ಬಿಗ್ ಬಾಸ್ ಆಫರ್ ಬಂದ ಕೂಡಲೇ ನಾನು ಹೋಗಬಾರ್ದು ಅನ್ನೋ ಥರ ಅಂದ್ಕೊಂಡಿದ್ದೆ. ಬಿಕಾಸ್ ಸಣ್ಣ ಮಗಳು, ಈ ಈ ಅದೊಂದು ಖುಷಿನೇ ಬೇರೆ. ನಮ್ಮ ಮಗಳನ್ನ ಇಟ್ಕೊಂಡು ಆಟ ಆಡಿಸೋದು, ಅವಳ ಬೆಳವಣಿಗೆ ನಾನು ಹತ್ರದಲ್ಲಿ ನೋಡೋದು, ಇವಳಿಗೂ ಕಷ್ಟ ಆಗುತ್ತೆ ಅನ್ನೋದು. ಬಟ್ ಇವಳು ಇಲ್ಲ, ನೀನು ಹೋಗಬೇಕು, ಇವಳಿಂದಲೇ ಅದು ಸಿಕ್ಕಿರ್ಬೋದು. ಮತ್ತೊಂದು ನಂಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ಬೋದೇನೋ ಅನ್ನೋ ಭಯನೂ ಇತ್ತು. ನಾನು ಒಂದು ಸೀಸನ್ 6 ಒಂದು ಪ್ರ್ಯಾಂಕ್ ಮಾಡಿದ್ದೆ. ಆ ಟೈಮಲ್ಲಿ ಸುಮ್ಮನೆ ಧನರಾಜ್ ಅನ್ನೋ ಕಂಟೆಸ್ಟೆಂಟ್ ಹೋಗ್ತಿದ್ದಾರೆ ಅನ್ನೋದನ್ನು ಅಂಡರ್ಲೈನ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿದ್ದೆ, ಫ್ಯಾಮಿಲಿ ಗ್ರೂಪಲ್ಲಿ ಕಳಿಸಿ ಇವ್ರು ನಾನೇ ಹೋಗ್ತಿದ್ದೇನೆ ಅಂತ ಹೇಳ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ. ಆ ಟೈಮಲ್ಲೂ ಅಷ್ಟೇ ಎಲ್ಲರೂ ನಂಬಿದ್ರು, ಆ ಖುಷಿ ತೋರಿಸಿದ್ರಲ್ಲ. ಆ ಖುಷಿ ತೋರಿಸ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ, ಒಂದಿನ ಬಿಗ್ ಬಾಸ್ಗೆ ಹೋದರೆ ಎಷ್ಟು ಖುಷಿ ಪಡ್ತಾರಂತ. ಆ ಖುಷಿನ ಅವತ್ತು ನೋಡಿದ್ದೆ. ನಾವು ಗೋಲ್ಡ್ ಸುರೇಶ್ ಮಾವ ಇಬ್ರು ಹನುಮಂತನ ಅವ್ರನ್ನ ಚಡ್ಡಿ ಇಟ್ಕೊಂಡು ರೇಗಿಸ್ತಿದ್ರು. 3000 ಚಡ್ಡಿ ಹೆಂಗೆ, ಎಷ್ಟು ಫೆಸಿಲಿಟಿ ಇರ್ಬೋದು ಅಂತ. ನಾನು ದೋಸ್ತ ಊಸು ಬಿಟ್ರು ಕೂಡ ಅದಕ್ಕೆ ತಡೆಗಟ್ಟುತ್ತೆ ಅಂತ ಆ ಕಡೆ ಬರ್ದಂಗೆ ಮಾಡುತ್ತೆ, ಅಷ್ಟು ಸ್ಟ್ರಾಂಗ್ ಚಡ್ಡಿ ದೋಸ್ತ. ಹನುಮಂತನ ಊಸು ಅದು ನಮ್ಗೆ ಗೊತ್ತಿರ್ಲಿಲ್ಲ ಮಾರೆ ಟೆಲಿಕಾಸ್ಟ್ ಆಗ್ತದೆ ಅಂತ. ಊಸಿನ ಬಗ್ಗೆ ಯಾರು ಟೆಲಿಕಾಸ್ಟ್ ಮಾಡ್ತಾರೆ ಅಂತ ನಾವು ಗ್ರಾಸರಿ ಒಂದು ಬರುತ್ತಲ್ಲ, ಚಿಕನ್ ಎಲ್ಲ ಬಂದಾಗ ಅದಕ್ಕಿಂತ ಮುಂಚೆ ಒಂದು 100 ಇರ್ತದೆ. ಆ ಚಿಕನ್ ಎಲ್ಲ ತಿಂದ ಮೇಲೆ 1000 ದಾಟುತ್ತೆ, ಸ್ಮೆಲ್ಲೇ ಬರುದಿಲ್ಲ. ಅದು ಇದು ಸೌಂಡ್ ಮಾತ್ರ ಬೇರೆ ಏನು ಇಲ್ಲ. ಆಮೇಲೆ ಹೇಳೋರು, ದೋಸ್ತ ಊಟ ಸೆಟ್ ಆಗದೆ ಇರೋದಕ್ಕೆ ಎಷ್ಟು ಊಸುಗಳು ಹೋಗ್ತಿತ್ತು ದೋಸ್ತ, ಈಗ ನೋಡಿ ದೋಸ್ತ ಊಸೇ ಬರ್ತಿಲ್ಲ ದೋಸ್ತ. ಕರೆಕ್ಟ್ ದೋಸ್ತ ಅಂದ ಕೂಡಲೇ ಆಚೆ ಹೋದ ಅಂತ ಬಿಟ್ಟು ಹೋಗೋರು. ದೋಸ್ತ ಈ ಸಲಿ ಕಪ್ಪು ನಿಂದ ಆಗಿರ್ಬೇಕು, ನೀ ಬಂದ್ಮೇಲ ಇಲ್ಲಿ ಜಗ್ ಖುಷಿ ಬರ್ತೀವ. ಹಲೋ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಇವರ ಒಂದು ಕಾಮಿಡಿ ಕಚಗುಳಿಯ ಮೂಲಕ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆಗಿರುವಂತಹ ಧನರಾಜ್ ಆಚಾರ್ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಕಚಗುಳಿಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧನರಾಜ್ ಅವರೇ, ಮೊದಲನೇದಾಗಿ ನಮಸ್ತೆ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಹೇಗಿತ್ತು ಬಿಗ್ ಬಾಸ್ ಜರ್ನಿ? ಸಿಕ್ಕಾಪಟ್ಟೆ ಖುಷಿ ಕೊಟ್ಟ ಅಂತ ಜರ್ನಿ. ಒಂದಷ್ಟು ನೆನಪುಗಳು, ಆ ನೆನಪುಗಳ ಜೊತೆಗೆ ನಮ್ಗೆ ಲೈಫ್ ಲಾಂಗ್ ಏನು ಪಾಠ ಕಲಿಬೇಕು ಅದೆಲ್ಲ ಅಲ್ಲೇ ಸಿಕ್ಕಿದೆ ಅನ್ಸ್ತಿದೆ. ಚೆನ್ನಾಗಿತ್ತು. ಅದನ್ನ ಯಾಕೆ ಡಲ್ ಆಗಿ ಹೇಳ್ತಾ ಇದ್ರೆ? ಯಾವಾಗ್ಲೂ ಆಕ್ಟಿವ್ ಆಗಿರುವಂತ ಧನರಾಜ್ ಅವರು ಎಷ್ಟು ನೀವು ಕಚಗುಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಚಗುಳಿ ಕೊಡುವಷ್ಟು ನಂತರ ಮಾತಾಡುವ ಅಂತ. ಅಲ್ಲ, ನಾನಿದ್ದಕ್ಕೆ ಹಿಂಗ್ ಕಚಗುಳಿ, ಕೇಸ್ ಏನಾದ್ರು ನನ್ ಜಾಗದಲ್ಲಿ ಫೀಮೇಲ್ ಆಂಕರ್ ಇದ್ದಿದ್ರೆ ಅವಾಗ ಹಿಂಗೆ ನನ್ನ ಬಗ್ಗೆ ಏನೇನೋ ಅಂದ್ಕೋತಾರ್ರಿ. ಏನ್ ಅನ್ಕೊಂಡ್ರು, ಬಟ್ ನಿಮ್ಮ ವೈಫ್ ಮಾತ್ರ ಕಾನ್ಫಿಡೆಂಟ್ ಇದೆಯಲ್ಲ. ಏನಂತ? ಶ್ರೀರಾಮ ನನ್ ಗಂಡ ಒಳ್ಳೆಯವರು ಅಂತ ಹೇಳ್ತಾಳೆ, ಹೊಡಿತಾಳೆ. ಹೊಡಿತಾರ ಅಂದ್ರೆ ಮೊನ್ನೆ ಬಿಗ್ ಬಾಸ್ ಅಲ್ಲಿ ಹಿಂಗೆ ಹೊಡೆದು ಜಸ್ಟ್. ನಾನೆಲ್ಲ ನಿಮ್ ಮನೇಲಿ ಹೊಡಿತಾರೆ ಅಂತ ಅನ್ಕೊಂಡೆ. ಅದು ರೀಲ್ಸ್ ಅಲ್ಲಿ ಮಾತ್ರ. ಓಕೆ, ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಅದೇ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿರ್ಲಿಲ್ಲ ಹೋಗ್ತೀನಿ, ಆ ಒಂದು ಜರ್ನಿ ಹೋಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಸೀಸನ್ 10 ಅಷ್ಟೊಂದು ಪೀಕ್ ಹಿಟ್ ಆಗಿದೆ. ಸೀಸನ್ 11ಗೆ ನನ್ನನ್ನು ಕರೀತಾರೆ ಅನ್ನೋದು, ನನ್ನನ್ನು ಕರೀತಾರ, ಎಷ್ಟು ಅವ್ರೊಂದು ಆಯ್ಕೆ ಮಾಡ್ಬೇಕಾದ್ರೂ ನೋಡ್ತಾರಲ್ಲ, ನನ್ನನ್ನು ಸೆಲೆಕ್ಟ್ ಒಂದು ಅಂದ್ರೆ ನಾನು ಏನ್ ಅಂದ್ಕೊಂಡಿದ್ದೇನೆ, ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಂಗೆ ಕಾಲ್ ಬಂದು ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಇದ್ದೀವಿ, ನೋಡ್ತಿದ್ದೀವಿ, ನಿಮ್ಮ ಹೆಸರು ಸೆಲೆಕ್ಟ್ ಆಗಿದೆ ಅನ್ನೋ ತರ ಹೇಳಿದ್ರಲ್ಲ, ಅದರಲ್ಲೇ ಖುಷಿ ಪಟ್ಟಿದ್ದೆ. ಆಮೇಲೆ ಏನೇನು ಇಂಟರ್ವ್ಯೂ ಅಲ್ಲೂ ಅಷ್ಟೇ ಮಂಗನ್ ತರ ಇನ್ನೊಂದು ಮಾತಾಡಿದೀನಿ, ಸಿಕ್ಕ್ರೆ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಆ ತರನೇ ಮಾತಾಡ್ಕೊಂಡು ಹೋದ್ದು. ನನಗೇನಂದ್ರೆ ಸಿಕ್ಕಿದ್ರೆ ಹೋಗೋದು, ಇಲ್ಲ ಅಂದ್ರೆ ಮಗಳ ಜೊತೆ ಆಟ ಆಡ್ತಿರೋದು, ಅಂದ್ರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಇದ್ರಲ್ಲೇ ಮಾತಾಡ್ಕೊಂಡು ಇಂಟರ್ವ್ಯೂ ಅಲ್ಲಿ ಅದೇನೋ ಗೊತ್ತಿಲ್ಲ, ಲಾಸ್ಟಿಗೆ VT ಶೂಟ್ ಇದೆ ಅಂತ ಅಂದ್ರು. ನನ್ಗೆ ಇನ್ನೂ ಸೆಲೆಕ್ಟ್ ಆಗಿದೆ ಅಂತ ಹೇಳಲೇ ಇಲ್ಲ ಅಂತ. ಆಲ್ರೆಡಿ ಸೆಲೆಕ್ಟ್ ಆಗಿರೋದಕ್ಕೆ VT ಶೂಟ್ ಆಗ್ತಿರೋದು. ವಾವ್, ಏನ್ ಖುಷಿ ಆಯ್ತು ಗೊತ್ತಾ. ಅವಾಗ ಫ್ಯಾಮಿಲಿಗೆ ಹೇಳಿದ್ ನಾನು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಯಾಕ್ಷನ್? ಈ ತರ ಬಿಗ್ ಬಾಸ್ ಅಂತಂದ್ರೆ ಪ್ರತಿಯೊಬ್ರು ಹೋಗ್ಲೇಬೇಕು ಅಂತ ಕಾಯ್ತಿರ್ತಾರೆ. ಬಿಕಾಸ್ ಅದರ ಕಡೆಯಿಂದ ಎಷ್ಟೇ ನಾವು ಅದಕ್ಕಿಂತ ಮುಂಚೆ ಎಷ್ಟೇ ಶೋಗಳು ಮಾಡಿದ್ರು ಕೂಡ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಕೆಲವೊಬ್ಬರಿಗೆ ಒಂದು ರೆಕಗ್ನೈಸೇಷನ್ ಅನ್ನೋದಾಗಿರ್ಬೋದು, ಅಥವಾ ಒಂದು
ಹೆಸರನ್ನು ಜಾಸ್ತಿ ಬರುತ್ತೆ ಅಂತ ಹೌದು ಕೇಳ್ಬಿಟ್ರು. ಸೊ ನಿಮ್ಮ ಮನೆಯವ್ರಿಗೆ ಹೆಂಗ್ ಅನ್ನಿಸ್ತು? ಬಿಕಾಸ್ ಯಾಕಂತಂದ್ರೆ ನೀವು ಮೊದ್ಲಿಂದನೂ ಸಹ ಹಲವಾರು ರೀತಿಯಂತಹ ಕಾರ್ಯಕ್ರಮಗಳಾಗಿರ್ಬೋದು, ನಿಮ್ದೇ ಆದಂತಹ ಓನ್ ಸ್ಟೈಲ್ ಅಲ್ಲಿ ಕಂಟೆಂಟ್ ವಿಡಿಯೋಸ್ ಆಗಿರ್ಬೋದು, ಎಲ್ಲಾ ಮಾಡ್ತಿದ್ರಿ. ತುಂಬು ಕುಟುಂಬದ ಒಂದು ರಿಯಾಕ್ಷನ್ ಹೇಗಿತ್ತು ಅಂತ? ಅವರಿಗೆ ಒಂದು ಡೌಟ್ ಇತ್ತು. ನಾನು ಯಾಕಂದ್ರೆ ಆ, ನಾಮಕರಣ ಮತ್ತೆ ಅವಳು ಮನೆಗೆ ಬರೋ ಶಾಸ್ತ್ರ ಇದನ್ನೆಲ್ಲ ಬೇಗ ಬೇಗ ಮುಗಿಸಿದ್ದೆ. ಹ್ಮ್. ಇನ್ನೊಂದು 3 ತಿಂಗಳು ಇರಲ್ಲ ಅಂತ. ಆದ್ರೂ ಡೌಟ್ ಅಲ್ಲಿ ಕೇಳ್ತಿದ್ರು, ಏನ್ ಬಿಗ್ ಬಾಸ್ಗೆ ಹೋಗ್ತಾನ ಬಿಗ್ ಬಾಸ್ಗೆ ಹೋಗ್ತಾನ ಅಂತ. ಹ್ಮ್. ಇನ್ನೊಂದು ಡೌಟ್ ಏನಂದ್ರೆ, ನಾನು ಅದಕ್ಕಿಂತ ಮುಂಚೆ 2 ಸಲ ಪ್ರ್ಯಾಂಕ್ ಮಾಡಿದ್ದೀನಿ. ಹ್ಮ್ 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 ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಇದೆ. ಹ್ಮ್. ಪ್ರ್ಯಾಂಕ್ ಮಾಡಿರೋದು ಸೀಸನ್ 10ಗೆ ನಾನು ಪ್ರ್ಯಾಂಕ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ಗೆ. ಓಕೆ ಓಕೆ ಓಕೆ. ಆ ಈ ಈ ತರ ಇದ್ದಾಗ ಒಂದು ನಂಬೇಕಾ ಬಿಡ್ಬೇಕಾ ಅನ್ನೋ ತರ. ಹ್ಮ್. ಇಲ್ಲ, ನೀವೇನು ಕಲರ್ಸ್ ಟೀಮ್ ಅವ್ರು ಕಾಲ್ ಮಾಡಿದಾಗ ಹ್ಮ್. ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ರು. ಹ್ಮ್. ಅದಕ್ಕೆ ನಾನೇ ಹೇಳಿದೆ, ಹ್ಮ್. ನಾನು ನನ್ನ ಹೆಂಡತಿಗೆ ಹೇಳ್ಬೋದಾ, ಅವ್ರಿಗೂ ಹೇಳ್ಬಾರ್ದು, ನೀವು ಏನು ಅಂತ ನಾವು ಹೇಳ್ತೀವಿ ಆಮೇಲೆ ಹೇಳ್ಬೇಕು. ಹ್ಮ್. ನಾನು ಏನು ಅಂತ ಹೇಳೋದಕ್ಕಾದ್ರೂ ನನ್ನ ಹೆಂಡತಿಗೆ ಹೇಳಬೇಕು, ಅವಳ ಡಿಸಿಷನ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅಂದೆ. ಹಾ ಹೌದಾ, ಹಾಗಾದ್ರೆ ಹೇಳಿ ಅಂತ ಅಂದ್ರು. ಹಾಗಾಗಿ ನನ್ನ ಹೆಂಡತಿ ಮತ್ತು ನಂಗೆ ಬಿಟ್ಟು ಬೇರೆ ಹ್ಮ್. ಯಾರಿಗೂ ಗೊತ್ತಿರ್ಲಿಲ್ಲ. ಈ ಯಾವಾಗ ನಾಮಕರಣ ಮತ್ತೆ ಶಾಸ್ತ್ರ ಎಲ್ಲ ಮುಗಿಸಿ ಹ್ಮ್. ಒಂದು VT ಶೂಟ್ ಅಂತ ಬಂದಾಗ ಫ್ಯಾಮಿಲಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಹ್ಮ್. ಹೇಳಿದಾಗ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ರು. ನಾನು ಒಂದು ಸೀಸನ್ 6 ಅಲ್ಲಿ ಒಂದು ಪ್ರ್ಯಾಂಕ್ ಮಾಡಿದ್ದೆ. ಆ ಟೈಮಲ್ಲಿ ಸುಮ್ಮನೆ ಧನರಾಜ್ ಅನ್ನೋ ಕಂಟೆಸ್ಟೆಂಟ್ ಹ್ಮ್. ಹೋಗ್ತಿದ್ದಾರೆ ಅನ್ನೋದನ್ನ ಹ್ಮ್. ಅಂಡರ್ಲೈನ್ ಮಾಡಿ ವಾಟ್ಸಪ್ ಅಲ್ಲಿ ಕಳಿಸಿದ್ದೆ, ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹ್ಮ್. ಕಳಿಸಿ ಇವ್ರು ನಾನೇ ಹೋಗ್ತಿದ್ದಾನೆ ಅಂತ ಹೇಳ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ. ಆ ಟೈಮಲ್ಲೂ ಅಷ್ಟೇ ಎಲ್ಲರೂ ನಂಬಿದ್ರು. ಆ ಖುಷಿ ತೋರಿಸಿದ್ರಲ್ಲ, ಆ ಖುಷಿ ತೋರಿಸ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ, ಒಂದಲ್ಲ ಹ್ಮ್. ಒಂದಿನ ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ಖುಷಿ ಪಡ್ತಾರಂತ. ಆ ಖುಷಿನ ಅವತ್ತು ನೋಡಿದ್ದೆ. ಇಲ್ಲ ಒಂದ್ ಕಡೆ ಒಂದು ಬಿಗ್ ಬಾಸ್ ಹೋಗುವಂತ ಖುಷಿ ವಿಚಾರ ಆದ್ರೆ 3 ತಿಂಗಳು ಮಗುನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೋವು ಅನ್ನೋದು ಇದ್ದೇ ಇರ್ತದೆ. ಬಿಕಾಸ್ ಯಾಕಂತಂದ್ರೆ ಆಗ್ತಾನೆ ಬಂದಿರುತ್ತೆ ಭೂಮಿ ಮೇಲೆ. ಸೊ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಪಾಪು ಜೊತೆ, ಪಾಪುಗೆ ಏನೇನ್ ಬೇಕು ಏನೇನ್ ಬೇಡ ಅನ್ನೋದೆಲ್ಲಾನು ನಾವು ನೋಡ್ಕೋಬೇಕು. ತಂದೆ ಅನ್ನುವಂತಹ ಹೊಸ ಜವಾಬ್ದಾರಿ ಹಾ, ಬಂದಿರುತ್ತೆ. ಆ ಮೂಮೆಂಟ್ಸ್ ಎಲ್ಲ ಒಂದ್ ಕಡೆ ಮಿಸ್ ಆಯ್ತಾ ಅಂತ? ನಾನು ಅದಕ್ಕೆ ಬಿಗ್ ಬಾಸ್ ಆಫರ್ ಬಂದ ಕೂಡಲೇ ಹ್ಮ್. ನಾನು ಹೋಗ್ಬಾರ್ದು ಅನ್ನೋ ತರ ಅನ್ಕೊಂಡಿದ್ದೆ. ಬಿಕಾಸ್ ಸಣ್ಣ ಮಗಳು, ಆ, ಈ ಈ ಅದೊಂದು ಖುಷಿನೇ ಬೇರೆ. ನಮ್ಮ ಮಗಳನ್ನ ಇಟ್ಕೊಂಡು ಆಟ ಆಡ್ಸೋದು, ಹ್ಮ್. ಅವಳ ಬೆಳವಣಿಗೆ ನಾನು ಹತ್ರದಲ್ಲಿ ನೋಡೋದು, ಇವಳಿಗೂ ಕಷ್ಟ ಆಗತ್ತೆ ಅನ್ನೋದು. ಬಟ್ ಇವಳು ಇಲ್ಲ, ನೀನು ಹೋಗ್ಬೇಕು, ಇವಳಿಂದಲೇ ಅದು ಸಿಕ್ಕಿರ್ಬೋದು. ಮತ್ತೊಂದು ನಂಗೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗ್ಬೋದೇನೋ ಅನ್ನೋ ಭಯನೂ ಇತ್ತು, ಕಾಡ್ತಿತ್ತು ಬಿಗ್ ಬಾಸ್ ಬಂದ್ರೆ. ಅದಕ್ಕೆ ಅವಳೇ ಅಂದ್ಲು, ನೀನ್ ಹೇಗಿದ್ಯಾ ಅಂತ ನಮಗೂ ಗೊತ್ತು, ನೀನು ಹೋದ್ರು ಅದೇ ರೀತಿಯಾಗಿ ಇರು, ಇಷ್ಟ ಆಗುತ್ತೆ ಅಂತ. ಬಹುಶಃ ಅವಳು ಹೇಳಿದ ಮಾತೇನೋ ಆ ಒಂದು ರೀಚ್ ಅಂದ್ರೆ ಒಂದು ಅವಳು ಹೇಳಿರೋ ಅಂತ ಒಂದು ಪರ್ಸೆಂಟೇಜ್ ರೀಚ್ ಮಾಡಿದ್ವಿ. ಓಕೆ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಒಂದು ಗುರಿ ಅಂತ ಇಟ್ಕೊಂಡು ಹೋಗಿರ್ತಾರೆ. ಸೊ ನೀವ್ ಏನ್ ಗುರಿ ಇಟ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ಗೆ? ಅಂಡ್ ಬಿಗ್ ಬಾಸ್ ನಿಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ? ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಹ್ಮ್. ಆ ದೊಡ್ಡ ವೇದಿಕೆಗೆ ಕೋಟ್ಯಾಂತರ ಜನರು ಕಾಯ್ತಿರ್ತಾರೆ, ಹೌದು. ಅಲ್ಲಿಗೆ ಹೋಗ್ಬೇಕು ಅಂತ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಸ್ಪೆಷಲ್ ಆಗಿ ಹ್ಮ್. ನಾವೇನೋ ಮಾಡಿರ್ತೇವೆ. ಆ ಸ್ಪೆಷಲ್ ಆಗಿ ಏನೋ ಮಾಡಿರೋದಕ್ಕೆ ಅವ್ರು ನಮ್ಮನ್ನ ಕರೆದಿದ್ದಾರೆ. ನಾವೇನೋ ಸ್ಪೆಷಲ್ ಮಾಡಿದೀವಿ ಅಂದ್ರೆ ಅದಕ್ಕೆ ಇನ್ನಷ್ಟು ಒಂದು ಸ್ಪೆಷಲ್ ಆಗಿರುವಂತ ಒಂದು ಐಟಮ್ಸ್ ಹಾಕ್ಬೇಕು ಅಂದ್ರೆ ಬಿಗ್ ಬಾಸ್ ನಂತ ಒಂದು ದೊಡ್ಡ ವೇದಿಕೆ ಬೇರೆ ಯಾವ್ದು ಇಲ್ಲ. ಹ್ಮ್. ಅದು ನನ್ನ ಏನ್ ಟ್ಯಾಲೆಂಟ್ ಇದೆ ಅದನ್ನ ಇನ್ನಷ್ಟು ಎಕ್ಸ್ಪೋಸ್ ಮಾಡೋದಕ್ಕೆ, ಒಂದಷ್ಟು ಜನ ಪ್ರೀತಿಯ ಹೃದಯಗಳನ್ನ ನಾವು ಪಡಿತಾ ಹೋಗ್ತೀವಿ ಅನ್ನೋ ಒಂದು ಗುರಿ ನನಗಿತ್ತು. 116 ದಿನ ಅನ್ಸುತ್ತಲ್ಲ? 112. 112 ದಿನ. 112 ದಿನಗಳ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾ? ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಸಿಕ್ತು. ಯಾಕಂದ್ರೆ ಅಕಸ್ಮಾತ್ ಏನಾದ್ರೂ ಮಿಡ್ ಅಂದ್ರೆ 6 ಅಥವಾ 3ನೇ ವೀಕು 9ನೇ ವೀಕಲ್ಲೂ ಹೋಗ್ತಿದ್ರೆ ನಂಗೆ ನಾನೇನು ಅನ್ನೋದನ್ನ ತೋರ್ಸಕ್ ಆಗದೆ ಬರ್ತಿದ್ದೆ. ನನ್ ಬಹುಶಃ ನಾನು ಈಗ ಎಲ್ರು ಹೇಳೋ ಪ್ರಕಾರ ನೀವು ಆ 9 ಮತ್ತು 10 ವೀಕ್ನ ನಂತರನೇ ನೀವು ಏನು ಅಂತ ನೀವು ಪ್ರೂವ್ ಮಾಡ್ಕೊಂಡು ಹೋಗಿರೋದು ಅಂತ. ಆ ಪ್ರೂವ್ ಏನ್ ಮಾಡ್ತಿದ್ದೆ ಅದೆಲ್ಲ ಕಾಣಿಸ್ತದೆ. ನಾನು ಈ ಕಡೆ ಬರ್ತಿದ್ದೆ, ನನಗೆ ಅದು ಲಾಸ್ ಆಗ್ತಿತ್ತು. ಇಲ್ಲಿ ಇದ್ದು ಕಡೆವರೆಗೂ ಒಂದು ಬರ್ಬೇಕಾದ್ರೂ ಜನ ಹೇಳ್ತಾರೆ, ನೀವು ಲಾಸ್ಟ್ ವರ್ಗು ಇರ್ಬೇಕಿತ್ತು, ನೀವು ಬರುವಂತ ವ್ಯಕ್ತಿ ಅಲ್ಲ ಅಂತ. ಅಂತ ಮಾತುಗಳನ್ನೇ ಸಾಕು. ನಾನು ಮತ್ತೆ ಹೋಗ್ಬೇಕಾದ್ರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬರ್ಬೇಕಾದ್ರೆ ಇವನೊಮ್ಮೆ ಹೊರಗ್ ಬರ್ಲಿ ಅಂತ ಯಾರು ಹೇಳ್ಬಾರ್ದು. ಇವನು ಬಂದಾಗ ಇವನು ಹೊರಗಡೆ ಹೋಗೋ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿಸ್ಕೋಬೇಕು ಅಂತ ಬಂದಿದ್ದೆ. ನಾನು
ಆ ಒಂದು ಹೊರಗಡೆ ಬರ್ಬೇಕಾದ್ರೆ ನನಗೆ ಇದ್ದ ಅಳುಕು ಅದೇ ಆಗಿತ್ತು. ಹ್ಮ್. ಅಲ್ಲಿ ಬರ್ಬೇಕಾದ್ರೆ ಹ್ಮ್. ಎಲ್ಲೋ ನಾನು ಒಂದು ತಪ್ಪು ಮಾಡಿದ್ದೀನಿ, ಅದಕ್ಕೆ ಈಗ ನಾಮಿನೇಟ್ ಆಗಿದ್ದೀನಿ. ಜನ ನನ್ನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ಜನರ ಹತ್ರ ಹೋಗಿ ನಾನು ಮಾಡಿರೋ ತಪ್ಪು ಹೀಗಲ್ರ, ನಾನು ಮಾಡಿರೋದು ಇದಕ್ಕೆ, ನನ್ ಕ್ಷಮಿಸಿ, ನನ್ನನ್ನು ನಂಬಿ ನಾನು ಇನ್ನು ಆ ತಪ್ಪು ಮಾಡಲ್ಲ ಅಂತ ಕೈ ಮುಗ್ದು ಕೇಳಿ ಹ್ಮ್. ಅವ್ರ ಹತ್ರ ಕೇಳ್ಬೇಕು ಅನ್ನೋ ತರ ಅನ್ಕೊಂಡಿದ್ದೆ. ಯಾಕಂದ್ರೆ ನಂಗೆ ಜನ ಟಿವಿ ಆಡಿಯನ್ಸ್ ನೋಡೋ ಜನ ಬೇರೆ, ಹ್ಮ್. ನನ್ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಫಾಲೋವರ್ಸ್ ಇರ್ಬೋದು, ಅವರಿಗೆ ನಾನು ಯಾವತ್ತು ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಅವರಿಗೆ ನಾನೇನು ಅನ್ನೋದು ಮೊದಲೇ ನಾನು ತಿಳಿಸಿದ್ದೆ, ನಾನು ಹೀಗೆ ಅಂತ. ಅವರಿಗೆ ನನ್ನನ್ನು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಅಯ್ಯೋ ನಾನ್ ಅನ್ಕೊಂಡಿರೋದನ್ನು ಈ ರೀತಿ ಇದ್ದಾರ ಅನ್ನೋ ತರ ಅನ್ಸ್ಬಾರ್ದು ಅನ್ನೋ ಒಂದು ಆ ಒಂದು ಆಸೆ, ಅದೊಂದು ಏನು ಹೀಗಾಗ್ಬಾರ್ದು ಅನ್ನೋ ತರ ಇತ್ತಲ್ಲ, ಅದು ಆಯ್ತು ಅನ್ನೋ ಒಂದು ಫೀಲ್ ಅಲ್ಲೇ ನಾನು ಅಷ್ಟು ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದಿದ್ದು. ನೀವು ಬರ್ತಾನು ಹೇಳಿದ್ರಿ, ಸೊ ನನ್ಗೆ ಇದುವರೆಗೂ ಕಂಟೆಂಟ್ ವಿಡಿಯೋಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದನೂ ಇಲ್ಲಿ ತನಕನೂ ಸಹ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲಾನು ಥ್ಯಾಂಕ್ಸ್ ಅಂತ ಹೇಳಿ ಬಂದ್ರಿ. ಅದ್ರ ಜೊತೆಗೆ ಈ ನೋಡ್ಕೊಂಡು ಮಿರರ್ ಅಲ್ಲಿ ಗೇಮ್ ಆಡ್ತಿರ್ಬೇಕಾದ್ರೆ ಅದನ್ನ ನೋಡಿದಾಗ ಬಿಗ್ ಬಾಸ್ಗೂ ಕೂಡ ಸಾರಿ ಕೇಳಿದ್ರಿ. ನೀವು ನಾನೇ ನಾಮಿನೇಟ್ ಮಾಡ್ಕೊಂತೀನಿ ಅಂತೇನೋ ಹೇಳಿದ್ರಿ. ಸೊ ಅದೊಂಥರ ಎಮೋಷನಲ್ ಮೂಮೆಂಟ್ ಅಂತ ಅನ್ಸಿಲ್ವಲ್ಲ? ಅನ್ಸಿಲ್ವಾ? ಅನ್ಸ್ತು ಅಂತ. ಅಂದ್ರೆ ನನಗೆ ಅನ್ಸಿಲ್ವಾ ಅಂತ ನಿಮ್ಗೆ? ಅದು ಹೌದು. ನನಗೆ ಏನಂದ್ರೆ, ನಾನು ಆಟ ಆಡ್ಬೇಕಾದ್ರು ಮಂಜು ಅವ್ರು ನೋಡಿ, ಅವರು ಎಂತ ಬ್ರಿಲಿಯಂಟ್ ಅಂದ್ರೆ ನನ್ನ ಸಿಕ್ಸ್ ಹಾಕ್ಸ್ಬೇಕು ಅಂತಾನೆ ಕೇಳಿದ್ದು ಅನ್ನೋದು ಆಮೇಲೆ ಗೊತ್ತಾದ್ ನಾನು. ಬಂದ್ರು ಆಟ ಆಡಿ, ಅದನ್ನು ಚೆನ್ನಾಗ್ ಆಡಿದ್ದೆ, ಅದನ್ನು ಸೂಪರ್ ಆಗಿ ಆಡಿದ್ದೆ, ಅದನ್ನು ಸೂಪರ್ ಆಗಿ ಆಡಿದ್ದೆ. ನಿಂಗೆ ಮಿರರ್ ಕಾಣಿಸ್ಲಿಲ್ಲಲ್ಲ? ಮಿರರ್ ಅಲ್ಲಿ ಕಾಣಿಸ್ತಾ ಅಂತ ಕೇಳೋದು ಬೇರೆ, ಮಿರರ್ ಅಲ್ಲಿ ಕಾಣಿಸ್ಲಿಲ್ಲ ಅಲ್ಲ ಅಂತ ಕೇಳೋದು ಬೇರೆ. ಹಾಗೆ ಕಾಣಿಸ್ತು, ಅದು ನಂದು ಗ್ರೇ ಏರಿಯಾ ಅಂದೆ. ನನಗೆ ಆವಾಗ್ಲೂ ಗೊತ್ತಾಗ್ಲಿಲ್ಲ ನಾನು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದೆ ಅಂತ. ಯಾವಾಗ ಬಿಗ್ ಬಾಸ್ ತೋರಿಸೋದು ನನ್ನ ಆ ರೀತಿ ನಾನು ಇರೋದಕ್ಕೆ ಪಡಲ್ಲ. ಯಾಕಂದ್ರೆ ನನ್ನಿಂದ ಅಷ್ಟು ದೊಡ್ಡ ತಪ್ಪಾಗಿದೆ, ನಾನು ಅಲ್ಲಿ ಕಾಣಿಸ್ಕೊತಿದ್ದೇನೆ, ಅಷ್ಟೆಲ್ಲ ಮಾಡಿದ್ಮೇಲೆ ನಾನು ಯಾಕೆ ಇಲ್ಲಿ ಇರ್ಬೇಕು ಅನ್ನೋ ತರನೇ ಅನ್ಸು. ಅದಕ್ಕೆ ನಾನು ನಾಮಿನೇಟ್ ಮಾಡಿ ಅನ್ನೋ ತರ. ಬಿಗ್ ಬಾಸ್ ಅದೇ ದಿನ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಮಾತು ಹೇಳ್ತಾರೆ, ಈಗ ನೀವು ನಾಮಿನೇಟ್ ಮಾಡ್ಬೇಕಾಗಿರೋರು ನಿಮ್ಮ ಸರಿಯಾಗಿ ಯೋಚನೆ ಮಾಡಿ ನಾಮಿನೇಟ್ ಮಾಡಿ, ಹಾಗೂ ಆ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಅದರಲ್ಲಿ ಇದೇ ಬೆಂಕಿಯಲ್ಲಿ ನಿಮ್ಮ ಫೋಟೋ ಸುಟ್ಟ ಹಾಗೆ ನಿಮ್ಮ ಕನಸುಗಳು ಕೂಡ ಸುಟ್ಟಂತೆ ಅಂತ ಹೇಳಿದ್ರು. ನಾನು ಆಗ ದೋಸ್ತನಿಗೆ ಹೇಳ್ತೀನಿ, ದೋಸ್ತ, ಇವರು ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ ಫೋಟೋ ಸುಟ್ರೆ ನಿಮ್ಮ ಕನಸು ಕೂಡ ಸುಟ್ಟು ಭಸ್ಮ ಆದಂತೆ ಅಂತ. ನನಗೆ ಇವತ್ತು ಬೆಳಿಗ್ಗೆ ವಿಡಿಯೋ ತೋರಿಸಿದ್ರಲ್ಲ, ಆವಾಗ್ಲೇ ನನ್ನ ಕನಸನ್ನ ಸುಟ್ಟು ನಾನೇ ಭಸ್ಮ ಮಾಡಿದೆ ದೋಸ್ತ ಅಂತ. ಆ ರೀತಿ ಮಾಡಿ ನನಗೆ ಕಪ್ ಗೆಲ್ಬೇಕು ಅನ್ನೋ ಒಂದು ಯೋಚನೆನೂ ಇಲ್ಲ, ಅಥವಾ ನಾನು ಇಲ್ಲಿರ್ಬೇಕು ಅನ್ನೋ ಒಂದು ಅರ್ಹತೆನೇ ಇಲ್ಲ ಅನ್ಸ್ಬಿಡ್ತು ಅಂತ. ಆಗ ದೋಸ್ತ ನಂಗೂ ಸಮಾಧಾನ ಮಾಡ್ದ, ಹಂಗ ಅನ್ಕೋಬೇಡ ದೋಸ್ತ, ನೀವ್ ಒಪ್ಕೊಂಡಿಯಲ್ಲ, ಅದಕ್ಕಿಂತ ದೊಡ್ಡದು ಏನ್ ಬೇಕು ಅನ್ನೋ ತರ ಸಮಾಧಾನ ಮಾಡಿದ್ರು. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ನಿಮ್ಮ ಅಭಿಮಾನಿಗಳ ಕಡೆಯಿಂದ ಆಗಿರ್ಬೋದು, ಯಾವ ರೀತಿ ವಾರ್ಮ್ ವೆಲ್ಕಮ್ ಸಿಕ್ತು ಅಂತ? ನಾನ್ ಅದ್ರ ಭಯಪಟ್ಟಿದ್ದಲ್ಲ, ಬಂದಾಗ ಏನ್ ತಿಳ್ಕೊತಾರೋ ಏನೋ ಅಂತ. ಬಟ್ ನನಗೆ ಕಣ್ಪಟ್ಟಿ ಹಾಕೊಂಡ್ ಬರ್ತಾರಲ್ಲ, ಕಣ್ಪಟ್ಟಿ ಹಾಕಿ ಹಿಂಗೆ ತೆಗಿತೀನಿ, ತೆಗ್ದಾಗ ಒಂದಷ್ಟು ಜನ ಕೂತಿರ್ತಾರ ಅಲ್ಲಿ, ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಿಲ್ಲ. ಅವರು ಅಂದ್ರೆ ಟೀಮ್ ವರ್ಕ್ ಅಲ್ಲಿ ಇದ್ರು. ಒಳಗಡೆ ಸೆಟ್ ಹತ್ರನೂ ಹೋಗ್ತೀನಿ, ಒಬ್ಬನೇ ಹೋಗ್ತೀನಿ, ಆ ಕಡೆ ಈ ಕಡೆ ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಇದ್ದಾರೆ, ಯಾರು ಏನು ಮಾತಾಡ್ತಿಲ್ಲ. ಹೋಗಿ ಅಲ್ಲಿ ಸ್ಟೇಜ್ ಹಿಂದ್ಗಡೆ ಅವ್ರವ್ರು ಬ್ಯುಸಿ ಇದ್ರು. ನಂಗೆ ಆಮೇಲೆ ಗೊತ್ತಾದ್ರು ಸುದೀಪ್ ಸರ್ ಅರ್ಜೆಂಟ್ ಅಲ್ಲಿ ಇದ್ರು ಅಂತ ಆ ಟೈಮಲ್ಲಿ, ಅದಕ್ಕೆ ಬೇಗ ಆಗಿದೆ ಅಂತ. ನಾವು ಹೋಗಿ ಚೇರ್ ಅಲ್ಲಿ ಕೂತ್ಕೊಂಡೆ, ಒಬ್ರು ಬರ್ತಿಲ್ಲ. ಎಲ್ಲರೂ ನನ್ನ ತಪ್ಪನ್ನ ನೋಡಿ ನನಗೆ ಉಗಿತಿದ್ದಾರೆ. ಸೊ ನಾನು ಆಯ್ತು, ಇನ್ನು ಹೊರಗಡೆ ಹೋದ್ರೆ ನನ್ನನ್ನ ಜನನು ಹೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡು ಅಲ್ಲೇ ಕೂತೆ. ಅವಾಗ ಯಾರೋ ಒಬ್ರು ಸುದೀಪ್ ಸರ್ ಗನ್ಮ್ಯಾನ್ ಅಂತ ಅನ್ಸುತ್ತೆ, ಅವ್ರು ಬಂದು ಅವ್ರು ನೋಡಿದ್ದೆ ನಾನು ಟಿವಿಯಲ್ಲಿ. ಧನರಾಜ್ ಅವರೇ, ತುಂಬಾ ಚೆನ್ನಾಗ್ ಆಡಿದ್ದೀರ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ, ನಂಗೆ ನೀವು ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಅಪ್ಕೊಂಡ್ರು. ಆವಾಗ ಹೋದ ಜೀವ ಬಂದಂಗಾಯ್ತು. ಆಮೇಲೆ ಇನ್ನೊಬ್ರು ಯಾರೋ ಬಂದ್ರು, ಆಮೇಲೆ ಅವ್ರು ಹೇಳಿದ್ರು ಯಾಕೆ ಇಲ್ಲಿ ಬಂದ, ಇನ್ನೊಬ್ರು ಯಾರೋ ಬಂದಿದ್ರು, 3 ಜನ ಚೆನ್ನಾಗಾಡಿದ್ರು ಅವ್ರನ್ನೆಲ್ಲ ಕಳಿಸಿದ್ರು. ಆವಾಗ ನನ್ಗೆ ಸ್ವಲ್ಪ ಧೈರ್ಯ ಬಂತು. ಆ ಧೈರ್ಯದಲ್ಲೇ ಸುದೀಪ್ ಸರ್ ಹತ್ರ ಒಂಚೂರು ಮಾತಾಡಕ್ಕೋ, ಅಂದ್ರೆ ನಂಗೆ ಆಗ ಅಲ್ಲೂ ಕೂಡ ಮಾತು ಬರ್ತಿರ್ಲಿಲ್ಲ, ಸ್ವಲ್ಪ ಫುಲ್ ನರ್ವಸ್ ಆಗಿದ್ದೆ.
ಆ, ಅದು ಒಂಚೂರು ಧೈರ್ಯ ಬಂತು. ಓಕೆ. ಎಲ್ಲ ಒಂದ್ ಕಡೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಗೇಮ್ ಆಗಿರ್ಬೋದು, ಮತ್ತೆ ಈ ಒಂದು ಇದ್ರ ಬಗ್ಗೆ ಎಲ್ಲಾನು ಯೋಚನೆ ಮಾಡಿದಾಗ ನಿಮ್ಗೆ ಒಂಥರ ಭಯ ಆಗಿತ್ತು ಅನ್ಸುತ್ತೆ, ಜನ ಹ್ಮ್. ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೋ ನನ್ನನ್ನ ಅಂತ. ಹ್ಮ್. ನಂಗೆ ಬಂದ ಕೂಡ್ಲೆ ಅದನ್ನೇ ಹೇಳಿದೆ, ನೀನ್ ಯಾಕೆ ಒಪ್ಕೊಳ್ಳಕ್ ಹೋದೆ, ಒಪ್ಕೊಳಕ್ ಯಾಕೆ ಹೋದೆ, ಅದು ಆ, ಅಲ್ಲಿಗೆ ಮುಗ್ದೋಗ್ತಿತ್ತಲ್ಲ, ಮಿರರ್ ಅಲ್ಲಿ ನೋಡಿದ್ದು ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ. ಈಗ ನಾನು ಮಿರರ್ ಅಲ್ಲಿ ನೋಡಿದ್ದು ಸತ್ಯ. ಹೌದು. ನೀವೀಗ ಬಂದು ನನ್ನ ಹತ್ರ ಮಿರರ್ ಅಲ್ಲಿ ಆಟ ಆಡಿದ್ದೆ ಅಂತ ಸುಮ್ನೆ ನಾನು ಸಿಕ್ಸ್ ಹಾಕ್ಬೇಕು ಅಂತಾನು ಅಲ್ಲ, ಮಂಜು ಅವ್ರು ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಹೀಗೆ ಕೇಳಿದಾಗ ನಾನು ಮಿರರ್ ನೋಡಿದವನು ಮಿರರ್ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ, ಅದು ಸಾಧ್ಯನೇ ಇಲ್ಲ ಹೇಳೋದಕ್ಕೆ. ಅಕಸ್ಮಾತ್ ನೀವು ಕೇಳದೆ ಇರ್ತಿದ್ರೆ ನಾನು ಅದನ್ನ ಹೇಳ್ತಿರ್ಲಿಲ್ವೇನೋ, ಅದು ನಾನು ಹೇಳದೆ ಇರ್ಬೋದು. ಹೌದು. ಒಬ್ರು ಕೇಳ್ತಾರೆ ಅಂದಾಗ ನಾನು ಹೇಳದೆ ಇರೋದು, ಅದು ಸುಳ್ಳು ಹೇಳೋದು ಸಾಧ್ಯನೇ ಇಲ್ಲ. ನಂಗೆ ಆ ತಪ್ಪು ಮಾಡಿದಾಗ ನಂಗೆ ಅನ್ಸಿದ್ದು, ನಮಗೆ ಕೆಲವೊಮ್ಮೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳಾಗ್ತದೆ, ಆ ತಪ್ಪುಗಳಿಗೆ ನಾವು ಅದನ್ನೇ ಸರಿ ಮಾಡಿದೀವಿ ಅಂತ ಅನ್ಸುತ್ತೆ. ಆ ಆ ಟೈಮಲ್ಲೂ ನನಗೆ ಮಿರರ್ ಅಲ್ಲಿ ನೋಡಿದ್ದಾನೆ, ಗ್ರೇ ಏರಿಯಾ ಅನ್ನೋ ತರ ನಾನು ಹೇಳಿದ್ರು ಕೂಡ ರಜತ್ ಕೂಡ ಮಿರರ್ ಅಲ್ಲಿ ನೋಡಿದ್ದಾನೆ ಅಂತ ಅಂದ್ರು. ಅದಕ್ಕೆ ರಜತ್ ಅವ್ರು ಒಂದ್ ಮಾತು ಹೇಳ್ತಾರೆ, ನನಗೇನು ಮೋಸ ಮಾಡಿ ಗೆಲ್ಬೇಕು ಅಂತ ಇಲ್ಲ ಅಂತ. ನಾನ್ ಟ್ರಿಗರ್ ಆಗ್ತೀನಿ, ನಾನೇನಾಗಾದ್ರೆ ಮೋಸ ಮಾಡಿದೀನ ಅಂತ ನಾನ್ ಕೇಳ್ತೀನಿ ರಜತ್ ಅವ್ರ ಹತ್ರ. ಆ ಕ್ಷಣದಲ್ಲಿ ನಂಗೆ ಅದು ಮೋಸ ಅಲ್ಲ, ಬಟ್ ರಜತ್ ಅವರು ಅನ್ಕೊಂಡಿದ್ರು ಮಿರರ್ ಅಲ್ಲಿ ನೋಡುದು ಮೋಸ ಅಂತ. ನನಗೆ ಅದು ಮೋಸನೇ ಅಲ್ಲ ಅಂತ ಅನಿಸ್ತು. ಯಾಕಂದ್ರೆ ನಾನು ಗೆಲ್ಬೇಕು ಅಥವಾ ಏನೋ ಆಗ್ಬೇಕು, ಅದು ಸಣ್ಣ ತಪ್ಪು, ಅದ್ರಲ್ಲಿ ಏನಿದೆ, ಅದು ಗ್ರೇ ಏರಿಯಾ ಹೀಗೆ ಅಂದ್ಕೊಂಡು ಆ ಮೋಸನ ನಾನು ಮೋಸ ಅಲ್ಲ ಅಂತ ರಜತ್ ಅವ್ರ ಹತ್ರ ಹೇಳ್ತಿದ್ದಾಗ ನನಗೆ ಅನಿಸ್ತು, ನಾನು ಕೆಲವೊಮ್ಮೆ ನಾನು ಮಾಡೋ ತಪ್ಪುಗಳಲ್ಲೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು, ನಾನ್ ಮಾಡಿದ್ದೆ ಸರಿ ಅಂತ ಎಲ್ಲಾ ಟೈಮಲ್ಲೂ ಅನ್ಕೋಬಾರ್ದು ಅಂತ. ಬಹುಶಃ ಈ ಒಂದು ಆಟ ಆಗಿರ್ಬೋದು, ಆ ಒಂದು ಟಾಸ್ಕ್ ಆಗಿರ್ಬೋದು, ಎಲ್ರಿಗೂ ಒಂದು ನೀತಿ ಪಾಠ ಆಯ್ತಾ ಅಂತ. ಬಿಕಾಸ್ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಹೋದಾಗ, ಅಥವಾ ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಗೆಲ್ಲೇಬೇಕು ಅನ್ನುವಂತಹ ಹಠ ಹಿಡಿದಿರುವಂತ ಯುವಕರು ಸೊ ಗೆಲ್ಲಬೇಕು ಅನ್ನುವಂತ ಇಂಟೆನ್ಷನ್ ಇಂದ ಏನ್ ಬೇಕಾದ್ರೂ ಮಾಡ್ತಾರೆ. ಹ್ಮ್ ಸೊ ನೀವು ಕೂಡ ಅದೇ ಒಂದು ವಿಚಾರದಲ್ಲೇ ಇದ್ರಿ. ಎಂಡ್ ಆಫ್ ದ ಡೇ ನೀವೇನು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು, ನಾನು ಗೆಲ್ಲಬೇಕು. ಹ್ಮ್ ಅಲ್ಲಿ ನಿಮ್ ಪ್ಲೇಸ್ ಅಲ್ಲಿ ನಾನಿದ್ದಿದ್ರು ಬಹುಶಃ ನಾನು ಹಂಗೆ ಮಾಡ್ತಿದ್ದೆ. ಹ್ಮ್ ಬಿಕಾಸ್ ಯಾಕಂದ್ರೆ ನಾನು ಗೆಲ್ಲಬೇಕು, ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಬಟ್ ಅದು ಯಾವ ದಾರಿ ಹಿಡಿದಿದೀವಿ ಅನ್ನೋದು ಇಂಪಾರ್ಟೆಂಟ್ ಹೌದು. ಆಗಲ್ಲ. ಬಟ್ ಗೆಲ್ಲಬೇಕು ಅನ್ನುವಂಥದ್ದು ಪಣ ಇದ್ದೇ ಇರ್ತೈತೆ. ಹ್ಮ್. ಸೊ ಇವಾಗ ಆ ಒಂದು ನೀತಿ ಪಾಠದಿಂದ ನಾವು ನಿಯತ್ತಾಗಿ ಹೋಗ್ಬೇಕು ಅನ್ನುವಂಥದ್ದು Correct, ಏನಾದ್ರು correct. ಇರುತ್ತೆ. ಹಾ. ಬಹುಶಃ ನಿಮ್ ತಪ್ಪೇನಿಲ್ಲ ಅನ್ಸುತ್ತೆ, ಬಿಕಾಸ್ ದೇವ್ರು ಈ ತರ ಮಾಡ್ಸಿದ್ದಾರೆ, ಹಾ, ನಿಜ. ಜನಕ್ಕೆ ರೀಚ್ ಮಾಡ್ಸಿದ್ದಾರೆ ಈ ತರ ಮಾಡೋದ್ ತಪ್ಪು. ಆ, ಅದ್ರಲ್ಲಿ ನೀವು ಪಾತ್ರಧಾರಿ ಅಷ್ಟೇ ಅಂತ ಈಗ ನಾನ್ ಆ ನನ್ಗನ್ಸುತ್ತೆ. ರೀತಿ ಒಪ್ಕೊಂಡಿರೋದು ಹ್ಮ್. ಜನರಿಗೆ ನಿಜವಾಗ್ಲೂ ಇವನು ಪ್ರಾಮಾಣಿಕ ಅನ್ನೋ ತರ ಹೌದು. ಹೇಳ್ತಿದ್ದಾರೆ. ಬಹುಶಃ ಈ ಆಟದಲ್ಲಿ ನಾನು ಗೆಲ್ತಿದ್ರು ಕೂಡ ನಾನ್ ನನ್ನ ಬಗ್ಗೆ ಅವ್ರು ಇರೋ ಒಪಿನಿಯನ್ ಹ್ಮ್. ಇಷ್ಟರ ಮಟ್ಟಿಗೆ ಒಳ್ಳೆ ಒಪಿನಿಯನ್ ಬರದೇ ಇರ್ಬೋದಿತ್ತೇನೋ, ನಾನು ಗೆಲ್ತಿದ್ರು ಕೂಡ. ಆದ್ರೆ ನಾನು ಆ ನಿಯತ್ತಾಗಿ ಇರ್ಬೇಕು ಅನ್ನೋದನ್ನ ಜನ ಅಪ್ರಿಶಿಯೇಷನ್ ಮಾಡಿರೋದು, ತಪ್ಪು ಮಾಡಿದ್ರು ಕೂಡ ಅದನ್ನ ಹೌದು. ಒಪ್ಕೋತಾನೆ ಅಂತ ಹೇಳಿರೋ ಅಪ್ರಿಶಿಯೇಷನ್, ಎಲ್ಲ ಒಂದ್ ಕಡೆ ಒಂದು 100ರಲ್ಲಿ 3 ಜನ ನಾವು ಕೂಡ ಹೀಗೆ ಮಾಡ್ಬೇಕು ಲೈಫ್ ಅಲ್ಲಿ ಅನ್ನೋ ತರ ಅನ್ಸಿದ್ರೆ, ಅದು ಬಿಗ್ ಬಾಸ್ ಇಂದ ನಾನು ಕಲಿಯೋ ಪಾಠ, ನೋಡೋ ವೀಕ್ಷಕರು ಕಲಿಯೋ ಪಾಠ ಅಂತಾನೆ ಹೇಳ್ಬೋದು. ಒಂದ್ ಒಳ್ಳೆ ಮೆಸೇಜ್ ಅಂತೂ ಸಿಕ್ತು. ಹಾ. ಕರೆಕ್ಟ್. ಯಾವ ಮೂಮೆಂಟ್ ನ ತುಂಬಾ ಮಿಸ್ ಮಾಡ್ಕೊಂತಿದ್ರ ಬಿಗ್ ಬಾಸ್ ಅಲ್ಲಿ? ದೋಸ್ತನ್ ಜೊತೆ ಮಾತಾಡೋದು ನಿಜ. ಆ ಒಂದು ಗೇಟ್ ಪಕ್ಕ ಕೂತ್ಕೊಂಡು ನಾವು ಮಾತಾಡೋದು, ಕೆಲವೊಂದ್ಸಲ ನಾವು ಹೀಗೆ ಹೊರಗಡೆ ಬಂದು ನೋಡಿದಾಗ, ಎಪಿಸೋಡ್ ನೋಡಿದಾಗ ನನಗೆ ಅನಿಸೋದು ಇಷ್ಟೊಂದು ಮಜಾ ಕೊಡ್ತಿತ್ತ ಇದು ನಮ್ಮ ಮಾತುಗಳು ಅಂತ. ನಾವು ಸುಮ್ನೆ ಹೇಗ್ ಬೇಕು ಹಾಗೆ ಮಾತಾಡ್ತಿದ್ವಿ. ಯಾರ ಬಗ್ಗೆ ಅದ್ರ ಕಮೆಂಟ್ ಮಾಡೋದು. Okay. ದೋಸ್ತ ಅಂತೂ ಒಂದ್ಸಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ದೂಡ್ಬೇಕಾದ್ರೆ ತುಂಬಾ ತಲೆ ಆಫ್ ಅಂತ ಹೇಳಿದ್ರಲ್ಲ, ಬಿಗ್ ಬಾಸ್ ಹೇಳಿದ್ರು ನಿಮ್ಮ ದೋಸ್ತನ ಜೊತೆನೆ ಮಾತಾಡ್ತಿದ್ರಿ ಅಂತ. ಅವಾಗೊಂದು ಎಷ್ಟು ಬೈದ್ರು ಗೊತ್ತಾ, ಹನುಮಂತನ ಬಂದು ಎಲ್ಲ ಬಂದು. ನಾ ಆಕ್ಚುಲಿ ಮಾತಾಡ್ಬೇಕಾದ್ರೆ, ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಾದ್ರೆ ಜಾಸ್ತಿ ಮಾತಾಡೋದು ನಾನು. ಅವ್ರು ಸುಮ್ನೆ ಕೇಳಿಸ್ಕೊತಾರ, ನೀ ಯಾಕೆ ತಲೆ ಕೆಡಿಸ್ಕೋತಿ ಅಂತ ಅವರು. ನಾನ್ ಸುಮ್ನೆ ನಾನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊ, ಅನ್ಸಿದ್ರೆ ರಿಟರ್ನ್ ಮಾಡು ಅಂತ ಅನ್ನೋ ತರ ಹೇಳ್ತಿದ್ದೆ. ಅದಕ್ಕೆ ಆ ಬಿಗ್ ಬಾಸ್ ಆ ತರ ಬೈದಾಗ ಎಲ್ಲ ಹೇಳೋದ್ ನೀನು, ನನಗೆ ಬಂದು ಬಿತ್ತು ಅಂತ ಇನ್ಯಾವತ್ತು ಬೇರೆಯವ್ರ ಬಗ್ಗೆ ಹೇಳ್ಬಾರ್ದು ಅಂತ. ಬಟ್ ಆದ್ರೂ ಕೂಡ ನಿಮ್ದು ಭಾಷೆಯ ಒಂದು ಶೈಲಿಯೇ ಬೇರೆ, ಅವ್ರ ಭಾಷೆಯ ಶೈಲಿಯೇ ಬೇರೆ. ಇಬ್ರು ಕುಚುಕುಗಳಾಗ್ತೀರಾ, ಇಬ್ರು ದೋಸ್ತಿಗಳಾಗ್ತೀರಾ. ಭಾಷಾ ಶೈಲಿ ಬೇರೆ ಆದ್ರೂ ಕೂಡ ನಿಮ್ ಮಾತಾಡುವಂತ ವಿಧಾನಗಳು ಆಗಿರ್ಬೋದು, ಈ ಥಿಂಕಿಂಗ್ ಯೋಚನೆಗಳಾಗಿರ್ಬೋದು, ಎರಡು ಒಂದೇ. ಅದ್ ಹೆಂಗ್ ವರ್ಕೌಟ್ ಆಯ್ತಲ್ಲ, ತುಂಬಾ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಕೊಡ್ತು ಬಿಗ್ ಬಾಸ್ ಅಲ್ಲಿ. ಹನುಮಂತನ ಹೆಂಗಂದ್ರೆ ಜಾಲಿ ಮನುಷ್ಯ. ಅದ್ರಲ್ಲಿ ಅಂದ್ರೆ ಅವರಿಗೆ ಏನು ಒಂದು ಆ ಕ್ಷಣವನ್ನ ಎಂಜಾಯ್ ಮಾಡ್ಬೇಕು ಅಂತ. ನಾನು ಕೂಡ ಹಾಗೆ. ಅಂದ್ರೆ ನನಗೂ ಕೂಡ ಅವ್ರು ಬಂದ ಮೇಲೆ ನಮ್ಗೆ ಯಾರೋ
ಒಬ್ರು ಗೊತ್ತಿರೋರು ಸಿಕ್ಕಿದ್ದಾರೆ, ಇವನು ಹಳೇ ವರ್ಷದ ಪರಿಚಯ ಹೌದೌದು. ಅನ್ನೋ ತರನೇ ಬಾಂಡಿಂಗ್ ಬೆಳೀತಾ ಹೋಯ್ತು. ಹ. ನಾವು ಬರೀ ಕಿತಾಪತಿಗಳನ್ನ ಮಾಡ್ಬೇಕು, ನಾವು ಫಸ್ಟ್ಗೆ ಒಂದು ಐಸ್ ಕ್ರೀಮ್ ಕದಿಯಕ್ ಹೋಗ್ತೀವಿ, ಹ್ಮ್. ಅದು ಬಂತಾ ಇಲ್ಲೋ ಗೊತ್ತಿಲ್ಲ. ಹ್ಮ್. ಕೀ ಲಾಕ್ ಮಾನಸ ಕೂಡ ಇದ್ರು ಆ ಟೈಮಲ್ಲಿ. ಓಕೆ ಓಕೆ. ಮತ್ತೆ ಹೇರ್ ಕಟ್ಟಿಂಗ್ ಮಾಡೋದಕ್ಕೆ ಅವರು ಬರೋದು, ಹ್ಮ್. ಆಮೇಲೆ ಬಾತ್ರೂಮ್ಗೆ ಇಬ್ರು ಹೋಗೋದು. ಹ್ಮ್. ಆನಂತರ ಇನ್ನೊಂದು ಪ್ಲಾನ್ ಮಾಡಿದ್ವಿ, ಅದು ಹಾಗೇ ಇಲ್ಲ. ಯಾವ್ದು? ಸುರೇಶ್ ಮಾವನ ಚಿನ್ನದ ಬಾಕ್ಸ್ ಇದೆಯಲ್ಲ, ಅದನ್ನ ಆಹಾ. ಕದಿಬೇಕು ಅಂತ. ಸಿಗ್ಲಿಲ್ಲ? ಇಲ್ಲ, ಇತ್ತು. ಹ. ನೆಕ್ಸ್ಟ್ ವೀಕ್ ಅಲ್ಲಿ ಅಂದಾಗ ಅವ್ರು ಕ್ಯಾಪ್ಟನ್ ಆದ್ರು. ಹ್ಮ್. ಕ್ಯಾಪ್ಟನ್ ಆಗಿದ್ದಾಗ ಬೇಡ ಅಂತ ಹೇಳಿ ಮತ್ತೊಂದ್ ವೀಕ್ ಅಲ್ಲಿ ಎಲ್ಲ ಹೀಟ್ ಮೂವ್ಮೆಂಟ್ ಇತ್ತು, ಎಲ್ಲ ಸಿಟ್ಟಲ್ಲಿದ್ರು. ಈಗ ತೆಗ್ದ್ರೆ ಸುರೇಶ್ ಮಾವ ಹೊಡ್ದೆ ನಮ್ಮ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅಂತ. ಓಕೆ. ಲಾಸ್ಟ್ ಅಂದ್ರೆ ಕದಿಯೋದಂದ್ರೆ ಸುಮ್ನೆ ಆಟ ಆಟ ಆಡಿಸ್ಬೇಕು. ಆಡ್ಸ್ಬೇಕು ಸ್ವಲ್ಪ ಹೊತ್ತು. ನಾವು ನೈಟ್ ಮಲಗ್ಬೇಕಾದ್ರೆ ಎಲ್ಲದನ್ನೆಲ್ಲ ನೋಡಿ, ಹ್ಮ್. ಎಲ್ಲಿ ಯಾವ ಬ್ಯಾಗ್ ಅಲ್ಲಿ ಇದೆ ಅದನ್ನ ಎತ್ಬಿಟ್ರೆ ಅವ್ರಿಗೆ ಎಷ್ಟು ಟೆನ್ಷನ್ ಆಗ್ಬೋದು, ಅದನ್ನೆಲ್ಲ ನೋಡಿ ಮಜಾ ಮಾಡೋಣ ಅಂತಿತ್ತು. ಬಟ್ ಆಕ್ಚುಲಿ ಅದೊಂದು ತುಂಬಾ ವೈರಲ್ ಆಯ್ತು, ನೀವು ಮತ್ತೆ ಹನುಮಂತು ಇಬ್ರು ಒಟ್ಟಿಗೆ ಒಂದೇ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು. ಗೋಲ್ಡ್ ಸುರೇಶ್ ಅವ್ರು ಹೇಳ್ತಾ ಇದ್ರು, ನೀವ್ ಅವ್ರ ಬೆನ್ನುಜ್ಜೋದು, ಅವ್ರು ನಿಮ್ ಬೆನ್ನುಜ್ಜೋದು ಅಂತ. ಸುಮ್ನೆ ಅದು ಯಾರು ಹೇಳಿದ್ದು ಬೆನ್ನು ಮುಂಜುದು ಅಂತ? ನಿಜ ಇಲ್ವಾ? ಇಲ್ಲ, ಅವ್ರಿಗೆ ಏನ್ ನೋಡ್ಲಿಲ್ಲ. ನಾನ್ ಬಿಡ್ಲೆ ಅಂತ ಕೇಳಿದ್ರು, ಹೋಗ್ರಿ ಅಂತ. ನಾವ್ ಹೆಂಗೆ ಕೆರೆಯಲ್ಲಿ ಎಲ್ರು ಒಟ್ಟಿಗೆ ಸ್ನಾನ ಮಾಡೋತರ ನಾವು ನಾನು ಅದು ಒಂದು ತಪ್ಪು ರೂಲ್ಸ್ ಬ್ರೇಕ್ ಅನ್ನೋದು ಗೊತ್ತೇ ಇರ್ಲಿಲ್ಲ. ಇಬ್ರು ಒಟ್ಟಿಗೆ ಒಂದೇ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು ನಮ್ಗೆ ಗೊತ್ತಿರ್ಲಿಲ್ಲ. ಅಯ್ಯೋ. ನಾವೇನ್ ಅನ್ಕೊಂಡ್ವಿ, ಇದು ಯಾವ್ದು ಗ್ರೀನ್ ರೂಮ್ ಇದೆ, ಅಲ್ಲಿಗೆ 2 ಜನ ಹೋಗುವಾಗಿಲ್ಲ, ಮೈಕ್ ಹಾಕೊಂಡು ಹೋಗುವಾಗಿಲ್ಲ. ಬಿಗ್ ಬಾಸ್ ಆ ರೂಲ್ಸ್ ಬರ್ತಿಲ್ಲ ಅಂತ ನಾವು ನನ್ಗೆ ಇಂತ ಈ ತರನು ಮಾಡ್ತಾರ ಅನ್ನೋದು ಅವರಿಗೆ ಗೊತ್ತಿರಲ್ಲ. ನನ್ ಮಕ್ಳೇ ಮಾಡಿರೋದು ಅದಕ್ಕೆ ಬರ್ದಿರ್ತಾರ, ಇಲ್ಲಾಂದ್ರೆ ನೆಕ್ಸ್ಟ್ ರೂಲ್ಸ್ ಬೇಕಲ್ಲ ಅದನ್ನು ಬರೀತಾರೆ, ಇಬ್ಬರು ಒಟ್ಟಿಗೆ ಸ್ನಾನ ಮಾಡುವಂತಿಲ್ಲ. ಸೊ ಪ್ರತಿಯೊಬ್ರು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ಟೆ ತಗೊಳ್ಳುವಂತದ್ದಾಗಿರ್ಬೋದು, ಬೇಕಾಗಿರುವಂತ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡುವಂತದ್ದಾಗಿರ್ಬೋದು. ನೀವ್ ಏನೇನೆ ತಗೊಂಡ್ ಹೋಗಿದ್ರಿ? ನಾನು ಒಂದಿಷ್ಟು 22,000 ಒಳಗಡೆ ಎಲ್ಲ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದೆ. ಏನು ಇಷ್ಟಕ್ಕೊಂದು ಖರ್ಚಾಯ್ತು, ಇಷ್ಟಕ್ಕೆ ಅಪ್ಪ ಇನ್ನೇನ್ ಬೇಕು, 1 ತಿಂಗಳಿಗೆ. ನನ್ಗೆ ಒಂದು ಐಡಿಯಾ ಇದ್ದಿದ್ದು, ಬಿಗ್ ಬಾಸ್ ಮನೆಯಲ್ಲಿ ಹಾಕಿದ ಡ್ರೆಸ್ ಅನ್ನ ಹಾಕ್ಬಾರ್ದು ಅಂತ, ಆ ರೀತಿ ಹೇಳ್ತಾರೆ ಅಂತ. ಬಟ್ ಅಲ್ಲಿ ಏನೂ ಇಲ್ಲ, ನೀವು ಎಷ್ಟು ಹೇಗ್ ಬೇಕಾದ್ರೂ ಇರಿ, ಅವ್ರು ಮತ್ತೆ ಕೇಳಲ್ಲ. ಆ ಮಾತಿಗೆ ಬರೋದಾದ್ರೆ ನಾನು ಲಾಯರ್ ಜಗದೀಶ್ ಅವ್ರು ತಗೊಂತೀನಿ. ಬ್ಲಾಕ್ ಪ್ಯಾಂಟ್, ಬ್ಲಾಕ್ ಚಡ್ಡಿ ಮತ್ತೆ ಕೆಂಪ್ ಬನಿ, ಯಾವಾಗ್ಲೂ ಅದೇ ಇರ್ತಿತ್ತು. ಕೇಳ್ತಿದ್ದೆ ಅವ್ರ ಹತ್ರ, ಇದನ್ ಸರ್ ಹಾಕಿದ್ದಾನೆ ಹಾಕ್ದೆ. ಇಲ್ಲ ಕಣ, ಇದು ನನ್ನ ಹತ್ರ 2 ಇದೆ, 2-3 ಸೆಟ್ ಇದೆ ಅಂತ ಸುಮ್ನೆ ಹಾಕಿದ್ದಾನೆ ಹಾಕ್ತಿದ್ರು. ಆ ವಿಷಯ ನಾನು 22-20,000ದಲ್ಲಿ ಪರ್ಚೇಸ್ ಮಾಡ್ಬೇಕು. ನೋಡಿದ್ರು ಇವ್ರು ಎಲ್ಲರೂ ಎಷ್ಟು ಖರ್ಚು ಮಾಡಿದ್ರು, 3 ಲಕ್ಷ ಅಂತೆ, 1.5 ಲಕ್ಷ ಅಂತೆ, 2 ಲಕ್ಷ ಅಂತೆ ಎಲ್ಲ. ನಾನೇ ನನ್ನ ಪರ್ಚೇಸ್ ಮಾಡಿದ್ದು ದೊಡ್ಡ ಐಟಮ್, ಇದಕ್ಕಿಂತ ಯಾರು ತಗೊಳ್ಳಿಕ್ಕಿಲ್ಲ ಅನ್ನೋ ತರ ನಾನ್ ಅನ್ಕೊಂಡಿದ್ರೆ ಎಲ್ರು ಲಕ್ಷದ ಮೇಲೆ ಇದ್ದಾರೆ. ಹೆಂಗ್ ಅನ್ನಿಸ್ತು? ಶಾಕ್ ಆಯ್ತಾ? ಶಾಕ್. ಆಮೇಲೆ ನನ್ಗೆ ಖುಷಿ ಆದ್ದು ನಮ್ಮ ದೋಸ್ತ ಬಂದ ಮೇಲೆ. 2 ಅಂಗಿ, 2 ಲುಂಗಿ ಇಟ್ಕೊಂಡು, ದೋಸ್ತ ಇಷ್ಟೇನಾ, ಇದ್ರಲ್ಲಿ ನಾನ್ 3 ತಿಂಗಳು ಆರಾಮಿಸಿರ್ತೇನೆ ಅಂತ ಹಂಗೆ ಇದ್ರು ಮಾತ್ರ. ಅದು ಬಿಗ್ ಬಾಸ್ ಹನುಮಂತ್ ಅವ್ರಿಗೆ ಚಡ್ಡಿಯನ್ನ ಕೊಟ್ಟಾಗ ಅದ್ ಯಾಕೆ ಚಡ್ಡಿ ಕೊಟ್ರ ಅಂದ್ರೆ, ನಾವು ಗೋಲ್ಡ್ ಸುರೇಶ್ ಮಾವ ಇಬ್ರು ಹನುಮಂತನ ಅವ್ರನ್ನ ಚಡ್ಡಿ ಇಟ್ಕೊಂಡು ರೇಗಿಸ್ತಿದ್ರು. 3,000 ಚಡ್ಡಿ ಹೆಂಗೆ, ಎಷ್ಟು ಫೆಸಿಲಿಟಿ ಇರ್ಬೋದು ಅಂತ. ನಾನು ದೋಸ್ತ ಊಸು ಬಿಟ್ರು ಕೂಡ ಅದಕ್ಕೆ ತಡೆಗಟ್ಟುತ್ತೆ ಅಂತ ಆ ಕಡೆ ಬರ್ದಂಗ ಮಾಡುತ್ತೆ, ಅಷ್ಟು ಸ್ಟ್ರಾಂಗ್ ಚಡ್ಡಿ ದೋಸ್ತ ಅಂತ. ನೀ ಹಾಕು ಅಂತ ಸುರೇಶ್ ಮಾವ. ಅದಕ್ಕೆ ದೋಸ್ತ ನೀ ಹಾಕ್ತೆ, 3,000 ಎಲ್ಲ ಖರ್ಚು ಮಾಡಿ ಹಾಕೊಳಕ್ ಮನ್ಸು ಬರಲ್ಲ ದೋಸ್ತ, ಬೇಕಾದ್ರೆ ಪ್ಯಾಂಟ್ ಮೇಲೆ ಹಾಕೊಂಡ್ ಬರೋಣ 3,000 ಚಡ್ಡಿ ಅಂತ ನಾನು. ಆಮೇಲೆ ದೋಸ್ತ ಅದನ್ನ ಹಾಕಿ ಒಂದ್ ತಗೊಂಡಿದ್ರು, ಹಾಕ್ತೀನಿ ಯಾಕೆ ಹಾಕು ತೊಂದ್ರೆ ಆಗ್ತಿದಾರೋ ಇಲ್ಲೋ ಗೊತ್ತಿಲ್ಲ, ನೀ ಹಾಕೋ ಚೆನ್ನಾಗ್ ಅನ್ಸಿದ್ರೆ ಹೇಳು ಅಂತ ನಾನು. ನೀವು ಬಿಗ್ ಬಾಸ್ ಕೇಳ್ತಿದ್ರ? ಇಲ್ಲ, ನಾವು ಸುಮ್ನೆ ಮಾತಾಡ್ತಿದ್ವಿ. ಅದು ಮೋಸ್ಟ್ಲಿ ಎಲಿಮಿನೇಟ್ ಆಗಿ ಹೋಗಿದ್ರು ಆ ದಿನ. ಅದು ಅಂದ್ರೆ ನಮಗೆ ಏನಂದ್ರೆ, ಎಲಿಮಿನೇಷನ್ ಆದ್ಮೇಲೆ ಯಾವ್ದು ಇರಲ್ಲ, ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಇದೆಲ್ಲ ಕಂಟೆಂಟ್ ಅನ್ನೋ ತರ ನಾವು ನೋಡಿದ್ರೆ. ಅದನ್ನ ಅಬ್ಸರ್ವ್ ಮಾಡಿ ಸುದೀಪ್ ಸರ್ ಕಳ್ಸಿದ್ದಾರೆ, ಅದೇ ಬ್ರ್ಯಾಂಡ್ ಇದ್ದು ಚಡ್ಡಿ. ನಿಮ್ಗೂನು? ನನ್ಗಲ್ಲ, ಹನುಮಂತನ್ ನನಗೆ. ಮತ್ತೆ ಬಿಗ್ ಬಾಸ್ ಅಲ್ಲಿ ನೀವು ಮಾತಾಡ್ಕೊಂಡು, ನೀವು ಮತ್ತೆ ಗೋಲ್ಡ್ ಸುರೇಶ್ ಅವ್ರು ಮಾತಾಡಿರೋದನ್ನ ಅದನ್ನ ನೋಡಿ ಅದೇ ಬ್ರ್ಯಾಂಡ್ ನೇನೆ ಅವ್ರು ಕಳ್ಸಿರೋಂಥದ್ದು. ಸುದೀಪ್ ಸರ್ ಕಳ್ಸಿದ್ದಾರೆ. ನಮ್ಗೆ ಶಾಕ್, ಅಂಡರ್ ವೇರ್ ಬಂದಿದೆ ಅದೇ ಬ್ರ್ಯಾಂಡ್ ಇದ್ದು ಅಂತ, 3,000 ರೂಪಾಯಿದ್ದು ಚಡ್ಡಿ.
ಅದನ್ನ ಹನುಮಂತನ ಹಾಕಿದ್ದು ನೋಡ್ಲೇ ಇಲ್ಲ ನಾನು. ಮೇ ಬಿ ಅವ್ರ ಹಂಗೇನೆ ನೆನಪಿಗೋಸ್ಕರ ಹಂಗೆ ಇಟ್ಕೊಂಡಿರ್ತಾರೆ ಅಂತ. ಅವರು ಎಲ್ಲ ಡ್ರೆಸ್ ಸುದೀಪ್ ಸರ್ ಕಳ್ಸಿರೋದನ್ನ ವೀಕೆಂಡ್ ಅಲ್ಲಿ ಹಾಕ್ತಾ ಇದ್ರು, ಲುಂಗಿ ಮತ್ತು ಹೊಸ ಡ್ರೆಸ್. ಹೀಗೆ ಕೆಲವು ಸೂಟ್ ಕೋಟ್ ಅದನ್ನ ಹಾಕೋರಲ್ಲ. ಒಂದ್ಸಲ ನಾನೇ ಕೇಳ್ತೀನಿ, ಆ, ಯಾವಾಗ್ಲೂ ಸೂಟ್ ಕೋಟ್ ಹಾಕಲ್ಲ, ಇವತ್ ನೋಡಿದ್ರೆ ಸುದೀಪ್ ಸರ್ ಹಾಕಿರೋದನ್ನ ಹಾಕಿದ್ಯಲ್ಲ ಅಂತ. ಕಷ್ಟ ಚೆನ್ನಾಗಿರಲ್ಲ, ನಂಗೆ ಆಗಲ್ಲ ಅಂತ ಹೇಳಿ ದೇವ್ರ ಮನೆಯಿಂದ ಬಂದಿದ್ದ ದೋಸ್ತ, ನಾನು ಹಾಕ್ಲೇಬೇಕು ಅಂದ್ರು. ಅವರು ಇನ್ನೊಂದು ಇದೇ ಈ ತರನೇ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮದಲ್ಲಿ ಕೇಳ್ತಾರೆ ಹನುಮಂತ್ ಅವ್ರಿಗೆ, ಯಾವಾಗ್ಲೂ ಮೇ ಬಿ ಅದೇನು ಹಬ್ಬದ ಸೀಸನ್ ಏನೋ ಅನ್ಸುತ್ತೆ, ಅವತ್ತೆಲ್ರು ಹೌದು ಡಿಫ್ರೆಂಟ್ ಆಗಿ ಏನ್ರಿ ಯಾವಾಗ್ಲೂ ಪಂಚೆ ಮತ್ತೆ ಲುಂಗಿ ಎಲ್ಲ ಉಟ್ಕೊಂಡಿರೋ ಅಂತಾರೆ, ಇವತ್ತು ಅವ್ರು ಕೊಟ್ರಿ ನಾನು ಹಾಕೊಂಡ್ರಿ ಏನೋ ಹೇಳ್ತಾರೆ. ಹೌದು. ಸೊ ಭವಿಷ್ಯ ಅವ್ರ ಏನೋ ಈ ಕೊಟ್ಟಿರೋದ್ರಿಂದ ಹಾಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಇದು ಸ್ಪಾನ್ಸರ್ ಅಂತೇಳಿ ಹಾಕೊಂಡ್ರು. ಮತ್ತೊಂದು ಅದು ಅವಾಗ ತುಂಬಾ ಹಿಂಸೆ ಪಟ್ರು, ಇದು ಆಗ್ತಿಲ್ಲ, ಇದನ್ನ ಬೇಡ ಅನ್ನೋ ತರ ಹೇಳ್ತಾರೆ. ಅವ್ರಿಗೆ ಲುಂಗಿ ಮತ್ತು ಅಂಗಿನೇ ಇಷ್ಟ ಅನ್ನೋ ತರ ಅವ್ರು. ಫುಲ್ ಗಾಳಿ ಆಡ್ತಾ ಆರಾಮಾಗಿರ್ತೈತೆ. ಅವ್ರ ಲುಂಗಿ ನೋಡಿ, ಲುಂಗಿ ಅವ್ರು ಕಟ್ಟೋದು ಇಲ್ಲಿ ಅಲ್ಲ. ಹೌದು. ಅದು ಮಂಜು ಅವರ ತಂದೆ ಬಂದಿದ್ರು, ಅವರು ನಾನು ರೈತ ಆಗಿ ಹೇಳ್ತೀನಿ ಅದನ್ನ ಹಿಂದೆ ಕಟ್ಬೇಡ ಮುಂದೆ ಕಟ್ಟು ಅಂತ ವಾದ ಮಾಡಿದ್ರು ಅವ್ರು. ಇಲ್ಲ ನಾನು ಇಲ್ಲೇ ಕಟ್ಟುದು ಅಂತ. ನನಗೆ ಇಲ್ಲ ಹಿಂಗೆ ಕಟ್ಟು ಹಿಂಗ್ ಕಟ್ಟು ಹಿಂಗ್ ಕಟ್ಟು ಅಂತ. ಮತ್ತೆ ಅವರ ಸಮಾಧಾನಕ್ಕೆ ಮುಂದೆ ಕಟ್ಟಿದ್ರು. ನೋಡು ಹಿಂಗೆ ಹೇಳು, ರಾಜ್ ಅಂತಾರ ಹಿಂಗೆ ಎಳಿಬೇಕು, ಹಿಂದೆ ಕಟ್ಟೋದಲ್ಲ ಅಂತ. ರೀ ಅವ್ರು ಹೋದ ಮೇಲೆ ವಾಪಸ್ ಹಿಂಗೆ ಮಾಡಿ ಅವ್ರಿರೋ ತನಕ ಮಾತ್ರ ಮಾಡಾರೆ. ಓಕೆ. ಅಂಡ್ ಬಿಗ್ ಬಾಸ್ ಅಲ್ಲಿ ತುಂಬಾನೇ ನಿಮ್ದು ಮತ್ತೆ ಧನರಾಜ್ ಅವರು ಡೋರ್ ಹತ್ರ ಹನುಮಂತನ ಡೋರ್ ಹತ್ರನೇ ಕುತ್ಕೊಂಡ್ ಮಾತಾಡ್ತಿದ್ರಿ. ಏನಿತ್ತು ಅಂತದ್ದು ಯಾವಾಗ್ಲೂ ಮಾತಾಡುವಂತದ್ದು, ದೋಸ್ತ 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 ಅಂತ ಹೇಳ್ಬಿಟ್ಟು? ನಾನು ಮಾತಾಡೋದು ಜಾಸ್ತಿ, ಹನುಮಂತನ ಮಾತಾಡೋದು ಎಷ್ಟು ಬೇಕು ಅಷ್ಟು ಮಾತಾಡ್ತಿದ್ರು. ಅದು ಆ ಪ್ಲೇಸ್ ಇದೆಯಲ್ಲ ಗೇಟ್ ಹತ್ತ ಒಂದು ಗೇಟ್. ಅದೇ ಲಾಸ್ಟ್ ಸೀಸನ್ ಅಲ್ಲಿ ಸಂತು ಬಂತು ಅಂತ ಹೇಳ್ಬಿಟ್ಟು ತುಕಾಲಿ ಸಂತೋಷ್ ಅವರು ಮತ್ತೆ ವರ್ತೂರು ಸಂತೋಷ್ ಅವ್ರು ಮಾಡ್ತಿದ್ರಿ. ಬಟ್ ನೀವ್ ಈ ಸಲ ಅವ್ರಿಬ್ರು ಮೀರ್ಸ್ಬಿಟ್ಟಿದ್ದೀರ. ಒಂದು ಉತ್ತರ ಕರ್ನಾಟಕದ ಪ್ರತಿಭೆ, ಇನ್ನೊಂದು ದಕ್ಷಿಣ ಕನ್ನಡದ ಪ್ರತಿಭೆ. ಸೊ ಹೆಂಗ್ ಅನ್ನಿಸ್ತು ಅಂತ? ಅದೇನ್ ಗೊತ್ತಾ, ಒಂದು ಭಾಷೆಯಲ್ಲಿ ನಾನು ಅವರ ಭಾಷೆಯನ್ನ ಕಲಿಯೋದಕ್ಕೆ ಹೋಗ್ತಿದ್ದೆ. ನನ್ ನಿಜವಾಗ್ಲೂ ಇನ್ನೂ ಕಲಿಯೋಕ್ಕಾಗ್ಲಿಲ್ಲ. ಎಂತ ನೀ ಏನಾದ್ರೂ ಟೆನ್ಷನ್ ಮಾಡ್ಕೊಂಡ್ರೆ ನೀ ಮುಟ್ಟು ತಲೆ ಆಫ್ ಮಾಡ್ತಿ ದೋಸ್ತ ಅನ್ನೋ ತರ ಹೇಳ್ತಿದ್ರು. ಆಮೇಲೆ ಒಂದ್ಸಲ ನಾನು ಅದು ಅವರಿಗೆ ಟ್ರೈನ್ ಮಾಡ್ತೀನಿ, ಒಂದ್ ಕೆಲ್ಸ ಮಾಡೋ ದೋಸ್ತ, ನೀ ನನ್ ಭಾಷೆ ತರ, ನಾನ್ ನಿನ್ ಭಾಷೆ ತರ ಮಾತಾಡ್ತೀನಿ, ನೀನು ನನ್ನ ಭಾಷೆ ಹಾಗೆ ಮಾತಾಡು ಅಂತ. ಒಂದೆರಡು ಸಲ ಟ್ರೈ ಮಾಡಿರ್ತದ್ದು, ಆಗಿದ ಇಲ್ವೋ ಗೊತ್ತಿಲ್ಲ. ಅದ ಅವರು ನನ್ನ ಭಾಷೆ ಮಾತಾಡೋದು, ಅದು ಕೇಳಕ್ಕೆ ಚಂದ. ನಾನು ಅವ್ರ ಭಾಷೆನ ತಪ್ಪಾಗಿ ಮಾತಾಡ್ತಿರ್ತೀನಿ. ಬಟ್ ನಾನ್ ಟ್ರೈ ಮಾಡಿದೆ, ಬಟ್ ಅವರಿಗೆ ಅದು ನಾವು ಬಿಡಿಸಿ ಮಾತಾಡೋದಲ್ಲ, ಹೇಳ್ಬೋದು. ಈಗ ಅವ್ರ ಭಾಷೆನ ಕಲಿಯೋದು ತುಂಬಾ ಕಷ್ಟ. ಈಗೇನಾದ್ರೂ ಹನುಮಂತು ಅವ್ರಿಗೆ ಹೇಳೋದಾದ್ರೆ ಉತ್ತರ ಕರ್ನಾಟಕದ ಭಾಷಾ ಶೈಲಿಯಲ್ಲಿ ಏನ್ ಹೇಳ್ತೀರಾ? ದೋಸ್ತ, ಈ ಸಲಿ ಕಪ್ಪು ನಿಂದ ಆಗಿರ್ಬೇಕು, ನೀ ಬಂದ್ಮೇಲ ಇಲ್ಲಿ ಜಗ್ 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 ಖುಷಿ ಪಡ್ತೀವ. ಜಗ್ ಅಂತ ಹೇಳಿ, ಜಗ್ ಅದನ್ನ ಜಗ್ ಅಂತ ಹೇಳಿ ಸುಮಾರು ಸಲ ಹೇಳ್ತಿದ್ರು. ತುಂಬಾ ಇಷ್ಟಪಟ್ಟು ಆಡಿರುವಂತಹ ಗೇಮ್ ಯಾವ್ದು ಧನರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂತ? ತುಂಬಾ ಇಷ್ಟಪಟ್ಟು ಆಡಿರುವ ಗೇಮ್ ಅದು ಯಾವ್ದು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಮರ ತುಂಡು ತಂದು ಇಡೋದು. ಅದನ್ನ ನಾನು ನಮ್ ದೋಸ್ತ ಏನಿದ್ದಾನೆ, ಫಸ್ಟಿಗೆ ಆಟ ಆಡ್ಬೇಕಾದ್ರೆ, ನಾನು ಫಿನಾಲೆ 2 ಟಿಕೆಟ್ ತಗೋಬೇಕಾದ್ರೆ ಆಟ ಆಡುವಾಗ ಎಲ್ಲ ಆಟದಲ್ಲಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿ ನಾನು ಫಿನಾಲೆ ಬಂದಿದ್ದೆ ಅನ್ನೋ ತರ ಹೇಳಿದ್ರು. ಅದನ್ನ ಆಟ ಆಡ್ತಿದ್ರು, ಅದನ್ನ ಸುಮಾರು ಸಲ ಹೇಳಿದ್ದಾರೆ. ಸೊ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ, ದೋಸ್ತ ಫಿನಾಲೆಗೆ ಹೋದ, ಖುಷಿ ಇದೆಯಾ ಅಂತ. ಖುಷಿ ಇದೆ ಸರ್ ಅಂತ. ಓಕೆ, ನೀವು ಹೋಗಿಲ್ಲ ಯಾಕೆ ಅನ್ನೋದು ಕೂಡ ಯೋಚನೆ ಮಾಡ್ಬೇಕು ಅಂದಾಗ ನಂಗೆ ಓಡಿತ್ತು. ಹೌದು, ನಾನು ಆ ರೀತಿ ಇರಬಾರ್ದು ಅಂತ. ಆ ಟೈಮಲ್ಲಿ ನನಗೆ ಆ ಮಾರಿ ಹಬ್ಬದ ಪ್ರಸಾದ ಎಲ್ಲ ಬಿದ್ದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಸುದೀಪ್ ಸರ್ ಹೇಳಿರೋ ಅಷ್ಟು ಮಾತುಗಳು ಕೂಡ ಕನೆಕ್ಟ್ ಆಗ್ತಿತ್ತು. ಅದು ಬೇರೆ ತರ ಮೋಟಿವ್ ಆಗ್ತಿತ್ತು. ಆ ಕಾರಣಕ್ಕಾಗಿ ಆ ವೀಕಲ್ಲಿ ನಾನು ತುಂಬಾ ಚೆನ್ನಾಗಿ ಆಡ್ಬೇಕು, ಇದ್ರಲ್ಲಿ ನಾನು ಪ್ರೂವ್ ಮಾಡ್ಲೇಬೇಕು. ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಅದ್ರಲ್ಲಿ ನಾನೇ ಪಾರಾಗ್ಬೇಕು ಅನ್ನೋ ರೀತಿ ಅಂದ್ಕೊಂಡಿದ್ದೆ. ಆಟ ಆಡ್ಬೇಕಾದ್ರೆ ಎಲ್ಲೂ ಟೆನ್ಷನ್ ಮಾಡ್ಕೊಂಡ್ರೆ, ಯಾವುದೇ ರೀತಿಯಾಗಿ ಗೆಲ್ತೀನೋ ಸೋಲ್ತೀನೋ ಬಿಡ ಸೆಕೆಂಡ್ರಿ, ಆಟದಲ್ಲಿ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಆಟ ಆಡುವ ಅನ್ನೋ ತರನೇ ಆಟ ಆಡಿದ್ದು. ಅದಕ್ಕೆ ನೋಡಿ, ಅದು ಎಲ್ಲ ಆಟದಲ್ಲಿ ಒಂದು ಆಟದಲ್ಲಿ ಸೋಲ್ತೀನಿ, ಮತ್ತೆಲ್ಲ 5 ಆಟದಲ್ಲೂ ನಾನು ನನ್ನ ಎಫರ್ಟ್ ಕೊಟ್ಟು 1, 2, 3 ಆಟದಲ್ಲಿ ಫಸ್ಟ್ ಬಂದೆ.
ಆ ಆಟನ ಈಗ್ಲೂ ಕೂಡ ಎಲ್ರು ಕೂಡ ಎಂಜಾಯ್ ಮಾಡ್ತಾರೆ. ನಂಗೆ ಅಯ್ಯೋ! ಈ ತರ ನಾನು ಮೊದ್ಲಿಂದಾನು ಆಟ ಆಡ್ಕೊಂಡ್ ಬರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸ್ತಿತ್ತು. ದೋಸ್ತಾನ ಇನ್‌ಫ್ಲುಯೆನ್ಸ್ ಏನಿದೆ ಅದು ತುಂಬಾ ಇಂಪ್ಯಾಕ್ಟ್ ಆಗಿದೆ ನಂಗೆ. ಓಕೆ. ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಲೈಫಲ್ಲಿ ಕೆಲವೊಂದಷ್ಟು ಚೇಂಜಸ್ ಆಗುತ್ತೆ. ಹ್ಮ್. ನಿಮ್ ಲೈಫಲ್ಲಿ ಏನೇನ್ ಚೇಂಜಸ್ ಆಯ್ತು ಅಂತ? ನಂಗೆ ಕಾನ್ಫಿಡೆನ್ಸ್ ಬಂತು. ಹ್ಮ್. ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು ಅಂತ. ಆ ಒಂದಷ್ಟು ಸವಾಲುಗಳನ್ನ ತಗೊಳ್ಳೋದಕ್ಕೆ ಹಿಂಜರಿತಿದ್ದೆ. ಇನ್ನು ಸವಾಲುಗಳನ್ನ ನಾನು ಸ್ವೀಕರಿಸ್ತೀನಿ. ಅದನ್ನ ಚಾಲೆಂಜಿಂಗ್ ಆಗಿ ತಗೋತೀನಿ. ಆ ಲಾಸ್ಟ್ ವೀಕಲ್ಲಿ ನಾನು ಅದೇ ಕಾರಣಕ್ಕೋಸ್ಕರ ಯಾವ ವೀಕ್ ಕಂಟೆಸ್ಟೆಂಟ್ ಕೂಡ ನನ್ನನ್ನ ನಾನ್ ತಗೋಬಾರ್ದು. ಹ್ಮ್. ನಾನು ಗೆಲ್ತೀನೋ ಸೋಲ್ತೀನೋ, ನಾನು ಗೆಲ್ಬೇಕಾಗಿರೋದು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆನೆ ಎದುರಾಳಿಯನಿಗೆ ತಗೊಂಡು ಅವ್ರ ಮುಂದೆ ನಾನು ವಿನ್ ಆಗ್ಬೇಕು ಅಂತ. ಆ ಮಿರರ್ ಟಾಸ್ಕ್ ಅಲ್ಲಿ ನಾನೇನಾದ್ರೂ ನೋಡದೆ ಚೆನ್ನಾಗಿ ಆಡ್ತಿದ್ರೆ ಅದು ಆ ಕ್ರೆಡಿಟ್ ನಂಗೆ ಇನ್ನೂ ಜಾಸ್ತಿ ಸಿಗ್ತಿತ್ತು. ಯಾವುದು ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಅವರನ್ನ ಮುಂದೆ ನಾನು ಗೆದ್ದೆ ಅನ್ನೋ ಒಂದು ಫೀಲಲ್ಲಿ ನಾನು ತ್ರಿವಿಕ್ರಮ್ ಅವ್ರ ಹತ್ರನೂ ಹೋಗಿ ಹೇಳ್ತೀನಿ. ನನ್ನ ಅಹಂಕಾರ ಅಂದ್ಕೋಬೇಡಿ, ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು ಕೂಡ ನಿಮ್ಮ ಮುಂದೆ ನಾನು ಗೆದ್ದು ತೋರಿಸ್ಬೇಕು ಅಂತ. ಅದೊಂದು ಆಸೆ ಇತ್ತು, ಆ ಆಸೆ ಈಡೇರಿತು ಅಂತ. ಮರುದಿನ ಮಣ್ಣು ಪಾಲಾಯ್ತು. ಅಂದ್ರೆ ಈಗ ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಒಂದು ವಸ್ತುನ ಕದ್ಕೊಂಡ್ ಬರ್ಬೋದಾದ್ರೆ ಏನ್ ಕದ್ಕೊಂಡ್ ಬರ್ತಿದ್ರಿ, ಅಥವಾ ತಗೊಂಡ್ಬರೋದಾದ್ರೆ ಏನ್ ತಗೊಂಡ್ ಬರ್ತಿದ್ರಿ? ಏನ್ ಇಷ್ಟಪಟ್ಟು ಇದ್ರಿ ಬಿಗ್ ಬಾಸ್ ಮನೆ? ಯಾವ ವಸ್ತುನ ತುಂಬಾ ಇಷ್ಟಪಟ್ಟಿದ್ರಿ ಅಂತ? ವಸ್ತು ಅನ್ನೋದಕ್ಕಿಂತ ನಂಗೆ ಆ ಗೇಟು ಮತ್ತೆ ಆ ಮೆಟ್ಲು ತಗೊಂಡ್ ಬರ್ಬೇಕು. ಆಗಲ್ವಲ್ಲ. ಅದು ಅಲ್ದಿದ್ರೆ ನಾನು ಅಲ್ಲೊಂದು ಕಿಚನ್ ಅಲ್ಲಿ ಒಂದು ಕೋಣದ್ದು ಒಂದು ಇದಿದೆ, ಚೆನ್ನಾಗಿತ್ತು. ಆ ಫೋಟೋ ಫ್ರೇಮ್ ತರ? ಫೋಟೋ ಫ್ರೇಮ್ ಅಲ್ಲ, ಒಂದು ನೇತಾಕಿರ್ತಾರೆ ಒಂದು, ಅದು ತುಂಬಾ ಚೆನ್ನಾಗಿತ್ತು. ಅದನ್ನ ತಗೊಂಡ್ ಬರ್ತೀನಿ. ಓಕೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಮಗಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಂತ? ನಂಗೆ ಪ್ರತಿ ದಿನ ಅವಳು ನೆನಪಾಗೋಳು. ಹೇಗಾಗಿರ್ತಾಳೆ. ಒಂದ್ಸಲ ಚೈತ್ರ ಅವರೇ ಹೇಳ್ತಾರೆ, ನಿಮ್ ಮಗಳು ಈಗ ತೆವಳ್ತಾ ಹೋಗೋ ತರ ಆಗ್ಬೋದು. ಅದನ್ನೆಲ್ಲ ನಾನು ಒಂಥರ ಇಮ್ಯಾಜಿನ್ ಮಾಡ್ಕೊತೆ. ಮತ್ತೆ ಅವಳಿಗೆ ಡಿಂಪಲ್ ಬೀಳ್ತಿತ್ತು, ಈಗ ಹೇಗೆ ನಕ್ರೆ ಕಾಣಿಸೋಳು ಅಂತ. ನಾನು 1 ತಿಂಗಳು 1 ತಿಂಗಳಾಗಿತ್ತು, 2 ತಿಂಗಳು 3 ತಿಂಗಳು ಆದಾಗೆಲ್ಲ ನಂಗೆ ಅಯ್ಯೋ ನನ್ನ ಮಗಳು ಮುಖ ಅದು ಮತ್ತೆ ಆ ಮೂಮೆಂಟು ಅದನ್ನೆಲ್ಲ ನಾನು ಹತ್ರದಿಂದ ಗಮನಿಸ್ಲಿಲ್ಲ ಅಲ್ಲ ಅನ್ನೊಂದು ಕೊರಗು ಜಾಸ್ತಿ ಆಗ್ತಾ ಇತ್ತು. ನಾನು ಪ್ರತಿ ತಿಂಗಳು ಬಂದಾಗ್ಲೂ ನನಗೆ ಅನಿಸ್ತಿದ್ದು ನಾನು ನೆಕ್ಸ್ಟ್ ತಿಂಗಳು ಇರ್ತೀನೋ ಇಲ್ವೋ ಅಂತ ಅದೇ ಅನಿಸ್ತಿತ್ತು. ಅವಾಗ ಮಗಳದ್ದು ಬರ್ತ್ಡೇ ಅಂದ್ರೆ 1 ತಿಂಗಳಾಯ್ತು ಅಂತ ಹೇಳ್ತೀನೋ ಇಲ್ವೋ ಆ ರೀತಿನೇ ಅಂತು. 2 ತಿಂಗಳ 3 ತಿಂಗಳಿದ್ದು ಹೇಳಿದೆ, ಆಮೇಲೆ 4 ತಿಂಗಳದ್ದು ಹೇಳಿದೆ. ಅಷ್ಟು ತಿಂಗಳಲ್ಲಿ ಅವಳಿಗೆ ವಿಶ್ ಮಾಡ್ಕೊಂಡು ಅವಳ ಬಗ್ಗೆ ನೆನೆಸ್ಕೊಂಡು ಬಂದಾಗ ಯಾವಾಗ ಒಂದು 4 ತಿಂಗಳು ಅಂತ ಬಂತು, ನಂಗೊಂದು ಗೊತ್ತಾಯ್ತು ಮಗಳು ದೊಡ್ಡವಳಾಗಿದ್ದಾಳೆ, ನಾನು ನೋಡ್ಲೇಬೇಕು. ಬಿಗ್ ಬಾಸ್ ಒಂದು ಫೋಟೋ ಕಳಿಸಿ ನಂಗೆ ಆಗ್ಲಿಲ್ಲ ಅದು. ತಿಂಗಳು ನನ್ನ ಮಗಳು ಮುಖ ಎಲ್ಲ ನಾನು ನೋಡದೇ ಇದ್ರೆ ನಂಗೆ ಹೆಂಗಾಗ್ಬೇಕು. ಬಿಗ್ ಬಾಸ್ ಪ್ಲೀಸ್ ನನ್ಗೆ ಕಳಿಸಿ ಮುಖ, ನಂಗೆ ಆಟ ಆಡೋದಕ್ಕೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಅಂತ. ಬಿಗ್ ಬಾಸ್ ಕಳಿಸ್ಲಿಲ್ಲ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ತುಂಬಾ ಬೇಜಾರಾಯ್ತು. ಬಟ್ ಆಟ ಅಂತ ಬಂದಾಗ ಇಂಥದನ್ನೆಲ್ಲ ಸವಾಲಾಗಿ ಸ್ವೀಕರಿಸ್ಕೊಂಡೆ ಆಟಕ್ಕೆ ಮುನ್ನುಗ್ಬೇಕು ಅನ್ನೋ ತರ. ಮತ್ತೊಂದು ಯೋಚನೆ ಮಾಡಿದೆ, ನನ್ನ ಮಗಳಿಗೆ ನನ್ನ ಹೆಂಡತಿ ಇದ್ದಾಳೆ, ನನ್ನ ಹೆಂಡತಿಗೆ ನಾನೇ ಇರ್ಬೇಕಲ್ಲ, ನನ್ನ ಹೆಂಡತಿನ ನೋಡಿದ್ರೆ ಸಾಕು, ಫ್ಯಾಮಿಲಿ ರೌಂಡಿಗೆ ಬರ್ತಾಳೆ ಅವಾಗ ನೋಡೋಣ ಅನ್ನೋ ತರ ಅಂದ್ಕೊಂಡಿದ್ದೆ. ಫ್ಯಾಮಿಲಿ ರೌಂಡ್ ಬಂದಾಗ ಇಡೀ ಕುಟುಂಬನೇ ಬರುತ್ತೆ, ದೊಡ್ಡ ಮನೆ. ಆಕ್ಚುಲಿ ಯೂಶುವಲಿ ಬಿಗ್ ಬಾಸ್ ಮನೆನ ದೊಡ್ಡ ಮನೆ ಅಂತಾರೆ. ನಿಮ್ ಫ್ಯಾಮಿಲಿ ಬಂದ್ಮೇಲೆ ಇನ್ನಷ್ಟು ದೊಡ್ಡ ಮನೆ ಆಗುತ್ತೆ. ನಾನು ಅದನ್ನೇ ಸುದೀಪ್ ಸರ್ಗೂ ಹೇಳಿದೆ, ಸರ್ ನಮ್ಮ ಫ್ಯಾಮಿಲಿನ ಕರೆದು ಒಂದು ಸೀಸನ್ ಮಾಡಿ ಸರ್, ಒಳ್ಳೆ ಕಂಟೆಂಟ್ ಅಂದ್ರೆ ಎಲ್ಲ ತರ್ಲೆಗಳು ಸೇರ್ಕೊಂಡಿರುವಂತ ಒಂದು ಫ್ಯಾಮಿಲಿ ಅನ್ನೋ ತರ. ನನಗೆ ನಾನು ಯೋಚನೆ ಇದೆ, ನಂಗೆ ಗೊತ್ತ, ನಾನು ಇಲ್ಲಿವರೆಗೂ ಹೇಳಿಲ್ಲ. ಒಂದು ನಮ್ಮ ಫ್ಯಾಮಿಲಿನೇ ಇಟ್ಕೊಂಡು ಆ ಕ್ಯಾರೆಕ್ಟರ್ ಮಾಡಿ ಒಂದು ಫಿಲ್ಮ್ ಮಾಡಬೇಕು, ಅದ್ರಲ್ಲಿ ನಾನು ಫ್ಯಾಮಿಲಿಯನ್ನೇ ಸೇರಿಸ್ಕೊಂಡು ಮಾಡಬೇಕು ಅನ್ನೋ ಒಂದು ಥಾಟ್ ಇದೆ. ಅದು ಆ ಧೈರ್ಯ ಏನಿದೆ ಅದು ಬಿಗ್ ಬಾಸ್ ಇಂದ ಬಂದಿದೆ. ನಾನು ಅದರಲ್ಲಿ ವರ್ಕ್ ಮಾಡಬೇಕು. ನಮ್ಮ ಫ್ಯಾಮಿಲಿ ಮತ್ತೆ ಆ ಒಂದು ನನ್ನ ಕನಸು ಅದನ್ನ
ನನ್ಸ್ ಮಾಡೋ ದಾರಿಯಲ್ಲಿ ಇದ್ದೀನಿ. ನೋಡ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ. ಹೆಂಗ್ ಅನ್ನಿಸ್ತು ಆ ಮೂಮೆಂಟ್? ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾಗಿರ್ಬೋದು, ಅಥವಾ ಹ್ಮ್. ನೀವು ಮಗಳನ್ನ ನೋಡ್ಬೇಕು ಅಂತಂದಾಗ ನಿಮ್ ಕಣ್ಣಲ್ಲೆಲ್ಲ ನೀರೆಲ್ಲ ಬಂತು, ಹ್ಮ್. ಕಣ್ಣಂಚಲ್ಲಿ. ನಿಮ್ಮ ವೈಫ್ ನ ನೋಡ್ತಿರ್ಬೇಕಾದ್ರೆ ತುಂಬಾ ಎಮೋಷನಲ್ ಆದ್ರಿ. ಹ್ಮ್. ಸೊ ಆ ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ. ನಂಗೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ನನಗೆ ಫಸ್ಟ್ ಬಿಗ್ ಬಾಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲ ಫ್ಯಾಮಿಲಿ ಬಂದಿದ್ದು ಒಂದು 5 ಜನ. ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಷ್ಟು ಬೇರೆ ಯಾರು ಹ್ಮ್. ಇಡೀ ಸೀಸನ್ನಲ್ಲಿ ಯಾರಿಗೂ ಹೌದು. ಅಷ್ಟು ಜನರ ಕರ್ಕೊಂಡ್ ಬಂದಿಲ್ಲ. ನಮಗೆ ನಮ್ಮ ಫ್ಯಾಮಿಲಿ ಎಷ್ಟು ನನಗೆ ಇಂಪಾರ್ಟೆಂಟ್ ಅಂದ್ರೆ ಹ್ಮ್. ಅವರಿಂದನೇ ನಾನು ಇಷ್ಟೆಲ್ಲ ಸಾಧ್ಯ ಆಯ್ತು. ಮೊದಲಿಗೆ ನಮ್ಮ ಕಮಲ್ ಅಜ್ಜಿ ಅವರು ನಡ್ಕೊಂಡ ಹ್ಮ್. ದಾರಿಯಲ್ಲೇ ಎಲ್ರೂ ಒಟ್ಟಿಗೆ ಹ್ಮ್. ಸಾಗಿ ಇಷ್ಟು ಚಂದದ. ಅಂದ್ರೆ ಒಂದು ಫ್ಯಾಮಿಲಿ ಹೇಗಿರ್ಬೇಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಜಗಳ ಆಡ್ಕೊಂಡು ಹ್ಮ್. ಆಸ್ತಿ ವಿಚಾರಕ್ಕಾಗ್ಲಿ, ಮತ್ತೊಂದು ಯಾವ್ದೋ ಆಸೆ ದುರಾಸೆ, ಇಂಥ ವಿಚಾರಕ್ಕೋಸ್ಕರ ಇಂಥ ಖುಷಿಗಳನ್ನ ಕಳ್ಕೊತಿದ್ದೇವೆ ಅನ್ನೋ ತರ ಅನಿಸ್ತದೆ. ಒಂದ್ ಎಲ್ಲರ ಜೊತೆ ಕೂಡಿ ಬಾಳಿ ಬದುಕೋದಿದೆಯಲ್ಲ, ಹ್ಮ್. ಅದು ಜೀವನದಲ್ಲಿ ನಮ್ಗೆ ಆ ದೇವ್ರು ಕೊಟ್ಟ ಅದೊಂದು ದೊಡ್ಡ ಕೊಡುಗೆಯನ್ನ ಈ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಮ್ ಜೀವನ ಸಾರ್ಥಕ. ಹ್ಮ್. ನಾವು ಅವನು ಯಾವ್ದೋ ಜಾಗ ತಗೋತಾನೆ, ನನ್ನ ಹತ್ರ ಜಾಗ ಇಲ್ಲ, ಹ್ಮ್. ಅಥವಾ ಯಾರೋ ಒಬ್ಳು ಬೇರೆ ಮನೆಯಿಂದ ಬಂದ ಹೆಂಡತಿ ಆದವಳು ಅವಳಿಗೊಂದು ಆಸೆ ಇರುತ್ತೆ ನಮ್ಗೆ ಜಾಗ ತಗೋಬೇಕು ಹಾಗೆ ಹ್ಮ್. ಹೀಗೆ ಅಂತ. ಆ ಅದ್ರ ಬದಲು ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ನಾವು ಒಟ್ಟಿಗೆನೆ ಮುಂದೆ ಬರ್ಬೇಕು, ಒಟ್ಟಿಗೆನೆ ಜೀವನ ಸಾಗಿಸ್ಕೊಳ್ಬೇಕು. ಹ್ಮ್. ಆ, ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಹೆಲ್ಪ್ ಆಗೋದು. ಈಗ ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ. ಈ ಈ ಏನಾದ್ರೂ ಆಗ್ಲಿ, ಯಾರಾದ್ರೂ ಹ್ಮ್. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ರೂ ಕೂಡ ಎಲ್ಲರೂ ಹೋಗಿ ನೋಡೋದು, ಆವಾಗ ಎಲ್ಲರೂ ಬಂದು ಹ್ಮ್. ಮಾತಾಡಿಸೋದು. ಏನಾದ್ರು ಹಣದ ಅವಶ್ಯಕತೆ ಇದ್ರೆ ಇವ್ ಕೇಳ್ತಾರೆ, ಹ್ಮ್. ದುಡ್ಡು ಉಂಟಾ ಅಂತ. ಈ ಎಲ್ಲ ಎಲ್ಲ ಸೇರಿ ಈ ಎಲ್ಲರೂ ಇದ್ದಾಗ ಹ್ಮ್. ಅದೆಂಥದೇ ಕಷ್ಟ ಬರ್ಲಿ ಹ್ಮ್. ಅದನ್ನ ಎದುರಿಸಿ ನಿಲ್ಬೋದು. ಎಲ್ಲರೂ ಚದುರಿ ಅವರಿಗೊಂದು ಕಷ್ಟ ಬಂದಾಗ ಅದು ಎದುರಿಸೋದು ಕಷ್ಟ ಆಗುತ್ತೆ. ಆ ಮನುಷ್ಯ ಕುಗ್ತಾನೆ. ಆ, ಇಂಥ ಕಾರಣಕ್ಕೆ ಕೆಲವರು ಮಾನಸಿಕವಾಗಿ ಹ್ಮ್. ಕುಗ್ಗೋಗಿ ಬೇರೆ ಬೇರೆ ಡಿಸಿಷನ್ಗಳನ್ನ ತಗೋತಾರೆ. ಈ- ಈ- ಇದು ಬೇಡ ಅನ್ನೋ ತರ ಅನ್ಸುತ್ತೆ ನನಗೆ. ಹ್ಮ್. ಫ್ಯಾಮಿಲಿ ರೌಂಡ್ ಬಂದಾಗ ಅದೇ ಅನ್ಸಿದ್ದು. ಹ್ಮ್. ಹ್ಮ್. ನಮ್ ಫ್ಯಾಮಿಲಿ ವ್ಯಾಲ್ಯೂ ಏನು ಅನ್ನೋದು ನನಗೆ ಗೊತ್ತಾಗಿದ್ದೇ ಆಫ್ಟರ್ ಲಾಕ್ಡೌನ್ ಅಲ್ಲಿ. ಹ್ಮ್. 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 ಬಿಗ್ ಬಾಸ್ ಮನೆಗೆ ಬಂದಾಗ ಅನ್ಸಿದ್ದು ಅದೇ. ಅವ್ರು ಬಂದು ಎಲ್ಲ ನಂಗೆ ಕಿಸ್ ಹ್ಮ್. ಮಾಡ್ತಾರೆ, ನಾನು ಅವ್ರದ್ದು ಆಶೀರ್ವಾದ ಹ್ಮ್. ತಗೋತೀನಿ. ಅವರೆಲ್ಲ ನಗು ಮುಖದಲ್ಲಿ ಲೋ ನಿಮ್ಮಿಂದಲ್ರೋ ನಾನೆಲ್ಲ ಬಂದಿರೋದು, ನನಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ, ಹ್ಮ್. ನಾನು ಏನೂ ಅಲ್ಲ ಅನ್ನೋ ತರ ನನಗೆ ಅವ್ರ ಮುಂದೆ. ಬಟ್ ಒಂದು ನೆನಪಲ್ಲಿ ಉಳ್ಕೊಳ್ಳುವಂತ ಒಂದು ಒಂದು ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಮೆಮೊರೇಬಲ್ ಮೂಮೆಂಟ್ಸ್. ಮತ್ತೆ ನನ್ನ ಮಗಳು, ಹ್ಮ್. ಮಗಳಿಗೆ ಈಗ ನಾನೇ ಹಾಗೆ ಸುಮಾರು ಸಲ ಹೇಳ್ತಿದ್ದೆ, ಹ್ಮ್. ಮಗಳು ಎಲ್ಲ ಕಡೆ ಯಾರ ಮಕ್ಳು ಆದ್ರೂ ಕೂಡ ಹ್ಮ್. ಒಂದು ಅಷ್ಟಮಿ, ಗಣೇಶೋತ್ಸವ ಅಥವಾ ಯಾವ್ದೋ ಒಂದು ಕಾಲೇಜ್ ಫಂಕ್ಷನ್ ಟೈಮಲ್ಲಿ ಅಥವಾ ಮನೆಯಲ್ಲೇ ಯಾವ್ದೋ ಒಂದು ಫಂಕ್ಷನ್ ಆ ಹ್ಮ್. ಟೈಮಲ್ಲಿ ಮಗುನ ಎಂತಾದ್ರೂ ಬಂದು ಸ್ಟೇಜ್ ಅಲ್ಲಿ ಹಾಡ್ಬಿಟ್ಟು ಹಾಗೆ ಹೀಗೆ ಅಂತ, ಹ್ಮ್. ಅದೇ ಒಂದು ಫಸ್ಟ್ ಸ್ಟೇಜ್ ಅಂತ. ಆದ್ರೆ ನನ್ನ ಮಗಳು ಇಷ್ಟು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಫಸ್ಟ್ ಹೆಜ್ಜೆ ಹಾಕಿ ಅವಳದ ಒಂದು ಫಸ್ಟ್. ಅತ್ಯಂತ ಕಿರಿಯ ಒಂದು ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಒಂದು ವ್ಯಕ್ತಿ ಅಂತಂದ್ರೆ ನಿಮ್ ಮಗಳೇ ಅನ್ಸುತ್ತೆ. ನಾನು ಅದನ್ನ ಅಂದ್ರೆ ಹೌದಾ ಅನ್ನೋ ತರ ಕೇಳಿದ್ದೆ. ಹ್ಮ್. ಇವಳೇನಾ ಫಸ್ಟ್ ಬಂದಿದ್ದು, ಬೇರೆ ಹ್ಮ್. ಯಾರಾದ್ರೂ ಕರ್ಕೊಂಡ್ ಬಂದಿದಾರ ಅನ್ನೋ ತರ ಇಷ್ಟು ಸೀಸನ್ ಅಲ್ಲಿ ಅಂತ ಕೇಳಿದ್ದೆ. ಹ್ಮ್. ಬಟ್ ಅದನ್ನ ಹಾಕಿದಾರ ಇಲ್ವಾ ಗೊತ್ತಿಲ್ಲ. ಆಮೇಲೆ ನಾನು ಈ ಕಡೆ ಹೊರಗೆ ಬಂದ ಮೇಲೆ ಮಗುನ ಕರ್ಕೊಂಡ್ ಬರೋದ್ರಲ್ಲಿ ಸ್ವಲ್ಪ ತೋರಿಸ್ಬೇಕು ಹಾಗೆ ಹೀಗೆ ಅನ್ನೋ ತರ, ಅದಕ್ಕೆ ಹ್ಮ್. ಆಕ್ಟಿವಿಟಿ ರೂಮ್ ಹ್ಮ್. ಅಲ್ಲಿ ಇಟ್ಟದ್ದು. ಬಿಗ್ ಬಾಸ್ ಮನೆಗೆ ಬಂದೆ ಹ್ಮ್. ಮಗಳನ್ನ ಕರ್ಕೊಂಬರ್ಲಿ. ಅದ್ರಲ್ಲಿ ತುಂಬಾ ಅಂದ್ರೆ ಬಿಗ್ ಬಾಸ್ ಟೀಮು ಹ್ಮ್. ಎಫರ್ಟ್ ತುಂಬಾ ಇದೆ. ಅವರು ನಮ್ಮ ಫ್ಯಾಮಿಲಿಗಿನ ಕರ್ಕೊಂಡ್ ಹ್ಮ್. ಬಂದಿರೋದು, ಅದು ಮಗುನ ಕರ್ಕೊಂಡ್ ಹ್ಮ್. ಬಂದಿರೋದು. ಅಂದ್ರೆ ಎಸಿ ಆ ಟೈಮಲ್ಲಿ ಮಗುನ ಹೌದು. ಸುರಕ್ಷತೆಯನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮಗಳ ಸುರಕ್ಷತೆ ಏನಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನನಗೆ ನನ್ನ ಆಸೆ ಏನಿದೆ ಅದನ್ನ ಈಡೇರಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂಥದ್ದನ್ನೆಲ್ಲ ಮಾಡಿದ್ದಾರೆ. ಸೊ ನನಗೆ ಯಾವಾಗ್ಲೂ ಹಾಗೆ ಅನ್ಸೋದು. ಈಗ ಜನ ಹೊರಗಡೆ ಬಂದಾಗ ಬಿಗ್ ಬಾಸ್ ನಿಮಗೆ ಮೋಸ ಮಾಡಿದ್ರು, ಬಿಗ್ ಬಾಸ್ ನಿಮಗೆ ಮೋಸ ಮಾಡಿದ್ರು, ನಂಗೆ ಅದು ಒಪ್ಕೊಳ್ಳೋಕೆ ಅಂದ್ರೆ ಅವ್ರದ್ದು ಬೇಜಾರು ಬೇರೆ ಇರುತ್ತೆ. ನನಗೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ, ನನ್ನ ಫ್ಯಾಮಿಲಿ ನನ್ನ ಹ್ಮ್. ಸರ್ಪ್ರೈಸ್ ಮಾಡಿದ್ರು, ಇಲ್ಲಿವರೆಗೂ ನನಗೆ ಮೋಟಿವೇಟ್ ಮಾಡಿದ್ದಾರೆ. ಹ್ಮ್. ಅದೊಂದು ದೇವರ ಸಮಾನ. ನಾನು ಅದನ್ನು ಯಾವತ್ತೂ ದೂರಕ್ಕಾಗಲ್ಲ. ಹ್ಮ್. ಬಿಗ್ ಬಾಸ್ ಅನ್ನೋದು ನನ್ನ ಲೈಫಲ್ಲಿ ನಂಗೆ ಅದು ಒಂದು ಕೃತಜ್ಞ. ಬಿಗ್ ಬಾಸ್ ನನ್ಗೆ ಅಕಸ್ಮಾತ್ ಬಿಗ್ ಬಾಸ್ ನನಗೆ ಆ ರೀತಿ ಮೋಸ ಮಾಡಿದ್ದು ಅಂತ ಆಗಿದ್ರು ಕೂಡ, ಅಂದ್ರೆ ಅದು
ನಾನು ಅವ್ರನ್ನ ಯಾವತ್ತೂ ದೂರಲ್ಲ. ಯಾಕಂದ್ರೆ ದೇವ್ರು ಹೇಳ್ತಾರಲ್ಲ, ದೇವ್ರು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ದೇವ್ರು ನಮ್ ನಮ್ ಕೆಲ್ಸ ಆಗಿಲ್ಲ ಅಂದ್ರೆ ದೇವ್ರಿಗೆ ಹ್ಮ್ ಬೈತಾರೆ. ಬಟ್ ನಾನು ಹಾಗೆ ಅಲ್ಲ. ಈ ಕೆಲ್ಸದಲ್ಲಿ ನಾನು ಫೇಲ್ ಮಾಡಿದ್ದೆ. ಮುಂದಿನ ಕೆಲ್ಸದಲ್ಲಾದ್ರೂ ನಾನು ನಾನು ಹಿಂಗೆ ಏನು ಮಾಡಲ್ಲ. ನನ್ಗೆ ಇಷ್ಟು ಒಂದು ಚಂದದ ಜೀವನ ಕೊಟ್ಟಿದ್ಯಾ, ನಾನು ನಿಂಗೆ ಕೃತಜ್ಞ ಅನ್ನೋ ತರ. ಬಿಗ್ ಬಾಸ್ ನನಗೆ ಯಾವತ್ತಿದ್ರು ದೇವರ ಸಮಾನ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಇರಿಟೇಟಿಂಗ್ ಕಂಟೆಸ್ಟೆಂಟ್ ಯಾರಾಗಿದ್ರು ನಿಮ್ಗೆ? ನಂಗೆ ಫಸ್ಟ್ ಒಂದಷ್ಟು ಆ ವಾರಗಳಲ್ಲಿ ಚೈತ್ರ ಅವರು, ಅವರ ಮಾತುಗಳು ಎಲ್ಲ, ಆಮೇಲೆ ಅವರು ಬದಲಾಗ್ತಾ ಹೋಗ್ತಾರೆ, ಅದನ್ನ ತಿದ್ಕೋತಾರೆ, ಲಾಸ್ಟ್ಗೆ ಅವ್ರಿಗೆ ಉತ್ತಮನು ಸಿಗುತ್ತೆ. ಆ ಆ ವಿಚಾರದಲ್ಲಿ ಬಿಗ್ ಬಾಸ್ ಇಂದ ಅವರು ಅದನ್ನ ಕಲ್ತಿರ್ಬೋದು. ಅದು ಮುಂದೆ ಅವರು ಅಳವಡಿಸ್ಕೊಂಡು ಹೋಗ್ತಾರೆ ಅನ್ನೋದೊಂದು ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಯಾರು ತುಂಬಾ ವರಸ್ಟ್ ಕಂಟೆಸ್ಟೆಂಟ್? ಇಷ್ಟು ಎಲ್ಲರನ್ನು ಸೇರಿಸಿ. ಎಲ್ರು ಸೇರಿಸಿ ವರಷ್ಟ? ಅಲ್ಲ, ಎಲ್ಲರನ್ನು ಸೇರಿಸಿನ ಅಂತ. ಎಲ್ಲರಲ್ಲೂ ಸೇರಿಸಿ ಟಾಪ್ 6 ಅಂತಲ್ಲ, ಯಾರೆಲ್ಲಾನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ 17 ಮೆಂಬರ್ಸ್ ಏನು? ಓಕೆ. ಸ್ಟ್ರಾಂಗ್ ಹನುಮಂತನ. ವರ್ಸ್ಟ್ ಅಂತ ನನಗೆ ಫಸ್ಟ್ 3 ವೀಕಲ್ಲಿ ಅನ್ಸಿದ್ದು ಗೋಲ್ಡ್ ಸುರೇಶ್ ಅವರು. ಬಟ್ ಆಮೇಲೆ ಅವರು ಬದಲಾಗ್ತಾರೆ. ನಾನೇ ಹೇಳಿದ್ದಿದೆ, ಹೇಳಿದ್ದು ಮಾತನ್ನ ಒಪ್ಕೊಳ್ಳಲ್ಲ, ಸುಳ್ಳು ಹೇಳ್ತಾರೆ, ಹಾಗೆ ಹೀಗೆ ಅಂತ. ಅದನ್ನ ಹಿಡ್ಕೊಂಡು ನಾಮಿನೇಟ್ ಮಾಡಿದ್ದೆ. ಒಂದು ಯಾವ್ದು 7th ವೀಕಲ್ಲಿ ಇಡೀ ಕಪ್ ರೋಸ್ ಬಂದು ಅದೇ ವೀಕಲ್ಲಿ ಉತ್ತಮ ತಗೊಳ್ಳುದು, ಅದು ಸಾಮಾನ್ಯವಾದ ಮಾತೇ ಅಲ್ಲ. ಅದನ್ನೇ ಅಲ್ಲಿಂದ ಅವ್ರು ಬದಲಾಗಿರೋದು, ಮತ್ತೆ ಅದೇ ಕಂಟಿನ್ಯೂ ಆಯ್ತು ಗೋಲ್ಡ್ ಸುರೇಶ್ ಅವ್ರದ್ದು. ಓಕೆ. ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಜನ ಜೋಡಿಗಳಿದ್ರು, ಅನುಷಾ ಮತ್ತೆ ಧರ್ಮ ಅವರಾಗಿರ್ಬೋದು, ಐಶ್ವರ್ಯ ಶಿಶಿರ್ ಆಗಿರ್ಬೋದು, ಭವ್ಯ ಮತ್ತೆ ತ್ರಿವಿಕ್ರಮ್. ಸೊ ಈ ಜೋಡಿಗಳ ಬಗ್ಗೆ ನೀವು ನಿಮ್ಮ ದೋಸ್ತಿ ಜೊತೆ ಕುತ್ಕೊಂಡು ಯಾವತ್ತಾದ್ರು ಗಾಸಿಪ್ಗಳು ಮಾತಾಡಿದ್ರಾ? ಅದು ನಂಗೆ ಶಿಶಿರ್ ಮತ್ತು ಐಶ್ವರ್ಯ ಅವ್ರ ಜೋಡಿ ಅಲ್ಲ ಅಂತ ನಂಗೆ ಗೊತ್ತಿತ್ತು. ಯಾಕಂದ್ರೆ ಅವರು ಶಿಶಿರ್ ಅವರು ಆಲ್ರೆಡಿ ಕಮಿಟ್ ಆಗಿದ್ದಾರೆ, ಅದು ಐಶ್ವರ್ಯ ಅವರಿಗೂ ಗೊತ್ತಿತ್ತು. ಹಾಗಾಗಿ ಅದು ಅವ್ರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ಗೊತ್ತಿತ್ತು. ಧರ್ಮ ಮತ್ತು ಅನುಷಾ ಅವ್ರದ್ದು ನನಗೆ ಅಲ್ಲಿ ಬಂದ ಮೇಲೆ ಗೊತ್ತದ, ಅವ್ರಿಬ್ರು ಮೊದ್ಲೇ ಕ್ಲೋಸ್ ಫ್ರೆಂಡ್ಸು ಅನ್ನೋ ರೀತಿ. ಅಲ್ಲಿ ಅದು ಆ ರೀತಿ ಇರ್ಲಿಲ್ಲ ಅಂತ ಅನಿಸ್ತು ನನಗೆ, ಅನುಷಾ ಮತ್ತು ಧರ್ಮ ಅವರು. ಯಾಕಂದ್ರೆ ಅವ್ರಿಬ್ರು ಕೂಡ ಕೆಲವೊಂದ್ಸಲ ಜಗದೀಶ್ ಸರ್ಗೆನೆ ಬೈದಿದ್ದಿದೆ. ಸರ್ ಏನೆಲ್ಲ ಮಾತಾಡಕ್ ಹೋಗ್ಬೇಡಿ, ಧರ್ಮ ಅವ್ರು ಹೇಳ್ತಾರೆ ಏನೆಲ್ಲ ಮಾತಾಡಕ್ ಹೋಗ್ಬೇಡಿ, ಹೊರಗಡೆ ಬೇರೆ ಅರ್ಥ ಬರುತ್ತೆ ಅಂತ. ಆ ರೀತಿ ನೋಡಿದಾಗ ಓಕೆ, ಹೊರಗಡೆ ಏನೇ ಇದ್ರು ಇಲ್ಲಿ ಆ ರೀತಿ ಇಲ್ಲ ಅಂತ ಅನಿಸ್ತು. ಆಮೇಲೆ ತ್ರಿವಿಕ್ರಮ್ ಭವ್ಯ ಅವ್ರದ್ದು ಇನ್ನೂ ಕೂಡ ನನಗೆ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿ ಉಳಿದಿರೋದು ಅದು ಮಾತ್ರ. ಯಾಕಂದ್ರೆ ಮೊನ್ನೆ ವೀಕೆಂಡ್ ಅಲ್ಲಿ ಗೋಲ್ಡ್ ಸುರೇಶ್ ಅವ್ರು ಹೇಳಿದ್ಮೇಲೆ ಏನಪ್ಪ ಇದು ಹೌದಾ ಅಲ್ವಾ ಅಂತ. ಬಟ್ ಅವರೇ ಬಂದ ಮೇಲೆ ಉತ್ತರ ಕೊಡ್ಬೇಕಷ್ಟೇ. ಅಲ್ಲ, ಈಗ ಒಂದು ಆಡಿಯೋ ಮತ್ತೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೋಡಿದ್ರಾ? ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರದ್ದು. ಒಪ್ಕೊಂತೀಯಾ, ಒಪ್ಕೊಂಡಿಲ್ಲ ಅಂದ್ರೆ ಗೆಲ್ತೀನಿ ಅಂತ ಅನ್ಕೊಂಡಿದ್ದ, ಆತರ ಎಲ್ಲ ಕೆಲವೊಂದು ಇದೆಲ್ಲಾನು. ಆತರ ಇದೆಯಾ? ಅಂದ್ರೆ ಒಪ್ಕೊಂಡಿ ಅಂದ್ರೆ ಲವ್ ಪ್ರಪೋಸಲ್ ಮಾಡಿ? ಲವ್ ಪ್ರಪೋಸಲ್ ಬಗ್ಗೆ. ಓ ದೇವಾ, ನಿಜ ವಿಡಿಯೋ ಇದೆಯಾ? ತಂಗಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬಾ ವೈರಲ್ ಆಗ್ತದೆ. ನಿಮ್ಗೂ ಸುದೀಪ್ ಸರ್ ಕೇಳ್ತಾರೆ, ಏನ್ ನಡೀತಿ ಈ ವಾರ ನಮ್ ಗಮನಕ್ಕೆ ಬಂದಿಲ್ಲ ಹಂಗೆ ಹಿಂಗೆ ಅಂತಂದಾಗ ನೀವು ಹೇಳ್ತೀರಾ ತಂಗಿ ಜಿಂಕೆ ಮತ್ತೆ ರಜತ್ ಅವರು ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡ್ತಿದ್ರು ಅಂತ ಗೊತ್ತಿತ್ತು ಸರ್, ಈ ಲೆವೆಲ್ಗೆಲ್ಲಾನು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ತ್ರಿವಿಕ್ರಮ್ ಅಂತ ಗೊತ್ತಿರ್ಲಿಲ್ಲ ಅಂತಾರೆ. ಆಮೇಲೆ ಹನುಮಂತು ಅವ್ರು ಕೇಳಿದಾಗ ಹನುಮಂತು ಅವ್ರು ಹೇಳ್ತಾರೆ, ತ್ರಿವಿಕ್ರಮ್ ಅಣ್ಣ ಭವ್ಯಕ್ಕಗೆ ಐ ಲವ್ ಯು ಅಂತ ಹೇಳ್ದಾರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಆತರ ಅವ್ರು ಹೇಳಿಲ್ಲ ಹನುಮಂತನ್ನ. ಅದು ಪ್ರೋಮೋದಲ್ಲೂ ಸಹ ಬಂದಿತ್ತು. ಲಾಸ್ಟ್ ಎಲಿಮಿನೇಟ್ ನೀವೇನ್ ಎಲಿಮಿನೇಷನ್ ಆದ್ರಲ್ಲ ಆ ಟೈಮಲ್ಲಿ. ನಾನು ಅದೇ ಎಲಿಮಿನೇಷನ್ ಆಗಿ ಹೋಗ್ತೀನಿ ಅನ್ನೋ ಟೆನ್ಷನ್ ಅಲ್ಲಿ ಇದೆಲ್ಲ. ಆದ್ರೆ ಗೊತ್ತಿತ್ತದು, ಅಂದ್ರೆ ಈ ವಿಚಾರದ ಬಗ್ಗೆ ಮಾತಾಡ್ತಿರೋದು ಗೊತ್ತಿತ್ತು. ಬಟ್ ಈ ವಿಡಿಯೋಸ್ ನಾನು ಗಮನಿಸಿಲ್ಲ. ನಾನು ಅಣ್ಣ ಜಿಂಕೆಯಾಗಿ ತಂಗಿ ಜಿಂಕೆ ಮೇಲೆ ಯಾವ ರೀತಿ ಆಕ್ಷನ್ ತಗೋಬೇಕು, ಅದು ಬಂದ ಮೇಲೆ ತಂಗಿ ಜಿಂಕೆಯನ್ನ ಚಾರ್ಜ್ಗೆ ತಗೊಂಡು ಸ್ವಲ್ಪ ಏನು ಕತೆ ಅಂತ ವಿಚಾರಿಸ್ಕೊಂಡು ಆಕ್ಷನ್ ತಗೋತೀನಿ. ಒಳ್ಳೆ ಪೊಲೀಸ್ ಹೇಳ್ದಂಗೆ ಹೇಳಿದೆ. ಬಿಗ್ ಬಾಸ್ ಟಾಪ್ 6 ಅಲ್ಲಿ ಒಂದು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಅಂಡ್ ಯಾರು ವಿನ್ ಆಗ್ಬೇಕು? ನನಗೆ ಗೊತ್ತು ನೀವು ಹನುಮಂತನೇ ವಿನ್ ಆಗ್ಬೇಕು ಅಂತ ಹೇಳ್ತೀರಾ ಅಂತ. ಸೊ ಯಾರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ? ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಂಗನ್ಸೋದು ಹನುಮಂತಣ್ಣ. ಅವ್ರನ್ನ ಬಿಟ್ರೆ ಅಲ್ಲಿ ಇರೋರಲ್ಲಿ ಸ್ಟ್ರಾಂಗ್ ಅಂತ ಅನ್ಸೋದು ತ್ರಿವಿಕ್ರಮ್ ಅವರು. ಓಕೆ, ಇಬ್ರಲ್ಲಿ ಹನುಮಂತು ಮತ್ತೆ ತ್ರಿವಿಕ್ರಮ್ ಅಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ?
ಹನುಮಂತಣ್ಣ ವಿನ್ನರ್. ಹ್ಮ್. ರನ್ನರ್ ಅಪ್ ನಾನು ಸ್ಟ್ರಾಂಗ್ ಕಂಟೆಸ್ಟ್ ಅಂತ ಹಿಡಿದಕ್ಕೆ ನಾನು ತ್ರಿವಿಕ್ರಮ್ ಅವ್ರು ತಗೊಂಡಿದ್ದು. ಹ್ಮ್. ನನಗೆ ಆಸೆ ಇರೋದು ರಜತ್ ಅಥವಾ ತಂಗಿ ಜಿಂಕೆ. ರನ್ನರ್ ಅಪ್ ಆಗ್ಬೇಕು ಅಂತ. ಹ್ಮ್. ಓಕೆ. ಬಿಗ್ ಬಾಸ್ ಹೋದ್ಮೇಲೆ ಕೆಲವೊಂದು ಸ್ಪರ್ಧಿಗಳ ಕಾಂಟ್ರವರ್ಸಿಗಳೆಲ್ಲ ಆಗುತ್ತೆ. ಹ್ಮ್. ಸೊ ನಿಮಗೂ ಬಂದ್ಮೇಲೆ ಕೆಲವೊಂದು ಏನೋ ವಿಚಾರಗಳು ಗೊತ್ತಿರಬಹುದು ಅಂತ ಅನ್ಕೊಂತೀವಿ. ಹ್ಮ್. ಸೊ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಹ್ಮ್. ಸೊ ಸೋಷಿಯಲ್ ಮೀಡಿಯಾದೆಲ್ಲ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ. ಹ್ಮ್. ಆ ಒಂದು ಸುದ್ದಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆ ಸುದ್ದಿಗಳು ಅಲ್ಲಿಗೆ ಹೋದಾಗ ಇಲ್ಲಿ ಸುದ್ದಿ ಆಗೋದು ಅದು ಕಾಮನ್. ಹ್ಮ್. ನನಗೆ ಅನ್ಸೋದು ಏನಂದ್ರೆ, ಈಗ ನಾನೇನಾದ್ರೂ ಹ್ಮ್. ತಪ್ಪು ಮಾಡಿದ್ರೆ ಹ್ಮ್. ಅಲ್ಲಲ್ಲಿ ಸರಿ ಮಾಡ್ಕೊಂಡು ಹೋದ್ರೇನೆ ಚಂದ. ಅಲ್ಲಲ್ಲಿ ಸರಿ ಮಾಡ್ಕೊಳ್ಳೋದಂದ್ರೆ ಅದ್ರ ಬಗ್ಗೆ ಕೆಲವೊಂದ್ಸಲ ಅನ್ಸುತ್ತೆ, ಅದ್ರ ಬಗ್ಗೆ ಕೆದಕಿ ಅದನ್ನ ಮತ್ತೆ ರಾಡಿ ಮಾಡ್ಕೊಳ್ಳೋದು ಬೇಡ ಅನ್ನೋ ತರ. ಬಟ್ ನಾವು ಒಬ್ರು ಒಂದು ಈಗ ಒಂದಷ್ಟು ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಅಥವಾ ನಮ್ಮ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ, ನಾವು ಹೊರಗಡೆ ಜಗತ್ತಿಗೆ ಅಥವಾ ಪಬ್ಲಿಕ್ಕಿಗೆ ನಾವು ನಮ್ಮ ಏನು ಪರ್ಸನಾಲಿಟಿ ಅಥವಾ ನಮ್ಮ ಒಂದು ವೈಯಕ್ತಿಕತೆ ಏನಿದೆ ಅದನ್ನ ನಾವು ಓಪನ್ ಮಾಡ್ದಂಗೆ. ಹ್ಮ್. ಅಲ್ಲಿ ಅವರು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆ ಪ್ರಶ್ನೆ ಮಾಡದಾಗೆ ನಾವ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಆ ತಪ್ಪಾಗಿದ್ರೆ ಒಪ್ಕೊಂಡು ಅಲ್ಲಿ ಎಲ್ಲಿ ದೊಡ್ಡ ವೇದಿಕೆ ಇದೆ ಅಲ್ಲಿ ಹೇಳ್ಬೇಕು. ಆ ತಪ್ಪಲ್ಲ ಅಥವಾ ನನ್ನಿಂದ ತಪ್ಪಾಗಿಲ್ಲ, ಅದು ಈ ರೀತಿ ಆಗಿದೆ, ಅದನ್ನ ಈ ರೀತಿ ಪೋಟ್ರೆ ಮಾಡ್ತಿದ್ರೆ ಅದನ್ನಾದ್ರೂ ನಮ್ಮ ಇಂಥ ದೊಡ್ಡ ಒಂದು ವೇದಿಕೆಯಲ್ಲಿ ನಾವು ಹೇಳಿದ್ರೆ ಜನರಿಗೆ ನಾವೊಂದು ಕನ್ನಡಿ ತರ ನಾವೇನು ಅನ್ನೋದು ಜನರಿಗೂ ಗೊತ್ತಾಗುತ್ತೆ. ನಾವು ಅದನ್ನ ಹೈಡ್ ಮಾಡಿ ಮುಚ್ಚಿಟ್ರೆ ಇಂಥ ತಪ್ಪುಗಳೇ ದೊಡ್ಡದಾಗಿ ಕಾಣಿಸುತ್ತೆ. ನಾವು ತಪ್ಪು ಮಾಡಿದಕ್ಕೆ ಅವ್ರಿಗೆ ಬಂದು ಕೇಳ್ತಿದ್ದಾರೆ. ಅಕಸ್ಮಾತ್ ನಾವು ಆ ತಪ್ಪು ಮಾಡೇ ಇಲ್ಲ ಅಂದಿದ್ರೆ ಅವ್ರಿಗೆ ಅಂದ್ರೆ ನಾವು ಅದಕ್ಕೆ ಉತ್ತರ ಕೊಟ್ರೆ ಅವ್ರು ಕೇಳೋ ಪ್ರಶ್ನೆಗೆ ನಾವು ಆಲ್ರೆಡಿ ಉತ್ತರ ಕೊಟ್ಟಿರ್ತೇವೆ, ಅದು ದೊಡ್ಡ ಸುದ್ದಿ ಆಗಿರೋದಿಲ್ಲ. ಸೊ ನಿಮ್ಮ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನೆನ್ನೆ ಮೊನ್ನೆ ಏನ್ ಬಂದ್ರಲ್ಲ, ಸೊ ಅವಾಗಿಂದ ಯಾವ್ದಾದ್ರು ಒಂದು ಪ್ರಕರಣ ಕೇಳ್ಪಟ್ರ ಅಂತ, ಕಂಟೆಸ್ಟೆಂಟ್ ಗಳ ಒಂದಷ್ಟು ಪ್ರಕರಣಗಳ ಬಗ್ಗೆ ಏನಾದ್ರು ಕೇಳ್ಪಟ್ರ ಅಂತ? ಬಿಕಾಸ್ ಯಾಕಂದ್ರೆ ಮನೆಯವ್ರ ಹತ್ರ ಮಾತಾಡಿರ್ತೀರಾ, ಇಂಥವ್ರ ಬಗ್ಗೆ ಇಂತಿಂತ ಟಾಕ್ ಆಯ್ತು, ಇಂಥವ್ರ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಯ್ತು. ನನಗೆ ಮಾನಸ್ ಅವರದ್ದು ತುಂಬಾ ನೆಗೆಟಿವ್ ಆಗಿದೆ ಅಂತ ಗೊತ್ತಾಯ್ತು. ಆಮೇಲೆ ರಂಜಿತ್ ಅವರಿಗೆ ತುಂಬಾ ಬ್ಯಾಡ್ ಆಗಿ ಪೋಟ್ರೆ ಆಯ್ತು ಫಸ್ಟಿಗೆ ಜಗದೀಶ್ ಸರ್ ವಿಷಯದಲ್ಲಿ ಅನ್ನೋ ತರ ಗೊತ್ತಾಯ್ತು. ನೆಕ್ಸ್ಟ್ ಮೋಕ್ಷಿತ್ ಅವ್ರದ್ದು ವಿಚಾರ ಅದು ಗೊತ್ತಾಯ್ತು. ಆ ನಂತರ ಗೌತಮಿ ಮತ್ತು ಮಂಜು ಅವರ ಫ್ರೆಂಡ್ಶಿಪ್ ನ ಬೇರೆ ರೀತಿ ಟ್ರೋಲ್ ಆಗ್ತಿದೆ ಅನ್ನೋದು ಗೊತ್ತಾಯ್ತು. ಅದು ಬಿಟ್ರೆ ಬೇರೆ ಯಾವುದು ಗೊತ್ತಾಗ್ಲಿಲ್ಲ. ಓಕೆ, ಟ್ರೋಲ್ ಅಂತಂದ್ರೆ ಕೆಲವೊಂದು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಯಾವ ಟ್ರೋಲ್ಸ್ ಅನ್ನ ನೋಡಿದ್ರಿ, ಹೆಂಗ್ ಅನ್ನಿಸ್ತು ಅಂತ? ನಾನು ಅತಿ ಹೆಚ್ಚು ನೋಡಿದ್ದು ನನ್ನ ಮತ್ತು ಹನುಮಂತನೊಂದು ಟ್ರೋಲ್. ಒಂದು ಒಳ್ಳೆ ರೀತಿಯಲ್ಲೇ ಇತ್ತು, ನಂಗೆ ಅದು ಏನು ಇದಾಗಿಲ್ಲ. ಮತ್ತೆ ಒಂದಷ್ಟು ಜನ ನನಗೆ ಬೈದಿರೋ ಟ್ರೋಲ್ ನೋಡಿದೆ, ಯಾರೆಲ್ಲ ಬೈದಿದ್ದಾರೆ ಹಾಗೆ ಹೀಗೆ. ಆಲ್ಮೋಸ್ಟ್ ಎಲ್ರು ಕೂಡ ಥರ್ಡ್ ವೀಕಲ್ಲಿ ನಾನು ಅಳ್ತಿರೋದನ್ನ ಟ್ರೋಲ್ ಮಾಡ್ಕೊಂಡು ಬೈದಿದ್ದಾರೆ. ಅವಾಗ ನನಗೆ ಅನಿಸ್ತು, ಪಾಪ ಅವರು ಮಾಡಿರೋದ್ರ ರೀತಿ ತಪ್ಪಿಲ್ಲ, ಅವ್ರ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನ ನಾನು ರೀಚ್ ಮಾಡಿಲ್ಲ ಅಂತ. ಬಟ್ ಬರ್ಬೇಕಾದ್ರೆ ಅವ್ರಿಗೆಲ್ಲ ಏನು ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ರೀಚ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋ ಸ್ಯಾಟಿಸ್ಫ್ಯಾಕ್ಷನ್ ಈಗ ಆಗಿದೆ. ಮತ್ತೆ ಇದು ನೋಡಿದ್ದೆ, ಚೈತ್ರ ಅವರು ಮತ್ತು ನಮ್ಮ ಚೈತ್ರ ಮತ್ತು ಐಶ್ವರ್ಯ ಅವರು ಜಗಳ ಆಡುದು, ಅದನ್ನ ಯಾವ್ದೋ ಬಸ್ಸಲ್ಲಿ ಹೋಗೋ ಅದಕ್ಕೆ ಗೃಹ ಜ್ಯೋತಿ ಅಲ್ಲ ಸಾರಿ ಶಕ್ತಿ ಯೋಜನೆಗೆ ರಿಲೇಟ್ ಮಾಡ್ಕೊಂಡು ಬೈದಿರೋದನ್ನ ಲಿಂಕ್ ಮಾಡಿ ಇಂಥ ಟ್ರೋಲ್ಗಳೆಲ್ಲ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟದ್ದು ಯಾವ್ದು ಗೊತ್ತಾ? ಆ ರೆಸಾರ್ಟ್ ಟಾಸ್ಕ್ ಅಲ್ಲಿ ದೋಸ್ತ ಮತ್ತು ಹನುಮಂತನ ಎಲ್ರದ್ದು ಒಂದು ಪ್ರಪಂಚ ಆದ್ರೆ ಇವರಿಬ್ರದ್ದು ಒಂದು ಪ್ರಪಂಚ. ನಾನು ಅದನ್ನ ಎಷ್ಟು ಸಲ ನೋಡಿದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟು ಖುಷಿ ಕೊಟ್ಟಿದೆ. ಯಾಕಂದ್ರೆ ನಾವು ಅದನ್ನು ಮಾಡ್ಬೇಕಾದ್ರೂ ನನಗೆ ಗೊತ್ತಿರ್ಲಿಲ್ಲ ಇಷ್ಟು ಮಜಾ ಕಾಣಿಸುತ್ತೆ ಅಂತ. ನನ್ಗೆ ಆ ವಿಡಿಯೋ ನೋಡಿದಾಗ ಈ ತರನು ಇದೆಯಾ, ಇದು ಬಿಗ್ ಬಾಸ್ ಮ್ಯಾಜಿಕ್. ನಮಗೆ ಅಲ್ಲಿ ಜೀವಿಸ್ಬೇಕಾದ್ರೆ ನಾವು ಮಾಡೋ ಮೂಮೆಂಟ್ ಅಷ್ಟೊಂದು ಮಜಾ ಕೊಡುತ್ತೆ ಅಂತ ಅನ್ಕೊಳ್ಳದೆ ನಾವು ಮಾತಾಡ್ತೀವಿ, ಅದೇ ಬಿಗ್ ಬಾಸ್. ನಾವೇನಾದ್ರೂ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೋದ್ರೆ ಅದು ಬಿಗ್ ಬಾಸ್ ಅಲ್ಲಿ ಮ್ಯಾಜಿಕ್ ಆಗೋದೇ ಇಲ್ಲ. ಸೊ ನೀವ್ ಅಲ್ಲಿ ಏನ್ ಅಂತಿರೋ, ಏನು ಹೋಗಿ ಏನು ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡದೆ ಇರೋ ಸಿಚುವೇಶನ್ ಅಲ್ಲಿ ಅದನ್ನ ಫೇಸ್ ಮಾಡ್ಕೊಂಡು ಅದನ್ನ ಜೀವಿಸಿದ್ರೆ
ಅದು ಬಿಗ್ ಬಾಸ್ ಅಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಹೇಳಕ್ ಇಷ್ಟ. ಬಿಗ್ ಬಾಸ್ ಅಂತೂ ಇನ್ನೊಂದು ವಾರದಲ್ಲಿ ಮುಗಿತಾ ಬಂತು. ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ, ಯಾರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ತೀರಾ ಅಂತ? ಹನುಮಂತಣ್ಣ ಹ್ಮ್ ಫ್ರೆಂಡ್ಶಿಪ್ ಹ್ಮ್ ಲೈಫ್ ಲಾಂಗ್ ಇರುತ್ತೆ. ಕಟ್ ನಂಗೆ ಬಿಗ್ ಬಾಸ್ ಅಂದಾಗ ಹ್ಮ್ ಈಗ ಕಟ್ ಯಾಕೆ ಮಾಡಲ್ಲ ಅನ್ನೋದಕ್ಕೆ ಒಂದು ಹ್ಮ್ ರೀಸನ್. ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಹ್ಮ್ ಅಷ್ಟೊಂದು ನೆಗೆಟಿವ್ ಆಗಿಲ್ಲ ಅಂತ ನನ್ನ ಪ್ರಕಾರ. ಹ್ಮ್ ಈಗ ಹೊರಗೆ ಆಗಿದೆ ಅಲ್ಲಿ ಇಲ್ಲಿ ಅಂತ, ಬಟ್ ಪಾಸಿಟಿವ್ ತರ ಹ್ಮ್ ಒಂದು ವೈಬ್ ಇದೆ. ಅಥವಾ ಈ ಸೀಸನ್ 11 ಯಾಕಂದ್ರೆ ಎಲ್ಲರೂ ಕೂಡ ಆ ಒಂದು ದೇವರನ್ನ ನಂಬೋರು. ಆ ಒಂದು ಗುಣ ಎಲ್ಲರಲ್ಲೂ ಇದೆ. ಹ್ಮ್ ಯಾರೊಬ್ರು ದೇವರನ್ನ ನಂಬದೇ ಇರೋರು ಯಾರು ಇಲ್ಲ. ಹ್ಮ್ ನಾವು ನಮ್ಮ ಧರ್ಮ ಅಥವಾ ನಮ್ಮ ಆ, ನಂಬಿಕೆ ಏನಿದೆ ಅದನ್ನ ಯಾವಾಗ ನಾವು ಉಳಿಸ್ಕೋತೀವೋ ಆವಾಗ ನಾವು ಮಾನವರಾಗ್ತೀವಿ ಅಂತ ಹೇಳ್ತೇವಲ್ಲ. ಹ್ಮ್ ಆ ಕೆಟಗರಿಯಲ್ಲಿ ಈ ಲಿಸ್ಟ್ ಅಲ್ಲಿ ಈ ಹ್ಮ್ ಕಂಟೆಸ್ಟೆಂಟ್ ಗಳಲ್ಲಿ ಎಲ್ರಲ್ಲೂ ಅದೊಂದಿದೆ. ಹ್ಮ್ ಹ್ಮ್ ಆ ಆ ಒಂದು ಇದಕ್ಕೇನೆ ಈಗ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹ್ಮ್ ಬರ್ತಾರೆ, ಹನುಮಂತನ ವೈಲ್ಡ್ ಕಾರ್ಡ್ ಹ್ಮ್ ಎಂಟ್ರಿ ಆಗಿ ಬರ್ತಾರೆ. ಅವರೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು. ಅವ್ರನ್ನ ಯಾರು ಮೂಲೆ ಗುಂಪು ಮಾಡಿಲ್ಲ. ಹ್ಮ್ ಇಲ್ಲಾಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದವನು ಅಷ್ಟು ಫಿನಾಲೆವರೆಗೂ ಇಬ್ರು ಫಿನಾಲೆವರೆಗೆ ಹ್ಮ್ ಇದ್ದಾರೆ. ಆ ರೀತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದ್ ಕಡೆ ಆ ಮನಸ್ಸುಗಳು ತುಂಬಾ ಚೆನ್ನಾಗಿದೆ. ಹ್ಮ್ ಅಷ್ಟು ಕಂಟೆಸ್ಟೆಂಟ್ ಗಳ ಮನಸ್ಸುಗಳು ಸಿಚುವೇಶನ್ಗೆ ಅದೊಂದು ಜಗಳ ತರ ಕಾಣಿಸಿರ್ಬೋದು. ಹ್ಮ್ ಆದ್ರೆ ಈ ಸೀಸನ್ 11 ಅಷ್ಟು ಹ್ಮ್ ಕಂಟೆಸ್ಟೆಂಟ್ಗಳು ಒಂದು ಅಷ್ಟು ಹ್ಮ್ ವಿಚಾರಗಳಲ್ಲಿ ನೆಗೆಟಿವ್ ಆಗಿ ಇರ್ಬೋದು. ಹ್ಮ್ ಪಾಸಿಟಿವ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರದ್ದು ಕೂಡ. ಹ್ಮ್ ಆ ಮನಸ್ಸುಗಳು ತುಂಬಾ ಚಂದ ಓಕೆ. ಎಲ್ರು. ನೀವು ಒಂದಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ, ಹಾಗೇನೆ ನೆಗೆಟಿವ್ ಬಂದಿದೆ ಅಂತಾನು ಹೇಳ್ತಾ ಇದ್ರಿ. ಹೊರಗಡೆ ಬಂದ್ಮೇಲೆ ಮೋಕ್ಷಿತಾ ಅವ್ರ ಬಗ್ಗೆನೂ ಒಂದ್ ಸುದ್ದಿ ಕೇಳ್ಪಟ್ಟೆ ಅಂತ ಹಾ ಹೇಳಿದ್ರಿ. ಚೈತ್ರ ಅವ್ರದ್ದು ಒಂದಷ್ಟು ಕೇಸ್ಗಳ ಬಗ್ಗೆ ಎಲ್ಲ ಹರಿದಾಡಿದ್ರು. ಚೈತ್ರ ಅವರು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೇನೆ ಕೋರ್ಟ್ ಎಲ್ಲಾನು ಅಟೆಂಡ್ ಮಾಡಿದ್ದುಂಟು. ಹಾ ಹ್ಮ್ ಹೌದಾ? ಹೌದು. ಬಿಗ್ ಬಾಸ್ ಮನೇಲಿ ಇದ್ಕೊಂಡು ಹೌದು. ಒಂದಿನ ಬಂದು ಕೋರ್ಟ್‌ಗೆ ಅಟೆಂಡ್ ಮಾಡಿ ಅದಾದ್ಮೇಲೆ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅವಾಗ ಇದೆಲ್ಲ ಹೇಗಿತ್ತು ಅದನ್ನ ನೀವು ನೋಡಿದೀರಾ? ನಾವು ನೋಡಿದ್ದೀವಿ. ಓ ಸೊ ಮೊನ್ನೆ ಕೇಳಿದಾಗ್ಲೂನು ಏನೋ ಒಂದು ಅಟೆಂಡ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ ಅಂತಾನೆ ಹೇಳಿದ್ರು ಅವರು. ಹಾ ಸೊ ಈ ತರ ಬಂದಾಗ ಮೋಕ್ಷಿತ್ ಅವ್ರು ನಿಮ್ ಜೊತೆ ಚೆನ್ನಾಗಿದ್ರು. ಬಿಕಾಸ್ ಯಾಕಂದ್ರೆ ನೀವು ಯಾವ್ದೋ ಒಂದು ವೆಬ್ ಸೀರೀಸ್ ಏನು ಮಾಡಿದ್ರಿ ಅವ್ರ ಹೌದೌದು ಜೊತೆಗೆ. ಹೌದು. ಇವಾಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಅವ್ರ ಜೊತೆ ಜರ್ನಿ ಮಾಡಿದ್ರಿ. ಈ ತರ ಒಂದು ಆರೋಪ ಬಂದಿದೆ ಅಂತ ಕೇಳಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ನನಗೆ ನಿಜವಾಗ್ಲೂ ಶಾಕ್ ಅನಿಸ್ತು. ಫಸ್ಟ್ ನಾನು ಅದು ಸುಳ್ಳು ಅನ್ನೋ ಹ್ಮ್ ತರ ಇತ್ತು. ಹ್ಮ್ ಮತ್ತೆ ಹೌದು. ಆದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಹ್ಮ್ ಅದಕ್ಕೆ ಖಂಡಿತವಾಗ್ಲೂ ಕ್ಲಾರಿಟಿ ಕೊಟ್ಟೇ ಕೊಡ್ತಾರೆ. ಹ್ಮ್ ಯಾಕಂದ್ರೆ ಅವರು ನಾನ್ ನೋಡಿರೋ ಪ್ರಕಾರ ಹ್ಮ್ ಏನ್ ಅನ್ಸಿದ್ದು ಅದನ್ನ ಹೇಳ್ತಾರೆ. ಮತ್ತೆ ಆ ಏನಾದ್ರು ಅಂದ್ರೆ ಈಗ ಆಟ ಆಡ್ಬೇಕಾದ್ರು ಏನೋ ತಪ್ಪಾಗಿದ್ರೆ ಅದನ್ನ ತಪ್ಪು ಅಂತ ಹ್ಮ್ ಒಪ್ಕೊಂಡು ಇದು ಸರಿನಾ ತಪ್ಪಾ ಅನ್ನೋ ತರ ಕೇಳ್ಬಿಟ್ಟು ಹ್ಮ್ ಆ ಮುಂದೆ ಹೋಗ್ತಾರೆ. ಆಮೇಲೆ ಏ ಒಂದಷ್ಟು ವಿಚಾರದಲ್ಲಿ ಈಗ ಆ ಎಣ್ಣೆ ಹ್ಮ್ ಹಚ್ಚಿ ಇದು ಆ, ನಾವು ಹಲಗೆ ತುಂಡುಗಳನ್ನ ಹಾಕೋದಿದೆಯಲ್ಲ ಹ್ಮ್ ಆವಾಗ್ಲೂ ಅಷ್ಟೇ. ಉಸ್ತುವಾರಿ ನೋಡಿರ್ಲಿಲ್ಲ ಹ್ಮ್ ಅವ್ರು ಎಣ್ಣೆ ದಾಟದೆ ಹೋಗಿದ್ದಾರೆ ಅಂತ. ಹ್ಮ್ ಅವರಾಗೆ ಬಂದು ಹೇಳ್ತಾರೆ, ಆ ಹಲಗೆನ ತೆಗೀರಿ, ಹ್ಮ್ ಆ ನಾನು ಅದು ಫೌಲ್ ಮಾಡಿದ್ದೀನಿ ಅಂತ. ಹ್ಮ್ ಅಂಥದ್ದು ತಪ್ಪಾದಾಗ ಒಪ್ಕೊಂಡಿರೋದು ಹ್ಮ್ ಸಾಕಷ್ಟಿದೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಹ್ಮ್ ಅವ್ರು ಏನು ಅನ್ನೋದನ್ನ ಕ್ಲಾರಿಟಿ ಹ್ಮ್ ಕೊಟ್ಟೇ ಕೊಡ್ತಾರೆ. ಅದನ್ನ ನಾನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಒಂದ್ ಸುದ್ದಿ ಹರಿದಾಡ್ತಿದೆ. ಹ್ಮ್ ಅದ್ರ ಜೊತೆಗೆ ಸುದೀಪ್ ಸರ್ ಕನ್ನಡದ ಕೋಟ್ಯಾಧಿಪತಿಗೆ ಹೋಗುವಂತ ಚಾನ್ಸಸ್, ಅಂದ್ರೆ ಆ ಶೋನ ರನ್ ಮಾಡ್ಕೊಡ್ತಾರೆ ಅನ್ನುವಂತ ಚಾನ್ಸಸ್ ಇದೆ ಅಂತ ಟಾಕ್ ನಡೀತಿದೆ. ಹ್ಮ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನ್ ಕೇಳಿದ್ರೆ ಎರಡು ಮಾಡಿದ್ರೆ ಚಂದ ಅಂತ. ಆದ್ರೆ ಅಭಿಮಾನಿಗಳಲ್ಲಿ ಒಂದಿರುತ್ತೆ ಹೌದು. ಫಿಲ್ಮು ಬರ್ಬೇಕು ಅಂತ. ಬಟ್ ಅವ್ರನ್ನ ನೋಡಿದೀವಲ್ಲ, ಹ್ಮ್ ಅದ್ ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೋ ಹ್ಮ್ ದೇವ್ರಿಗೆ ಗೊತ್ತು. ಹ್ಮ್ ನಮಗೆ ಸುಮ್ನೆ ನಾವ್ ಹೇಳ್ತೀವಿ ಬಿಗ್ ಬಾಸ್ ಬಂದ ಆ ಕಡೆ ಇಂಟರ್ವ್ಯೂ ಈ ಹ್ಮ್ ಕಡೆ ಇಂಟರ್ವ್ಯೂ ಅದು ಹ್ಮ್ ಇದು ಅನ್ನೋ ತರ. ಇದಕ್ಕೆ ಯೂಪ ಎಷ್ಟು ಎಲ್ರು ಕಾಲ್ ಮಾಡ್ತಿದಾರೆ ಹಾಗೆ ಹ್ಮ್ ಹೀಗೆ ಅಂತ ಮಾತಾಡಿದ್ರೆ ಆ, ನನಗೆ ಅವಾಗ ಎಲ್ಲ ಸುದೀಪ್ ಸರ್ನ ಹ್ಮ್ ನೆನ್ಪಿಸ್ಕೊತೀನಿ. ಅಷ್ಟು ದೊಡ್ಡ ಸ್ಟಾರ್ ಹ್ಮ್ ಬಂದು ಹ್ಮ್ ಶೋ ಮಾಡ್ತಾರೆ. ಹ್ಮ್ ಅದು ಕೂಡ ಮ್ಯಾಕ್ಸ್ ಹ್ಮ್ ರಿಲೀಸ್ ಆಗೋ ಟೈಮಲ್ಲೂ ಪಾಪ ಕಣ್ಣು ತುಂಬಾ ಟಯರ್ಡ್ ಆದಾಗೆ ಕಾಣಿಸುತ್ತೆ. ಆದ್ರೂ ನಿಂತ್ಕೊಂಡೆ ಅಷ್ಟು ಅವರ್ಸ್. ಒಂದ್ಸಲ 11 ಗಂಟೆ ಶುರು ಮಾಡಿದ್ದು ಸಂಜೆ 4 ಗಂಟೆವರೆಗೂ ಹ್ಮ್ ಹ್ಮ್ ನಿಂತ್ಕೊಂಡೇ ಸೆಷನ್ ಮಾಡಿದ್ರು. ಹ್ಮ್ ಅದು ಒಂದು ಬ್ರೇಕ್ ಇಲ್ದೆ. ಹ್ಮ್ ಹ್ಮ್ ಅದನ್ನ ನಮಗೆ ಗೊತ್ತಾಗಿದ್ದೆ ಸುದೀಪ್ ಸರ್ ಹೇಳಿದ್ಮೇಲೆ. ಹ್ಮ್ 11 ಗಂಟೆಗೆ ಶುರು ಮಾಡಿದ್ದೆ 4 ಗಂಟೆ ಆದ್ರೂ ಮುಗಿಲಿಲ್ಲ ಹ್ಮ್ ಅನ್ನೋ ತರ ಸಿಟ್ಟಲ್ಲಿ ಹೇಳ್ತಾರೆ. ಹ್ಮ್ ಅವಾಗ್ಲೇ ಗೊತ್ತಾದ್ದು ಇಷ್ಟೊತ್ತು ಟೈಮ್ ಇದೆ ಅಂತ. ಆ ವ್ಯಕ್ತಿ ಏನಿದೆ ಗೊತ್ತಾ ಅವ್ರ ಹತ್ರ
ಸುಮ್ನೆ ಅವ್ರ ಹತ್ರ ಕೂತ್ಕೊಂಡು ಅವ್ರು ಏನೇನ್ ಮಾಡ್ತಾರೆ, ಏನೇನ್ ಮಾತಾಡ್ತಾರೆ, ಆ, ಹೇಗಿರ್ತಾರೆ ಅನ್ನೋದನ್ನ ದೂರದಿಂದ ನೋಡ್ಕೊಂಡು ತಿಳ್ಕೊಂಡ್ರೆ ನಾವು ಒಳ್ಳೆ ಮನುಷ್ಯರಾಗ್ತೀವಿ ಅನ್ನೋ ತರ ಹ್ಮ್. ನಂಗ್ ಅನ್ಸಿರೋದು. ಅದು ಆ ವ್ಯಕ್ತಿತ್ವಕ್ಕೆ ನಾವು ಕೈ ಮುಗಿಬೇಕು. ಆ ರೀತಿಯ ವ್ಯಕ್ತಿತ್ವ ನಂಗೆ ಸುದೀಪ್ ಸರ್ ಅಲ್ಲಿದ್ದಾಗ, ಅಂದ್ರೆ ನಾವು ರಿಯಾಲಿಟಿ ಶೋನ ನೋಡುವಾಗ ಬೇರೆ, ಅಲ್ಲೇ ಎದುರು ಕೂತ್ಕೊಂಡಾಗ ಅದು ಬೇರೆ ರೀತಿ. ಈಗ ಅವರು ಸೀಸನ್ 11 ಅಲ್ಲಿ ನಾನು ಇದೇ ಲಾಸ್ಟ್, ಮುಂದೆ ಅದಕ್ಕೂ ಒಂದು ರೀಸನ್ ಇದ್ರೂ ಇರ್ಬೋದು. ಬಟ್ ಎಲ್ಲೋ ಒಂದು ಹೋಪ್ಸ್, ಜನರು ಅಷ್ಟು ಕಾಯ್ತಿದ್ದಾರೆ, ಮತ್ತೆ ಬರುವಂತ ಚಾನ್ಸಸ್. ಮತ್ತೆ ಬಂದ್ರೆ ಇನ್ನೂ ಚಂದಲ್ಲ ಅಂತ ಎಲ್ಲ ನಾನ್ ಕೇಳಿದ್ರೆ ಎಲ್ಲ ಅಷ್ಟು ಕೂಡ ಅವ್ರು ಮಾಡಿದ್ರು ಚಂದ. ಒಟ್ಟಿನಲ್ಲಿ ಅವ್ರಿದ್ರೆ ಅವ್ರ ಮಾತು ಕೇಳಿಸ್ಕೊಂಡು ಇರ್ಬೇಕು ಅಂತ. ಅಂದ್ರೆ ನಿಮಗೆ ಸಿನಿಮಾದಲ್ಲಿ ಡೈಲಾಗ್ ಕೊಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಅದು ಆಕ್ಟಿಂಗಿಗೆ ಸಂಬಂಧಪಟ್ಟ ಅಭಿಮಾನಿಗಳು ಇರ್ತಾರೆ. ಅದು ಎಲ್ಲ ಹೀರೋಗಳು, ಎಲ್ಲ ಕಲಾವಿದರಿಗೂ ಇರ್ತಾರೆ. ಆದ್ರೆ ವ್ಯಕ್ತಿತ್ವಕ್ಕೆ ಅಭಿಮಾನಿ ಆಗ್ತಾರಲ್ಲ ನಾವು, ಅದು ಸುದೀಪ್ ಸರ್ ಈ ರೀತಿ ಬಂದಾಗ ಮಾತ್ರ. ಆ ಸಲಹೆಗಳಾಗಿರ್ಬೋದು, ಅವರು ಹೇಳೋ ಮಾತುಗಳಾಗಿರ್ಬೋದು. ನೀವ್ ಹೇಳುವಂತ ಎಲ್ಲಾ ಮಾತುಗಳು ನಿಜ. ಬಟ್ ಏನಂತಂದ್ರೆ ಆಲ್ರೆಡಿ ಸುದೀಪ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ನೆನ್ನೆ ಅಷ್ಟೇನು ಸಹ ಪೋಸ್ಟ್ ಮಾಡಿದ್ರು. ಸೊ ಇದೇ ಲಾಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟು. ಸೊ ಅವರ ಜಾಗದಲ್ಲಿ ಬೇರೆ ಯಾವ ನಟ ಬಂದು ಹೋಸ್ಟ್ ಮಾಡಿದ್ರೆ ಚಂದ ಇರುತ್ತೆ ಬಿಗ್ ಬಾಸ್ ಅಂತ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಇಷ್ಟಪಡಲ್ಲ. ಯಾಕೆ? ನಂಗೆ ಸುದೀಪ್ ಸರೇ ಬೇಕು. ನಾನು ಹೇಳುದು ಯಾಕಂಗೆ ಅಂತ? ಯಾರು ಒಂದಷ್ಟು ಜನ ಇದಾರೆ, ಸೊ ಅವರಲ್ಲಿ ಯಾರು ಆಗ್ಬೋದು ಅಂತ? ಕೆಲವೊಂದಕ್ಕೆ ರಿಪ್ಲೇಸ್ಮೆಂಟ್ ಇರುತ್ತೆ. ಹ್ಮ್. ಸುದೀಪ್ ಸರ್ ಹೋದ ಕಡೆಗಳಲ್ಲಿ ರಿಪ್ಲೇಸ್ಮೆಂಟ್ ಅಂತಂದು ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅದು ಆ ವ್ಯಕ್ತಿನೇ, Okay. ಆ ವ್ಯಕ್ತಿನ ಮ್ಯಾಚ್ ಮಾಡೋದಕ್ಕೆ ಇನ್ನೊಬ್ರು ಇದ್ದಾರೆ ಅನ್ನೋದು ಅದು ಕಲ್ಪನೆಯಲ್ಲೂ ಮಾಡಕ್ ಸಾಧ್ಯ ಇಲ್ಲ, ಅದು ಬರೋದಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ಆ ಪ್ಲೇಸ್ ಅಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಅಂದ್ರೆ ಆ ಒಂದು ರೀಚ್ ಏನಿದೆ, ಅಥವಾ ಅವರ ನಡ್ಸ್ಕೊಟ್ಟಂತ ಶೋನ ಅವರ ರೀತಿ ಕಾಪಿ ಮಾಡಕ್ಕೂ ಆಗಲ್ಲ. ಅವರ ಒಂದು ರೀಚ್ ಕೊಟ್ಟ ಹಾಗೆ 1% ರೀಚ್ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಓಕೆ. ಈ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡುವಂತ ವಿಚಾರ ಆಗಿರ್ಬೋದು, ಕೆಲವೊಂದು ಟಾಸ್ಕ್ಗಳ ವಿಚಾರ ಆಗಿರ್ಬೋದು, ಅಥವಾ ಮಾತಾಡುವಂತಹ ಮಾತುಗಳ ವಿಚಾರನೂ ಆಗಿರ್ಬೋದು, ನೋಡುವಂತ ವೀಕ್ಷಕರಿಗೆ ನಿಜವಾಗ್ಲೂ ಹನುಮಂತು ದಡ್ಡನ ಬುದ್ಧಿವಂತನ ಅನ್ನುವಂತ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ದೋಸ್ತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಬಿಕಾಸ್ ಯಾಕಂತ ನಾಮಿನೇಷನ್ ಮಾಡ್ತಾರೆ, ಪಕ್ಕಾ ರೀಸನ್ ಕೊಡ್ತಾರೆ, ಅವ್ರಿಗೆ ಏನ್ ಅನಿಸ್ತು, ಬಟ್ ಅದು ನೋಡುವಂತ ವೀಕ್ಷಕರಿಗೆ ಸರಿನೇ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಸರಿಯಾಗಿ ಗೊತ್ತಿರುವಂತವ್ರು ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಕ್ ಬರಲ್ವಾ, ಅಷ್ಟೊಂದು ದಡ್ಡನ, ಅಷ್ಟೊಂದು ಮುಗ್ಧನ ಅಂತ ಒಂದು ಕ್ವಶನ್ ಮಾರ್ಕ್ ಕೆಲವೊಂದಷ್ಟು ಜನ ಬಿಗ್ ಬಾಸ್ ವೀಕ್ಷಕರಲ್ಲಿ ಮೂಡುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ? ವೆಸ್ಟರ್ನ್ ಟಾಯ್ಲೆಟ್ ಇದ್ದು ಏನ್ ಚರ್ಚೆ ಇದೆ, ನಾನು ಹೊರಗಡೆ ಬಂದಾಗ ನೋಡಿದೆ. ಆ ವ್ಯಕ್ತಿದ್ ತಪ್ಪಿಲ್ಲ. ಎಲ್ಲ ಆ ಟೈಮಲ್ಲಿ ನಾನೇ ಅವ್ರ ಹತ್ರ ಹೇಳಿದ್ದು ಏನಂದ್ರೆ, ಮಂಜು ಅವ್ರು ಹೇಳ್ತಾರೆ, ರೆಸ್ಟ್ ರೂಮಿಗೆ ಹೋಗ್ತೀರಾ, ಕ್ಯಾಪ್ ಅಲ್ಲೇ ಇಟ್ಟು ಸುಸ್ ಮಾಡ್ತೀರಾ, ಕ್ಯಾಪ್ ತೆಗೀರಿ ಅಂತ, ಈಗ ಸರಿಯಾಗಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಈ ವಿಚಾರಗಳಲ್ಲೇ ನಾಮಿನೇಷನ್ಗೆ ರೀಸನ್ ಆಗ್ಬೋದು, ಅಥವಾ ಯಾವ್ದಾದ್ರು ಒಂದು ಕಾರಣಕ್ಕೋಸ್ಕರ ಮನೆಯವರಲ್ಲಿ ತಪ್ಪು ಕಂಡುಹುಡುಕಿ ಬೈಬೋದು ಅನ್ನೋ ಒಂದು ಕಾರಣಕ್ಕೆ ನಾನೇ ಹನುಮಂತನ ಹತ್ರ ಹೇಳಿದ್ದೇನೆ, ಇದನ್ನು ಯೂಸ್ ಮಾಡ್ಬೇಕಾದ್ರೆ ಈ ಕ್ಯಾಪ್ ತೆಗೆದು ಯೂಸ್ ಮಾಡಿ, ಯಾಕಂದ್ರೆ ಇಲ್ಲಿ ಅದಕ್ಕೆ ಬೈಗುಳ ತಿನ್ನೋದಿದೆ, ನೀವು ಯೂಸ್ ಮಾಡ್ಬೇಕಾದ್ರೆ ಹೀಗೆ ಅವಾಗ ಅವ್ರು ಹೇಳ್ತಾರೆ, ಹೌದಾ ದೋಸ್ತ, ನೀ ಹೆಂಗ್ ನಾ ಹತ್ತಿ ಕೂತ್ಕೊಂಡು ನಾನ್ ಕೂಡ ದೋಸ್ತ ನಮ್ಮಿಬ್ರದ್ದು ವೈಭವ ತರ ನಾವಿಬ್ರು. ನಮಗೆ ಏನಂದ್ರೆ ಮಾತಾಡ್ಬೇಕಾದ್ರೆ ಇದೆಲ್ಲ ರಾತ್ರಿ ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡುವಂಥದ್ದಲ್ಲ, ಇದೆಲ್ಲ ಟೆಲಿಕಾಸ್ಟ್ ಆಗುವಂಥದ್ದು ಅಂತ ಅನ್ನೋ ತರನೇ ಅಂದ್ಕೊಂಡಿದ್ವಿ. ಆ ವಿಚಾರಕ್ಕೆ ಅದು ನಾನೇ ಹೇಳಿರೋದು, ಅದು ಅವ್ರು ಕೇಳಿರೋದಲ್ಲ ಹೇಗ್ ಯೂಸ್ ಮಾಡೋದು, ಅವ್ರಿಗೆ ಗೊತ್ತಿದೆ ಯೂಸ್ ಮಾಡೋದು. ಬಟ್ ಕ್ಯಾಪ್ ತೆಗೆದು ಅದು ಮಂಜು ಅವ್ರು ಹೇಳಿದ್ರು, ಅದನ್ನ ಈ ವ್ಯಕ್ತಿ ಬೈಗುಳ ತಿನ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮೊದ್ಲೇ ಹೇಳಿರೋದು. ಇನ್ನೊಂದು, ನಾಮಿನೇಷನ್ ಅಲ್ಲಿ ಒಳ್ಳೆ ರೀಸನ್ ಕೊಡುತ್ತೆ. ನಾನು ಅವ್ರು ಫಸ್ಟ್ ಬಂದಾಗ್ಲೂ ನಂಗೆ ಆಗಲ್ಲ ಹೀಗೆ ಅನ್ನೋ ತರ ಅಂದಿದ್ರು, ಮತ್ತೆ ಫೈಂಟ್ ಆಗಿ ಬೀಳ್ತಾರೆ, ನಂಗೆ ಸುಸ್ತಾಗಿ ಸುಸ್ತಾಗಿ ಬೀಳ್ತಾರೆ. ಆಮೇಲೆ ನೋಡಿದ್ರೆ ಟಾಸ್ಕ್ ಅಲ್ಲಿ ಎಕ್ಸ್ಪರ್ಟು. ಆಕ್ಚುಲಿ ಫಸ್ಟ್ ಬಂದಾಗ ಅವರು ಬಿಗ್ ಬಾಸ್ ಅನ್ನ ಸರಿಯಾಗಿ ನೋಡಿರೋದಿಲ್ಲ. ಅದನ್ನ ಅವರೇ ಹೇಳ್ತಾರೆ, ನಾನು ನಿಜವಾಗ್ಲೂ ದೋಸ್ತ ಬಿಗ್ ಬಾಸ್ ನ ನೋಡಿಲ್ಲ, ನಮ್ ದೋಸ್ತರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ದೋಸ್ತರು ನೋಡಿದಾಗ ಯಾರು ವಿನ್ನರ್, ಇವ್ರು ವಿನ್ನರ್ ಆದ್ರು ಅಂತ ಗೊತ್ತು, ಬಟ್ ಯಾರು
ಏನು ಹೇಗಿದ್ರು ಅನ್ನೋದು ಗೊತ್ತೇ ಇಲ್ಲ ಅಂತ ಅಂದ್ರು. ಅದು ಹೌದು ಕೂಡ. ನಾಮಿನೇಷನ್ ಅನ್ನೋ ವಿಚಾರ ಅವರಿಗೆ ಗೊತ್ತಿರ್ಲಿಲ್ಲ ಅಂತೆ. ನಾಮಿನೇಷನ್ ಅನ್ನೋ ವಿಚಾರ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಾರಕ್ಕೆ ಯಾರೋ ಒಬ್ರು ಹೋಗ್ತಾರೆ ಜನರು ನೋಡಿರೋ ಪ್ರಕಾರ. ಈ ರೀಸನ್ ಕೊಟ್ಟು ನಾಮಿನೇಷನ್ ಮಾಡ್ಬೇಕು ಅನ್ನೋದಿದೆಯಲ್ಲ ಅದು ಅವರಿಗೆ ಗೊತ್ತಿಲ್ಲ. ಅದು ಆಕ್ಚುಲಿ ನನಗೆ ಅನ್ಸುತ್ತೆ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಬಂದ ಮೇಲೆ. ಅವರು ಕನ್ಫೆಷನ್ಗೆ ಹೋಗಿ ನಾನು ಮಾಡಲ್ಲ, ನಂಗೆ ಗೊತ್ತಿಲ್ಲ ರೀ ಅಂತ. ಪಾಪ ನಿಮಗದು ಬೇರೆ ತರ ಅನ್ಸ್ಬೋದು. ನಾನು ಅವನ ಹತ್ರದಿಂದ ಗಮನಿಸಿದ್ದೀನಿ. ಅವ್ರು ಹೇಳ್ದ ಹಂಸ ಅವ್ರನ್ನ ಹೇಳ್ತಾರೆ ನೆಕ್ಸ್ಟ್ ನನ್ಗೆ ನಾನೇ ಮಾಡ್ಕೋತೇನ್ರಿ, 3 ವಾರದವರೆಗೂ ಇದ್ದಾರೆ, ನಾನು ಈಗ ಬಂದೇನೆ, ನನ್ನ ನಾಮಿನೇಟ್ ನಾನ್ ಮಾಡ್ತೇನೆ ಅಂತ. ಅದನ್ನೆಲ್ಲ ನೋಡಿದಾಗ ಈ ಮನುಷ್ಯ ಹೇಳಿದ್ದು ನಿಜಾನೇ ಅಂತ ಅನ್ಸುತ್ತೆ. ನಾನು ಹತ್ರದಲ್ಲಿ ಗಮನಿಸಿದ್ದೀನಿ ಅವ್ರ ಹತ್ರ ಒಂದು ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅನ್ನೊಂದು ಬುದ್ಧಿವಂತಿಕೆ. ನಾನು ಹೇಳೋದು ಒಂದು ನಾವೆಲ್ಲ ಓದಿರೋ ರೀತಿ ಹೇಗೆ ಅಂದ್ರೆ ಒಂದು ಪಾಠ ಪುಸ್ತಕ ಒಂದು ಸಿಸ್ಟಮ್ ಇದೆ, ಎಜುಕೇಶನ್ ಸಿಸ್ಟಮ್ ಬೇರೆ. ಹೌದು. ಆ ಎಜುಕೇಶನ್ ಸಿಸ್ಟಮ್ ಈ ರೀತಿ ಇರೋದಕ್ಕೆ ನಾವು ಈ ರೀತಿಯಾಗಿ ಯೋಚನೆ ಮಾಡ್ತೀವಿ. ಆ ಮನುಷ್ಯ ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಂದಿದ್ದಲ್ಲ. ಆ ಮನುಷ್ಯ ಜನರ ಜೊತೆ ಬೆರ್ತು ಬುದ್ಧಿವಂತಿಕೆ. ಪ್ರಾಣೇಶ್ ಸರ್ ಯಾವಾಗ್ಲೂ ಒಂದು ತಮಾಷೆ ಮಾಡ್ತಿರ್ತಾರೆ. ಆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಲ್ತವನ ಬುದ್ಧಿವಂತಿಕೆ ಬೇರೆ, ಆ ಜನರ ಜೊತೆ ಬೆರೆತವನ ಬುದ್ಧಿವಂತಿಕೆ ಬೇರೆ ಅಂತೆ. ಆ ಬುದ್ಧಿವಂತಿಕೆನೇ ಆ ಹನುಮಂತನ ಬುದ್ಧಿವಂತಿಕೆ. ಅದು ಬಿಟ್ಟು ಅವನಲ್ಲಿ ಮುಗ್ಧತೆ ಇಲ್ಲ, ಆ ತುಂಬಾ ಚಾಲಾಕಿ, ಸುಮ್ನೆ ನಾಟಕ ಮಾಡ್ತಾನೆ. ಇದನ್ನ ನಾನು ಒಪ್ಪೋದೇ ಇಲ್ಲ. ಅಂಗಿ ಲುಂಗಿ ಅವರ ಕಲ್ಚರ್ ಅದು, ಅಂದ್ರೆ ಅವರಿಗೆ ಅದೇ ಖುಷಿ ಕೊಡೋದು, ಅದನ್ನೇ ಪಾಲಿಸ್ತಿದ್ದಾರೆ. ಅಕಸ್ಮಾತ್ ಅದನ್ನ ಬಿಟ್ಟು ಜೀನ್ಸ್ ಪ್ಯಾಂಟು, ಶರ್ಟು, ಸೂಟು ಹಾಕಿದ್ರೆ ಅದಕ್ಕೂ ಹೇಳುವರು ಇವನು ಬಂದು ಇಂಥ ರಿಯಾಲಿಟಿ ಶೋಗಳಿಗೆಲ್ಲ ಬಂದು ಹಾಳಾಗ್ತಾನೆ ಅನ್ನೋ ತರನು ಕಮೆಂಟ್ ಬಂದ್ರು ಬರ್ಬೋದು. ಎಷ್ಟು ಮುಗ್ಧ ಜನರನ್ನ ನೋಡಿದೀವಿ ಬಂದು ರಿಯಾಲಿಟಿ ಶೋ ಮಾಡಿ ಲಾಸ್ಟಿಗೆ ಆ ಒಂದು ಪಾಪ್ಯುಲಾರಿಟಿ ಸಿಕ್ಕಿ ಅವರ ಮಾನಸಿಕ ಸ್ಥಿರತೆ ಕಲ್ತ್ಕೊಂಡು ಜೀವನನೇ ಹಾಳು ಮಾಡ್ಕೊಂಡಿರೋರು ನೋಡಿ. ಅಂತವ್ರ ಮಧ್ಯೆ ಹನುಮಂತನ್ನ ಅವರ ತನ ಏನಿದೆ ಅದನ್ನ ಬಿಟ್ಕೊಡದೆ ಇರೋದು ಹೇಗೆ ತಪ್ಪಾಗತ್ತೆ? ಅವರಿಗೆ ಅದು ನಾವು ತಪ್ಪು ಅಂತ ಹೇಗೆ ಹೇಳಕ್ ಸಾಧ್ಯ? ಅಂಗಿ ಲುಂಗಿ ಬೇಕಂತಾನೆ ಹಾಕ್ತಾನೆ, ಜನರನ್ನ ಸೆಳೆಯೋದಕ್ಕೋಸ್ಕರ ಮಾಡ್ತೇನೆ. ಅರೆ ಅವ್ರು ಮೊದ್ಲಿಂದಾನು ಅದನ್ನೇ ಹಾಕೊಂಡ್ಬಾರ್ದು, ಈಗ ಎಂತಕ್ಕೆ ಸೆಳಿಬೇಕು? ಹಾಗಿರ್ತಿದ್ರೆ ಊರಲ್ಲಿ ಅವ್ರಿಗೆ ಇಷ್ಟ ರಿಯಾಲಿಟಿ ಶೋ ಅಂತ ಸಿಗತ್ತೆ, ಜಿ ಕನ್ನಡದ ಸರಿಗಮಪ ರಿಯಾಲಿಟಿ ಶೋ. ಆವಾಗ್ಲೂ ಅವರು ಹೋಗ್ಬೇಕು ಅಂತ ಇದ್ರಂತೆ, ನಂಗೆ ಇದಾಗಲ್ಲ, ನಂಗೆ ಬೇಡ ಅಂತ. ಯಾಕಂದ್ರೆ ಅವ್ರಿಗೆ ಊಟ ಎಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಆ ಫೇಮು ಅದೆಲ್ಲ ಬೇಡ, ಆ ರೀತಿ ಬದುಕೋರು. ನನ್ಗೆ ಸಾಕು, ನನ್ನ ಪ್ರಪಂಚ ಇಷ್ಟೇ, ನಾನು ಇಷ್ಟರಲ್ಲೇ ಬದುಕ್ತೇನೆ ಅನ್ನೋ ತರ. ಈ ಫೇಂಟ್ ಆಗಿ ಬೀಳ್ತಾರಲ್ಲ ಕ್ರಾಸ್ಕಲ್ಲಿ ಫಸ್ಟ್, ಅವಾಗ್ಲೂ ಅಷ್ಟೇ ಊಟ ಸರಿಯಾಗಿ ಸೆಟ್ ಆಗಿರಲ್ಲ, ಆ ಕಾರಣಕ್ಕೋಸ್ಕರ ಬೀಳ್ತಾರೆ. ಆಮೇಲೆ ಅದನ್ನ ಸೆಟ್ ಆಗುತ್ತೆ, ಆ ನಂತರ ಸಲೀಸಾಗಿ ಟಾಸ್ಕ್ಗಳಲ್ಲಿ ತನ್ನನ್ನು ತಾನು ಇನ್ವಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಅದು ಫಸ್ಟ್ ನಾಟಕ ಆಡಿದ, ಆಮೇಲೆ ಟಾಸ್ಕ್ ಚೆನ್ನಾಗಿ ಆಡಿದ, ಹೆಂಗಾಗುತ್ತೆ ಅನ್ನೋ ತರ. ಆ ರೀತಿಯ ಮಾತುಗಳನ್ನ ಎಷ್ಟು ನಾನು ರಿಸೀವ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಹನುಮಂತನ ಜೊತೆಗೆ ಒಟ್ಟಿಗೆ ಕೂತು ಅವ್ರು ಏನು ಅಂತ ನನ್ನ ಮನ್ಸಲ್ಲಿ ಆ ವ್ಯಕ್ತಿ ಹೇಗೆ ಅಂತ ನಂಗೆ ಗೊತ್ತು. ಅದನ್ನ ನಾನು ಮನ್ಸಿಂದ ಹೇಳ್ತಾ ಇದ್ದೇನೆ. ಆ ವ್ಯಕ್ತಿಯ ಮುಗ್ಧತೆ ಹಾಗೇ ಇದೆ. ಅವರು ಆ ಅಂಗಿ ಲುಂಗಿ ಏನಿದೆ ಅದ್ರಲ್ಲೇ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇನ್ನು ಈ ರಿಯಾಲಿಟಿ ಶೋ ದುಡ್ಡು ಅದು ಇದು ಬಂದು ಬೇರೆ ರೀತಿಯಾಗಿ ಆಗೋದನ್ನ ನಾನು ಇಷ್ಟಪಡಲ್ಲ. ಅವರು ಒಂದು ಹೇಳ್ತಾರೆ, ನಂಗೆ 8, 9, 10 ಸೀಸನ್ ಅಲ್ಲಿ ಕರೆದ್ರು ಬಿಗ್ ಬಾಸ್ಗೆ, ನಂಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ದೋಸ್ತ, ನಾನು ಹೋಗಲ್ಲ ದೋಸ್ತ, ನಂಗೆ ಅದು ಬೇಡ ದೋಸ್ತ ಅನ್ನೋ ತರ ಅಂದ. ಈ ಸೀಸನ್ ಯಾಕೆ ಬಂದ್ರೆ ಅಂದ್ರೆ ಸುದೀಪ್ ಸರ್ ಇದು ಲಾಸ್ಟ್ ಶೋ ಅಂತ. ಮತ್ತೊಂದು ಅವ್ರು ದೋಸ್ತ ದೋಸ್ತ ಅಂತ ಹೇಳ್ತಾರೆ, ಅವ್ರಿಗೆ ಈ ಶೋ ಅಂದ್ರೆ ಇಷ್ಟ ಅಂತೆ, ಅವರಿಗೋಸ್ಕರ ಬಂದಿದ್ದು ಅನ್ನೋ ತರನು ಹೇಳ್ತಿದ್ರು. ಅಂದ್ರೆ ಅದರ ಅರ್ಥ ಆ ಮನುಷ್ಯನಿಗೆ ಈ ಪಾಪ್ಯುಲಾರಿಟಿ ಅಥವಾ ಒಂದು ಫೇಮು ಇದು ಬೇಕಾಗಿಲ್ಲ. ಬಂದ್ರೆ ನಾನು ನನ್ನ ಆಟ ಹೇಗೆ ಆಡ್ಬೇಕು ಆಟ ಆಡಿ ತೋರಿಸ್ತೀನಿ, ಅದು ತಪ್ಪಲ್ಲ. ಹಾಗೆ ಅವ್ರಿಗೆ ಸುಮ್ನೆ ಆ ನಾಟಕ ಆಡೋದು ಆ ರೀತಿ ಇದ್ರೆ ಜನರ ಸೆಳಿಬೋದು ಅನ್ನೋದೊಂದು ಇದೆ, ಆ ಬುದ್ಧಿವಂತಿಕೆ ಇದೆ. ಜನರನ್ನ
ಹೇಗೆ ನಗಿಸ್ಬೋದು ಅಥವಾ ಜನರು ಯಾವ್ದನ್ನ ಇಷ್ಟಪಡ್ಬೋದು ಹ್ಮ್. ಅದನ್ನ ಕಲ್ತಿದ್ದಾರೆ. ಬಟ್ ಮುಗ್ಧತೆ ಸತ್ತಿಲ್ಲ. ಹ್ಮ್. ಮುಗ್ಧತೆ ಹಾಗೆ ಇದೆ. ಆ ಮುಗ್ಧತೆ ಜೊತೆಗೆ ಬುದ್ಧಿವಂತಿಕೆಯಲ್ಲಿ ಆ ಬಿಗ್ ಬಾಸ್ ಆಟವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಟ ಆಡ್ತಿರೋ ಏಕೈಕ ವ್ಯಕ್ತಿ ಹ್ಮ್. ನನ್ನ ದೋಸ್ತ. ನಿಮ್ಮ ದೋಸ್ತನ ಬಗ್ಗೆ ಅಂತೂ ಇಷ್ಟೊಂದೆಲ್ಲ ಹೇಳಿದ್ರಿ. ಹ್ಮ್. ಆದ್ರೆ ಹೊರಗಡೆ ಬರೋ ದಿನ ಅಥವಾ ಅದಕ್ಕಿಂತ ಮುಂಚೆನೇನೋ ಬಿಗ್ ಬಾಸ್, ಯಾಕಂದ್ರೆ ಟಿಕೆಟ್ ಟು ಫಿನಾಲೆ ಅಂತ ಹೇಳ್ಬಿಟ್ಟು ವಿಶೇಷ ಒಂದು ಫಿನಾಲೆಗೆ ಹೋಗ್ತಾರೆ ಹನುಮಂತ್ ಅವರು. ಹ್ಮ್. ಟಿಕೆಟ್ ಟು ಫಿನಾಲೆಗೆ ಹೋದ್ಮೇಲೆ ಬಿಗ್ ಬಾಸ್ ಒಂದು ಸ್ಪೆಷಲ್ ಅಧಿಕಾರವನ್ನ ಕೊಡ್ತಾರೆ. ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡಿ ಅಂತಂದಾಗ ನಿಮ್ಮನ್ನ ಬಿಟ್ಟು ಮೋಕ್ಷಿತಾ ಅವ್ರನ್ನ ಚೂಸ್ ಮಾಡಿರುವಂತದ್ದು ನಿಮ್ಮಿಬ್ಬರನ್ನ ಪ್ಲಸ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅನ್ನ ಇಷ್ಟಪಡುವಂತವ್ರು ಒಂದಷ್ಟು ವೀಕ್ಷಕರಲ್ಲಿ ಗೊಂದಲ ಕ್ರಿಯೇಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಹನುಮಂತ ಅವ್ರ ಮೇಲೆ ದ್ವೇಷ ಹೆಚ್ಚಾಗ್ತಾ ಇದೆ. ಬಿಕಾಸ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದ್ವಿ, ದೋಸ್ತ ದೋಸ್ತ ಅಂತಾನೆ ಬಗಲಿಗೆ ಊಟ ಇಟ್ಟ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ಹ್ಮ್. ಈ ಆಟದಲ್ಲಿ ಫ್ರೆಂಡ್ಶಿಪ್ ನ ಆಟಕ್ಕೆ ತರದೆ ಆಟ ಆಡ್ತಿರೋದು ಹ್ಮ್. ಧನರಾಜ್ ಮತ್ತು ಹನುಮಂತ ಮಾತ್ರ. ಹ್ಮ್. ಮತ್ತೆ ಎಲ್ಲರದ್ದು ಫ್ರೆಂಡ್ಶಿಪ್ ತರಾನೇ ಕಾಣಿಸ್ತದೆ ಅಂತ ಅದ್ರ ಲಾಸ್ಟ್ ವೀಕ್ ಹೇಳಿದ್ರು. ಆಕ್ಚುಲಿ ಹನುಮಂತಣ್ಣ ನನ್ನ ಹೆಸರನ್ನ ತಗೋತಿದ್ರೆ ಅದು ಯಾವ ರೀತಿ ಕನ್ವೆ ಆಗ್ತಿತ್ತು ಅಂದ್ರೆ, ಹ್ಮ್. ಫ್ರೆಂಡ್ಶಿಪ್ಗೋಸ್ಕರ ಫ್ರೆಂಡ್ಶಿಪ್ ಅಲ್ಲಿ ಧನರಾಜ್, ಫ್ರೆಂಡ್ಶಿಪ್ ಕೋಟದಲ್ಲಿ ಧನರಾಜ್ ಫಿನಾಲೆಗೆ ಬಂದ ಅಂತ. ಹ್ಮ್. ಆ ರೀತಿ ಹೋಗೋದಕ್ಕಿಂತ ಆ ಆ ಹೆಸರನ್ನ ತಗೊಳ್ಳದೆ ನಾನು ಈ ರೀತಿ ಹೊರಗೆ ಬಂದಿದ್ದು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ದೋಸ್ತ ಎಲ್ಲೂ ನನ್ಗೆ ಮೋಸ ಮಾಡಿಲ್ಲ. ಹ್ಮ್. ನನ್ನ ದೋಸ್ತ ಏನ್ ಅನಿಸ್ತು ಅದನ್ನ ಹೇಳಿದ್ದಾರೆ. ಹ್ಮ್. ಆ ಟೈಮಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ರದ್ದಾಗಿದೆ ಅಂದ್ರೆ ಹ್ಮ್. ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದಿಲ್ಲ. ಅಂತ ತಪ್ಪು ಮಾಡಿದವನ್ನ ಫಿನಾಲೆಗೆ ಕಳಿಸ್ತಾನೆ ಅಂದ್ರೆ ಹ್ಮ್. ಕ್ಯಾಪ್ಟನ್, ಒಂದು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋ ನಿರ್ಧಾರನ ನಾನು ಒಪ್ಪಲ್ಲ, ಅದು ಸರಿಯಲ್ಲ ಅನ್ನೋದನ್ನ ನಾನು ಹೇಳ್ತೇನೆ. ಅದ್ರಲ್ಲಿ ಎಲ್ಲೂ ಇಷ್ಟರವರೆಗೆ ಆಟದಲ್ಲಿ ಫ್ರೆಂಡ್ಶಿಪ್ ತರದವರು ಹ್ಮ್. ಫಿನಾಲೆಗೆ ಹೋಗುವ ಒಂದು ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹ್ಮ್. ಫ್ರೆಂಡ್ಶಿಪ್ ನ ತರೋದು ಅಷ್ಟು ಸರಿಯಲ್ಲ ಅನ್ಸ. ಬಿಕಾಸ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಅವ್ರನ್ನ ನೀವು ತುಂಬಾ ಹಚ್ಕೊಂಡ್ಬಿಟ್ಟಿರ್ತೀರಾ. ಸೊ ಎಲ್ಲೋ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ನಿಮ್ಮನ್ನ ಇಷ್ಟಪಡುವಂತವ್ರಿಗೆ ಏನು ಅಂತಂದ್ರೆ ನಿಮ್ಮನ್ನ ಟಾಪ್ 6 ಅಲ್ಲಿ ನೋಡ್ಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಯಾರಾದ್ರೂ ಹೇಳಿದ್ರ ಹನುಮಂತ್ ಏನಾದ್ರು ಈ ತರ ನನ್ಗೊಂದ ನಿಮ್ಗೆ ದೋಸ್ತ ಅಂತ ಹೇಳ್ಬಿಟ್ಟು ಕೈ ಹಿಡಿದಿದ್ರೆ ಇವತ್ ನೀವು ಟಾಪ್ 6 ಅಲ್ಲಿ ಇರ್ತಿದ್ರು ಅಂತ? ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಿದ್ರು, ದೋಸ್ತ ಸೆಲೆಕ್ಟ್ ಮಾಡ್ತಿದ್ರು, ಈಗ ಅಲ್ಲಿರ್ತಿದ್ದೆ ಆಗ್ಲಿ ಅಲ್ಲಿರ್ತಿದ್ದೆ ಅಂತ. ಅದ ನಿಮ್ಗೆ ಹೊರಗಡೆಯಿಂದ ನೋಡಿದಾಗ ಹಾಗ ಅನ್ಸುತ್ತೆ. ಬಟ್ ಒಳಗಡೆಯಿಂದ ಕೂತು ನಾವು ಆಟ ನೋಡ್ಬೇಕಾದ್ರೆ ನನ್ನ ತಪ್ಪೇ ಜಾಸ್ತಿ ದೊಡ್ಡ ತಪ್ಪಾಗಿ ಕಾಣಿಸ್ತಿತ್ತು. ಓಕೆ. ಬಹುಶಃ ನಾನು ಏನಾದ್ರು ಚೆನ್ನಾಗಿ ಆಟ ಆಡಿ ಗೆದ್ದು ಅದೊಂದು ಸ್ಕೋರ್ ಬೋರ್ಡ್ ಅಲ್ಲಿ ಏನ್ ಗೆಲುವಿತ್ತು ಅದು ರಿಯಲ್ ಆಗಿ ಇರ್ತಿದ್ರೆ ದೋಸ್ತ ನನ್ನ ಹೆಸರನ್ನ ಸೆಲೆಕ್ಟ್ ಮಾಡ್ತಿರ್ಬೋದು. ಓಕೆ. ಮಗಳಿಗೆ ಏನಂತ ಹೆಸರಿಟ್ಟಿದ್ರ? ಪ್ರಸಿದ್ಧಿ. ಪ್ರಸಿದ್ಧಿ. ಬಿಗ್ ಬಾಸ್ ಮನೆಗೆ ಬಂದು ಪ್ರಸಿದ್ಧಿ ಆಗಿದ್ದಾರೆ. ಹೌದು. ಅವಳು ಹುಟ್ಟಿದಾಗ್ಲೇ ಪ್ರಸಿದ್ಧಿ, ಅದು ಅವಳು ಪ್ರಸಿದ್ಧಿ ಆಗೋ ತರ ಬಿಗ್ ಬಾಸ್ ಮನೆಯಲ್ಲಿ ಅವಳು ಬಂದ್ಲು. ಅಂಡ್ ಗೋಲ್ಡ್ ಸುರೇಶ್ ಅವರು ನಿಮ್ಮ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮಗಳಿಗೋಸ್ಕರ ತೊಟ್ಲನ್ನ ಕೊಟ್ಟು ಬರ್ತಾರೆ. ಆ ಒಂದು ವಿಚಾರ ಹೇಳೋದಾದ್ರೆ? ನಾನು ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ತೊಟ್ಲು ವಿಚಾರವಾಗಿ ಬಿಗ್ ಬಾಸ್ ಮನೆ ಹೋಗುವ ಅರಿಬಿರಿಯಲ್ಲಿ ತೊಟ್ಲು ತಂದಿಲ್ಲ ಅನ್ನೋ ಒಂದು ಅಳು ನನ್ನಲ್ಲಿ ಇರುತ್ತೆ. ಅದನ್ನೇ ಗಮನಿಸ್ಕೊಂಡು ಗೋಲ್ಡ್ ಸುರೇಶ್ ಮಾವ ಮನೆಗೆ ಹೋಗ್ತೀನಿ ಅಂದಿದ್ರು, ಬಟ್ ತೊಟ್ಲು ಕೊಡ್ತೀನಿ ಅನ್ನೋದು ನಂಗೆ ತುಂಬಾ ಹಾರ್ಟ್ ಟಚ್ ಆಯ್ತು. ಸೊ ಗೋಲ್ಡ್ ಸುರೇಶ್ ಗೋಲ್ಡನ್ ಹಾರ್ಟ್. ರ್ಯಾಪಿಡ್ ಫೈರ್ ಅಂದಿದೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗ್ತಿರುವಂತದ್ದು? ಓಕೆ. ಮೊದಲನೇದಾಗಿ ಮಾನಸ. ಮಾನಸ ಮಾತಾಡೋ ಒಂದು ಇದ್ರಲ್ಲಿ ಮುಗ್ಧತೆ ಇದೆ, ಮತ್ತೆ ಅದನ್ನ ಏನಂತಾರೆ ಅಟ್ರಾಕ್ಷನ್ ಇದೆ, ಕಾಮಿಡಿ ಇದೆ, ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ ಮಾನಸ ಅವ್ರದ್ದು. ಇಷ್ಟ ಆಗದೆ ಇರೋದು ಅವರು ಕೋಪ ಬಂದಾಗ ಮಾತಾಡೋ ವೇ. ಜಗದೀಶ್ ಅವರು. ಜಗದೀಶ್ ಸರ್ ತುಂಟಾಟ, ಒಂದು ಮಗು ತರ ಇರೋದು, ಮಕ್ಳ ತರ ಆಡ್ತಾರಲ್ಲ ಅದಿಷ್ಟ. ಇಷ್ಟ ಆಗದೆ ಇರೋದು ಫೇಸ್ಬುಕ್ ಅಲ್ಲಿ ಬಂದು ಜಗಳ ಆಡಿ ಅಥವಾ ಮನೆಯಲ್ಲಿ ಯಾರ್ದಾದ್ರು ಜಗಳ ಆಡೋದು, ಯಾವ್ದೋ ವಿಚಾರವನ್ನು ತಂದು ಮಾತಾಡೋದು, ಅದು ಇಷ್ಟ ಇಲ್ಲ. ಹಂಸ. ಹಂಸ ಅವರು ಇಷ್ಟ ಆಗೋದು ಅಂದ್ರೆ ಅವರು ಮಾತಾಡ್ಬೇಕಾದ್ರೆ ಒಂದು ಪರ್ಫೆಕ್ಷನ್ ಇತ್ತು. ಯಾವ್ದೇ ರೀಸನ್ ಕೊಡ್ಬೇಕಾದ್ರು ಚೆನ್ನಾಗಿ ಮಾತಾಡ್ತಿದ್ರು. ಇದು ಸರಿ ಇದು ತಪ್ಪು ಅನ್ನೋದಕ್ಕೆ ತಪ್ಪು ಯಾಕೆ ಅನ್ನೋ ಒಂದು ರೀಸನ್, ಸರಿ ಅನ್ನೋದಕ್ಕೆ ಯಾವ್ದೋ ಒಂದು ರೀಸನ್, ಅದು ತುಂಬಾ ಇಷ್ಟ ಆಗೋಂಥದ್ದು. ಇಷ್ಟ ಆಗದೆ ಇರುವಂತದ್ದು ಏನಂದ್ರೆ ಅವರು
ಒಂದಷ್ಟು ವಿಚಾರಗಳಲ್ಲಿ ಭಯ ಪಡ್ತಿದ್ರು. ಅದು ರಂಜಿತ್ ರಂಜಿತ್ ಗುಡ್ ಎಂಟರ್ಟೈನರ್. ಹ್ಮ್. ಆ ತುಂಬಾ ಜೋವಿಯಲ್ ಪರ್ಸನ್, ಎಲ್ರ ಜೊತೆ ಬೆರೀತಿದ್ರು. ಹ್ಮ್. ಅದು ಇಷ್ಟವಾಗಬೇಕು. ಇಷ್ಟ ಆಗದೆ ಇರೋ ನನಗೆ ಅನ್ಸಿದ್ದು, ಅವರು ಒಂದ್ಸಲ ಕೀ ಟಾಸ್ಕ್ ಅಲ್ಲಿ ಹೋಗಿ ನಮ್ಮನ್ನ ಸೇಫ್ ಮಾಡ್ತಾರೆ ಅಂತ ಹೇಳಿ ಹೋಗಿದ್ರು. ಬಟ್ ನೀನೇ ವೀಕ್ ಅಂತ ಹೇಳಿ ನನ್ನನ್ನೇ ನಾಮಿನೇಟ್ ಮಾಡಿದ್ರು. ಅದು ಇಷ್ಟ ಆಗದಿರೋಂಥದ್ದು. ಐಶ್ವರ್ಯ ಐಶ್ವರ್ಯ ಅವರು ತುಂಬಾ ಎಲ್ಲರ ಜೊತೆ ಬೆರೀತಿದ್ರು. ತುಂಬಾ ಟ್ಯಾಲೆಂಟ್ ಇದೆ. ಆಮೇಲೆ ಸಿಂಗಲ್ ವುಮೆನ್ ಆಗಿ, ಅಂದ್ರೆ ಈಗ ಒಂದು ಜ್ವರ ಬಂದಾಗ್ಲೂ ಯಾರಾದ್ರೂ ಒಬ್ರು ಬೇಕಾಗುತ್ತೆ ನಮಗೆ. ಅಂತ ಇದ್ರಲ್ಲೂ ಅವರು ಒಬ್ಬರೇ ನಿಂತು ಆ ಬದುಕನ್ನ ಲೀಡ್ ಮಾಡೋದು ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ತಾರೆ. ಅದು ಇಷ್ಟವಾದ ಗುಣ. ಇಷ್ಟ ಆಗದೆ ಇರೋ ಗುಣ ಏನಂದ್ರೆ, ಇಷ್ಟ ಆಗದೆ ಇರೋ ಗುಣ ಯಾವ್ದಿದೆ ಅವರಲ್ಲಿ? ಇದು ಜಗಳ ಅಂತ ಬಂದಾಗ ಆ ಕೆಲವೊಂದು ವಿಷಯಗಳಲ್ಲಿ ಅವರು ಕ್ಲಾರಿಟಿ ತಗೊಳಕ್ ಹೋಗ್ತಿದ್ರು. ಅಂದ್ರೆ ನಾನು ಏನ್ ತಪ್ಪು ಮಾಡಿದೆ, ನೀ ಹೇಳು ಹಾಗೆ ಹೀಗೆ ಅಂತ. ಅದು ನಮ್ಮ ಮನೆಯಲ್ಲಿದ್ದಾಗ ನಾಮಿನೇಟ್ ಮಾಡಿದ್ರೆ ಇವ್ರನ್ನ ನಾಮಿನೇಟೇ ಮಾಡೋದು ಬೇಡಪ್ಪ, ಆ ರೀತಿ ಹಿಂಸೆ ಕೊಡ್ತಿದ್ರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ. ಅದು ಇಷ್ಟ ಆಗ್ತಿಲ್ಲ. ಶಿಶಿರ್ ಆ ಮನುಷ್ಯ ತುಂಬಾ ಪ್ರಾಂಪ್ಟ್, ನೇರವಂತಿಕೆ. ಯಾರನ್ನಾದ್ರೂ ಹೊಗಳ್ಬೇಕು ಅಂತ ಇದ್ರೆ ಹೊಗಳ್ಬಿಡ್ತಾರೆ. ಮತ್ತೆ ಎಲ್ರಿಗೂ ಒಳ್ಳೇದ್ ಬಯಸುವಂತ ವ್ಯಕ್ತಿತ್ವ. ಅವ್ರದ್ದು ಇಷ್ಟ ಆಗ್ದಿರೋ ಅಂದ್ರೆ ಆ ಎಲ್ರಿಗೂ ಒಳ್ಳೇದ್ ಬಯಸುವ ವ್ಯಕ್ತಿತ್ವ ಏನಿದೆ, ಅದು ಬಿಗ್ ಬಾಸ್ ಮನೆಗೆ ಒಳ್ಳೇದಾಗಿರ್ಲಿಲ್ಲ, ಸೂಕ್ತ ಅಲ್ಲ ಅಂತ. ಸೂಕ್ತ ಅಲ್ಲ. ಗೌತಮಿ ಅವರು ನನಗೆ ಅವರಲ್ಲಿ ಇಷ್ಟ ಆಗಿರೋ ಗುಣ ಅವ್ರು ಮಾತಾಡೋ ಶೈಲಿ. ಮಾತಾಡೋ ಶೈಲಿಯಲ್ಲಿ ಮತ್ತೆ ಅವ್ರಿಗೂ ಎಂತ ಬ್ರಿಲಿಯಂಟ್ ನೆನಪಿನ ಶಕ್ತಿ ಇದೆ ಅಂದ್ರೆ, ಆ ಸ್ಟೇಟ್ಮೆಂಟ್ ಯಾವ ಟೈಮಲ್ಲಿ ಏನ್ ಹೇಳಿದ್ರು ಅದು ಸ್ಟೋರ್ ಆಗಿರುತ್ತೆ. ಅದು ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು ಅವರಿಗೆ. ಇದೇ ಹೇಳಿದ್ದು, ನೀವ್ ಇದೇ ಮಾತಾಡಿದ್ದು, ಇಂಥ ವಿಚಾರಗಳು ಪಕ್ಕ ಕ್ಲಾರಿಟಿ ಇತ್ತು. ಅದು ಇಷ್ಟವಾಗೋ ಗುಣ. ಇಷ್ಟ ಆಗದೆ ಇರೋ ಗುಣ, ಅವರು ಅಂದ್ರೆ ನನಗೆ ಅಲ್ಲಿ ಪಾಸಿಟಿವ್ ಅಂತ ಹೇಳಿದ್ವಿ, ಕೆಲವೊಮ್ಮೆ ಕೋಪ ಬಂದಾಗ ತೀರಾ ಸಿಟ್ಟಲ್ಲಿ ಇದ್ ಮಾಡಿರೋದು. ಅದು ಅವರು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನಿಲ್ಲ. ನನಗೆ ಅದು ಅಯ್ಯೋ ಇಷ್ಟ ಆಗ್ಲಿಲ್ಲ ಅನ್ನೋ ತರ ನಾಮಿನೇಟ್ ಮಾಡಿದೆ. ಬಟ್ ಕ್ಲಾರಿಟಿ ಕೊಟ್ಟಿದ್ರು, ಈಗ ಸರಿ ಹೋಗಿದೆ. ಯಮುನಾ ಅವ್ರದ್ದು ಅದೊಂದು ಎನರ್ಜಿನೇ ಬೇರೆ. ಅವರು ತುಂಬಾ ಆಕ್ಟಿವ್ ಆಗಿದ್ರು. ಇಷ್ಟ ಆಗದಿರೋ ಗುಣ ಅಂದ್ರೆ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಅದನ್ನೇ ದೊಡ್ಡ ವಿಷಯವಾಗಿ ಮನೆಯವ್ರನ್ನ ಜೊತೆ ಅದನ್ನ ಬೇರೆ ರೀತಿ ಪೋರ್ಟ್ರೆ ಆಗೋ ಆ ತರ ನಡ್ಕೊಂಡಿರೋ ರೀತಿ ಅನ್ಸುತ್ತೆ. ಚೈತ್ರ ಅವ್ರದ್ದು ಇಷ್ಟ ಆಗೋ ಗುಣ ಏನಂದ್ರೆ, ಅವ್ರಿಗೆ ಒಂದು ಒಳ್ಳೆ ನಾಲೆಜ್ ಇದೆ. ಆ ನಾಲೆಜ್ ಅವ್ರೊಂದು ಕತೆ ಹೇಳ್ಬೇಕಾದ್ರು ಅಥವಾ ಏನಾದ್ರೂ ವಿಚಾರ ಮಾತಾಡೋಗ್ಲು ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲ ಗೊತ್ತಿದೆ. ಮತ್ತೆ ಕತೆ ಹೇಳೋ ಇಂಟ್ರೆಸ್ಟಿಂಗ್ ಬೇರೆ ರೀತಿ. ಅದು ಇಷ್ಟ ಆಗದೆ ಇರೋ ಗುಣ ಅಂದ್ರೆ, ಕೆಲವೊಂದು ತಪ್ಪುಗಳು ಆದಾಗ ಅದನ್ನ ಒಪ್ಕೊಳ್ಳೋ ರೀತಿಯಲ್ಲಿ ಸ್ವಲ್ಪ, ಇಲ್ಲಿ ನಾನು ತಪ್ಪು ಮಾಡಿಲ್ಲ ಅನ್ನೋ ರೀತಿ, ತಪ್ಪು ಮಾಡಿದ್ದು ಗೊತ್ತಿದ್ರು ಕೂಡ ಅದು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಪೋರ್ಟ್ರೆ ಮಾಡಕ್ ಹೋಗ್ತಾರೆ. ಅದು ಇಷ್ಟವಾಗ್ದಿರೋ ಗುಣ. ಆಮೇಲೆ ಅದನ್ನ ಸರಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಅದು ಆಗಲ್ಲ ಅಂತ ಅನ್ಕೊಂಡಿದ್ವಿ. ಧರ್ಮ ಜೆಮ್. ಅದು ಆ ವ್ಯಕ್ತಿ ಒಂದು ದೇವರಂತ ಮನುಷ್ಯ ಅಂತ ಹೇಳ್ತಾರಲ್ಲ, ಆ ರೀತಿ. ಪಾಪ ಯಾರನ್ನಾದ್ರೂ ನಾಮಿನೇಟ್ ಮಾಡಿದ್ರೆ ತುಂಬಾ ನೋವು ಅನಿಸೋರು. ಆಮೇಲೆ ಯಾರಿಗಾದ್ರೂ ನೋವಾಗಿದೆ ನನ್ನಿಂದ ಅನ್ನೋದಾದ್ರೆ ಫಸ್ಟ್ ಮನಸ್ಸು ಕರಗಿ ಅವ್ರ ಹತ್ರ ಕ್ಷಮೆ ಕೇಳುವಂತ ವ್ಯಕ್ತಿತ್ವ. ಅದು ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರದ್ದು ಮೈನಸ್ ಏನಿಲ್ಲ ಆಯ್ತಾ. ಧರ್ಮ ಅವ್ರ ಮೈನಸ್ ಏನಿಲ್ಲ. ಪ್ರತಿಯೊಬ್ರು ಹೇಳೋದು ಇಷ್ಟೇನೆ, ಅವ್ರ ಹತ್ರ ಹುಡ್ಕೋದಕ್ಕೆ ನೆಗೆಟಿವಿಟಿ ಅನ್ನೋದೇ ಇಲ್ಲ. ಹೌದೌದು. ಹಾಗಾಗಿ ಅದಕ್ಕೆ ನಾನು ನೀವ್ ಹೇಳೋದಕ್ಕಿಂತ ಮೊದ್ಲೇನೆ ನಾನು ಹೇಳ್ಬಿಟ್ಟೆ ಅನುಷ್ ಅವ್ರ ಹೆಸರು ತಗೊಂಡ್ಬಿಟ್ಟೆ. ಅನುಷ್ ಅವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಒಳ್ಳೆ
ಆಟಗಾರ್ತಿ. ಎಂತ ಟಾಸ್ಕ್ ಬಂದ್ರು ಕೂಡ ಈಗ ಭವ್ಯ ಅವರು ಹುಡುಗಿರಲ್ಲಿ ಹೇಗೆ ಮುಂದೆ ಇದ್ದಾರೆ, ಅಕಸ್ಮಾತ್ ಅವ್ರು ಇರ್ತಿದ್ರೆ ಎಲ್ಲ ಟಾಸ್ಕ್ ಅಲ್ಲೂ ಅವರು ಮುಂದೆ ಇರ್ತಿದ್ರು. ಎಷ್ಟು ಒಂದು ಟಾಸ್ಕ್ ಅಲ್ಲಿ ಎಷ್ಟು ಏಟು ತಿಂತಾರೆ ಆದ್ರೂ ಎದ್ದು ನಿಂತು ಅದನ್ನ ಆಟನ ಕಂಟಿನ್ಯೂ ಮಾಡಿದ್ರು. ನಿಜವಾಗ್ಲೂ ಎಲ್ಲರೂ ಕೂಡ ಕ್ಲಾಪ್ ಹೊಡೆದ್ರು. ಅದು ಒಂದು ಒಳ್ಳೆ ವ್ಯಕ್ತಿತ್ವ. ನೆಗೆಟಿವ್ ಅಂತ ನನಗೆ ಅನುಷಾ ಅವರಲ್ಲಿ ಕಾಣಿಸಿದ್ದು ಬರೀ ಬಿಗ್ ಬಾಸ್ ಆಟದಲ್ಲಿ. ಕೆಲವೊಂದ್ಸಲ ಬಿಗ್ ಬಾಸ್ ಆಟದಲ್ಲಿ ಇರೋದೇ ಅದು ಫಸ್ಟ್ ಇಂದಾನು ಹೇಳ್ತಿದ್ರು, ಯಾರಿಗೂ ಶುಗರ್ ಕೋಟೆಡ್ ಮಾಡಬೇಡಿ ಅಥವಾ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಬೇಡಿ ಅಂತ. ಬಟ್ ಅವರು ರೀಸನ್ ಹೇಳ್ತಿದ್ದದ್ದು ಹೇಗಂದ್ರೆ, ನೀವು ಒಳ್ಳೆ ವ್ಯಕ್ತಿ ಆದ್ರೆ ಈ ತರ ಮಾಡಬಾರ್ದಿತ್ತು ಅನ್ನೋ ರೀತಿಯಾಗಿ ಹೇಳ್ತಿದ್ರು ಎಲ್ಲ ಇದ್ರಲ್ಲೂ ಕೂಡ. ಅದು ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಮ ತಂಗಿ ಜಿಂಕೆ ಭವ್ಯ ಭವ್ಯ ಅವರು ಎಲ್ಲರ ಜೊತೆಗೆ ಬೆರೆಯುವಂತ ರೀತಿ, ಮತ್ತೆ ಅವರಿಗೆ ಯಾವುದೇ ನಾಮಿನೇಷನ್ ಬಂದಾಗ ಯಾರೇ ಜಗಳ ಮಾಡಿದ್ರು ಅದನ್ನ ಕಂಟಿನ್ಯೂ ಮಾಡ್ತಿರ್ಲಿಲ್ಲ. ಅದನ್ನ ಅಲ್ಲಿಗೆ ಮುಗಿಸ್ತಿದ್ರು. ಕೂಡ್ಲೆ ಹೋಗಿ ಮಾತಾಡಕ್ಕೆ ಬರ್ತಿದ್ರು. ಮತ್ತೆ ತಪ್ಪು ಈ ರೀತಿ ಆಗಿದೆ ಅಂತ ಅಂದ ಕೂಡ್ಲೆ ಅದನ್ನ ಸರಿಪಡಿಸೋ ದಾರಿಯಲ್ಲಿ ಅವ್ರು ಯಾವಾಗ್ಲೂ ಇರ್ತಿದ್ರು. ಇಷ್ಟ ಆಗದೆ ಇರೋ ಗುಣ ಇದು ಕೋಪ, ಗೆಲ್ಬೇಕು ಅನ್ನೋ ಒಂದು ಹಠದಲ್ಲಿ ತಪ್ಪು ಮಾಡಿದ್ರು ಅದನ್ನ ಒಪ್ಕೊಳ್ದೇ ಇರೋದು, ಅದು ಇಷ್ಟ ಆಗ್ಲಿಲ್ಲ. ಗೋಲ್ಡ್ ಸುರೇಶ್ ಮಾವ ಅದೊಂದು ಬಿಗ್ ಬಾಸ್ ಮನೆಗೆ ಕಲಿಯೋದಕ್ಕೆ ಅಂತ ಬಂದಿರುವಂತ ಒಂದು ಮಗು ಅಂತ ಅನ್ಸುತ್ತೆ. ಸುಮಾರು ಕಲ್ತಿರೋದನ್ನ ಅವರಾಗೆ ಒಪ್ಕೊಂಡಿದ್ದಾರೆ, ನಾನು ತಪ್ಪು ಮಾಡ್ತಿದ್ದೆ ಈಗ ಸರಿ ಹೋಗಿದ್ದೇನೆ ಅಂತ. ಅದು ಅವ್ರದ್ದು ಒಳ್ಳೆ ಗುಣ. ನೆಗೆಟಿವ್ ಅಂದ್ರೆ ಆ ಹಿಂದೆ ತಪ್ಪು ಮಾಡೋದಕ್ಕಿಂತ ಮುಂಚೆ ಹಿಂದೆ ಏನ್ ತಪ್ಪು ಮಾಡಿದ್ರು ಅದು ಅವರಿಗೆ ಗೊತ್ತಾಗಿದೆ. ಅಂತ ತಪ್ಪುಗಳು ಆಗ್ಬಾರ್ದು, ಅಂತ ತಪ್ಪುಗಳೇ ಅವ್ರದ್ದು ನೆಗೆಟಿವ್. ಶೋಭಾ ಶೆಟ್ಟಿ ಸ್ಟ್ರಾಂಗ್ ವುಮೆನ್. ಅವರು ಟಾಸ್ಕ್ ಒಂದು ಆಟ ಆಡ್ಬೇಕಾದ್ರೆ ಅವರು ಹೆಂಗೆ ಅಂತ ಗೊತ್ತಿತ್ತು. ಒಂದು ಸುಂಟ್ರಗಾಳಿ ಅನ್ನೋ ತರ ಏನಿದ್ದಾರೆ ಅದು ಅವರಿಗೆ ತುಂಬಾ ಆಪ್ಟ್ ಆಗಿತ್ತು. ಅವ್ರದ್ದು ಮೈನಸ್ ಏನಂದ್ರೆ ಪಾಸಿಟಿವ್ ನೆಗೆಟಿವ್. ಅದರಲ್ಲಿ ಪಾಸಿಟಿವ್ ನಿಮ್ದು 90% ಅವರಿಗೆ ನೀವು ಕೊಟ್ರೆ, ನೆಗೆಟಿವ್ 10% ಕೊಟ್ರೆ ಅವ್ರು ಜಾಸ್ತಿ ಚಿಂತೆ ಮಾಡುದು ನೆಗೆಟಿವ್ 10% ಯಾಕೆ ಕೊಟ್ಟೆ ಅಂತ. ಅವ್ರ ನೆಗೆಟಿವ್ ಅಲ್ಲಿ ತುಂಬಾ ತನ್ನನ್ನು ತಾನು ಯೋಚನೆ ಮಾಡ್ಕೊಂಡು ಹಾಳು ಮಾಡ್ಕೋತಾರೆ ಅಂತ ಅನಿಸ್ತು. ರಜತ್ ನೇರವಾದ ವ್ಯಕ್ತಿತ್ವ, ಅದರಲ್ಲಿ ಶುದ್ಧ ಮನಸ್ಸು. ಮಾತು ಹೊರಟಾಗಿರ್ಬೋದು ಬಟ್ ಮನಸ್ಸು ತುಂಬಾ ಮೃದು. ಫ್ರೆಂಡ್ಶಿಪ್ ಅಂತ ಬಂದ್ರೆ ಅಲ್ಲಿ ತಪ್ಪು ಇದ್ರೆ ತಪ್ಪು ಅಂತ ಹೇಳ್ತಾರೆ. ನನ್ನ ಪರವಾಗಿ ಯಾರಾದ್ರೂ ಕೆಟ್ಟದ್ದು ಮಾತಾಡಿದ್ರು, ಆ ಕೆಟ್ಟದಲ್ಲಿ ಮಾತಾಡಿದ್ರಲ್ಲೂ ಇದು ಸರಿ ಇದು ತಪ್ಪು ಅಂತ ಹೇಳೋ ಮನುಷ್ಯ. ಆ ಪ್ರಾಮಾಣಿಕತೆ ಅವ್ರ ಹತ್ರ ಜಾಸ್ತಿ ಇದೆ. ಮಾತು ಕೊಟ್ರೆ ಅದನ್ನು ಉಳಿಸ್ಕೊಳ್ಳುವಂತ ವ್ಯಕ್ತಿತ್ವ. ನೆಗೆಟಿವ್ ಅನ್ಸಿದ್ದು ಅವರು ಮಾತಲ್ಲಿ ಬಳಸೋ ಪದಗಳು. ತ್ರಿವಿಕ್ರಮ್ ಅವರು ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ. ಆಮೇಲೆ ಅವರು ಬಳಸೋ ಡೈಲಾಗ್ಗಳು, ಅದೊಂದು ಮಾತುಗಳು ಏನು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಟ್ಟು ಎಲ್ಲಾ ಮಾತುಗಳಲ್ಲಿ ಹೇಳೋ ರೀತಿ, ಆ ವಾಕ್ಚಾತುರ್ಯ, ಅದು ಪ್ಲಸ್ ಅವ್ರದ್ದು. ನೆಗೆಟಿವ್ ಏನಂದ್ರೆ ಕೆಲವೊಂದು ಕಡೆ ಅವರು ಕೆಲವರನ್ನ ಬಾರಿ ಇಷ್ಟೇ ಅನ್ನೋ ರೀತಿ ಮಾತಾಡೋದು, ಮತ್ತೆ ಆ ವ್ಯಂಗ್ಯ ಮಾತಾಡೋದು, ಮತ್ತೆ ಒಂದು ಕಡೆ ಕೆಲವ್ರನ್ನ ಹೇಳ್ಬೇಕಾದ್ರೆ ಒಂದು ಅದಕ್ಕೇನ ಅವ್ರನ್ನ ಅಂದ್ರೆ ವ್ಯಂಗ್ಯವಾಗಿ ಆಡೋ ಮಾತುಗಳು, ಅದು ಇಷ್ಟ ಆಗ್ಲಿಲ್ಲ. ಉಗ್ರ ಮಂಜು ಅವರ ಮನಸ್ಸು ತುಂಬಾ ಒಳ್ಳೇದು. ಆ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ. ಆಟ ಅಂತ ಬಂದಾಗ ಆಟ ಆಡ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ, ಅದ್ರಲ್ಲಿ ಪ್ಲಸ್. ನೆಗೆಟಿವ್ ಏನಂದ್ರೆ ಆಟದಲ್ಲಿ ಕೆಲವೊಂದು ಬಳಸೋ ಅಗ್ರೆಷನ್ ಅಲ್ಲಿ ಬಳಸೋ ಮಾತುಗಳಿರ್ಬೋದು ಅಥವಾ ಆ ಕೋಪಕ್ಕೆ ಬರುವಂತ ಪದಗಳಿರ್ಬೋದು, ಅದು ಇಷ್ಟ. ಮೋಕ್ಷಿತ ಅವರ ಪ್ಲಸ್ ಎಲ್ಲವನ್ನ ತಪ್ಪು ಮಾಡಿದ್ರೆ ಅದನ್ನ ಒಪ್ಕೊಳ್ಳುವಂತ ಗುಣ. ಮತ್ತೆ ಎಂಟರ್ಟೈನರ್ ಅಂದ್ರೆ ಹಾಡುಗಳನ್ನ ಆಡ್ತಾ ಎಲ್ಲರ ಜೊತೆಗೆ ಬೆರೀತಾ ಇರೋದು. ಮೈನಸ್ ಏನಂದ್ರೆ ಆಟವನ್ನ ಆಟ ತರ ನೋಡದೆ ಅದಲ್ಲಿ ನನ್ನ ವ್ಯಕ್ತಿತ್ವ ಅನ್ನೋದನ್ನ ಅವಾಗ ಹೇಳೋದು, ಅದು ಆಟಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಹನುಮಂತನ ಬಗ್ಗೆ ಯಾವಾಗಿಂದ ಹೇಳ್ತಾನೆ ಬಂದೇನೆ.
ಅದೊಂದು ಇಷ್ಟ ಆಗೋದಂತೂ ಎಲ್ಲ ಇಷ್ಟ ಆಗುತ್ತೆ, ಇಷ್ಟ ಆಗದೆ ಎಲ್ಲ ಇರುವಂತದ್ದೇನು ಅದೊಂದು ಪುಟ್ಟ ಮಗು ಹನುಮಂತಣ್ಣ. ಅದು ಇಷ್ಟ ಅದು ಆಗಲ್ವಾ? ಅದು ಇಷ್ಟ. ಅದು ಇಷ್ಟ. ಮುಗ್ಧತೆ ಆಗೇ ಇರ್ಲಿ. ಹ್ಮ್. ಇಷ್ಟ ಆಗದೆ ಇರುವಂತದ್ದು ಅವ್ರ ಹತ್ರ ಕೇಳಿಸ್ಕೊಳ್ಳೋ ಗುಣ ಇಲ್ಲ. ಯಾರಾದ್ರೂ ಮಾತಾಡ್ತಿದ್ದಾರೆ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಸುಮ್ನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹ್ಮ್. ಆ, ಈಗ ಯಾರಾದ್ರೂ ಏನಾದ್ರೂ ಆಮ್, ಏನೋ ಒಂದು ಆಗ್ತಿರುತ್ತೆ ಅವರಲ್ಲಿ, ಅದನ್ನ ಕಲಿಯುವಂತ ಗುಣ ಇರುತ್ತೆ. ಹ್ಮ್. ಅದನ್ನ ಅವ್ರಿಗೆ ಅಳವಡಿಸ್ಕೊಳ್ಳದೆ ಇರೋದಕ್ಕೆ ಕಾರಣ ಅವ್ರದನ್ನ ಗಮನಿಸೋದಿಲ್ಲ, ಹ್ಮ್. ಅದ್ರ ಬಗ್ಗೆ ಕೇಳಿಸ್ಕೊಳ್ಳೋದಿಲ್ಲ. ಅದು ಅವ್ರದ್ದು ನೆಗೆಟಿವ್ ಅನ್ಸುತ್ತೆ. ಓಕೆ. ಬಿಗ್ ಬಾಸ್ ಅಲ್ಲಿ ನೀವು ಮತ್ತೆ ರಜತ್ ಅವರು ಒಂದು ವಿಚಾರಕ್ಕೆ ಜಗಳ ಆಡ್ತೀರಾ, ಬಟ್ ಬರ್ಬೇಕಾದ್ರೆ ಹಂಗೆ ಬಂದ್ಬಿಡ್ತೀರಲ್ಲ, ಎಲ್ಲ ಫ್ರೀಸ್ ಆಗಿರ್ತಾರೆ, ನೀವು ಔಟ್ ಎಲಿಮಿನೇಷನ್ ಆಗ್ತೀರಾ. ಹ್ಮ್. ಸೊ ಅಂತ ಟೈಮಲ್ಲಿ ರಜತ್ ಅವ್ರು ನೀವು ಹೊರಗಡೆ ಬಂದ್ಮೇಲೆ ಹೇಳ್ತಾರೆ, ಧನು ಏನೇ ಇದ್ರೂನು ಕೋಪ ಮಾಡ್ಕೋಬೇಡ ಬರ್ತೀನಿ, ನೀವೆಲ್ಲ ಎಲ್ಲಾರ್ಗು ಹೇಳಿ ಬರ್ತೀರಾ. ಹಾ ಆ, ಆಮೇಲೆ ರಜತ್ ಅವ್ರ ಒಂದ್ ಮಾತು ಹೇಳ್ತಾರೆ, ಹಗ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ ಒಂದು ಹಾ. ಕೊನೆ ಬಾರಿ ಅಂತ ಹೇಳ್ಬಿಟ್ಟು. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ಜಗಳದ ಬಗ್ಗೆ ಆಗಿರ್ಬೋದು? ಆ ಜಗಳ ಎಲಿಮಿನೇಷನ್ ಟೈಮಲ್ಲಿ ಎಲ್ರನ್ನೂ ಹತ್ರ ಮಾಡ್ಬಿಡುತ್ತೆ. ಹಗ್ ಮಾಡ್ಕೊಳಕ್ ಆಗಲ್ಲ ಅನ್ನೋದೇನಿದೆ, ಆ, ಈ ಈ ಒಂದು ಫ್ರೀಸ್ ಟಾಸ್ಕಿಗೆ ಹ್ಮ್. ಬಿಗ್ ಬಾಸ್ ಯಾಕೆ ಕೊಡ್ತಾರೆ ಅನ್ನೋದು ನಂಗೆ ಆವಾಗ ಗೊತ್ತಾಗಿದೆ. ಫ್ರೀಸ್ ಅಂದ ಮೇಲೆ ಅವ್ರು ಯಾರನ್ನು ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ತರ ಹೇಳ್ತಾರೆ. ಹ್ಮ್. ಆ ಒಂದು ಕೊನೆ ಮೂಮೆಂಟ್ ಅಲ್ಲಿ ಹ್ಮ್. ಹಗ್ ಮಾಡ್ಕೊಳ್ಳಕ್ಕೂ ಆಗ್ಲಿಲ್ಲ ಅನ್ನೋ ತರ ಬೇಜಾರ್ ಮಾಡ್ಕೋತಾರೆ ರಜತ್ ಅನ್ನೋದಾದ್ರೆ, ಆ ಒಂದು ಸಂಬಂಧಗಳ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಬೇಕು ಅನ್ನೋದನ್ನ ಆ ಒಂದು ಫ್ರೀಸ್ ಅನ್ನೋ ಟಾಸ್ಕ್ ಅಲ್ಲಿ ಇಟ್ಟಿದ್ದಾರೆ ಬಿಗ್ ಬಾಸ್. ಹ್ಮ್. ಒಬ್ರನ್ನ ಕಳ್ಕೊಂಡ ಮೇಲೆ ಅಥವಾ ಒಬ್ರ ಬಗ್ಗೆ ನಾವು ಅನ್ಕೊಂಡಿರೋ ರೀತಿ ಬಗ್ಗೆ ಅವ್ರು ಬಿಟ್ಟೋಗ್ತಾರೆ ಅಂದಾಗ ನಾವ್ ಎಷ್ಟು ನೋವು ಪಡ್ತೀವಿ, ಅದ್ರಲ್ಲಿ ಎಷ್ಟು ಸೂಕ್ಷ್ಮತೆ ಅಡಗಿದೆ ಅನ್ನೋದನ್ನ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಡ್ತಾರೆ. ರಜತ್ ಅವರು ವಿಚಾರದಲ್ಲೂ ನನಗೆ ಅನ್ಸಿದ್ದು, ಅಷ್ಟು ಜಗಳ ಆದ್ರೂ ಆ ಮನುಷ್ಯ ನನ್ನ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಹ್ಮ್. ಆ ಒಂದೊಂದ್ ಕಡೆ ಕೆಲವೊಂದ್ಸಲ ಅನ್ಸುತ್ತೆ, ಅಯ್ಯೋ ರಜತ್ ಅವ್ರನ್ನ ನಾನು ಉಸ್ತುವಾರಿಯಲ್ಲಿ ಅವ್ರು ಹೇಳಿರುವಂತ ಮಾತುಗಳು ಹ್ಮ್. ನನಗೆ ಸರಿ ಅನ್ಸಿಲ್ಲ ಅನ್ನೋದನ್ನ ನಾನು ಅವರಿಗೆ ಹೇಳಿ ಸುಮ್ನಾಗ್ತಿದ್ರೆ ಒಳ್ಳೇದಿತ್ತು. ಹ್ಮ್. ಬಂದು ಅವ್ರನ್ನ ನಾಮಿನೇಟ್ ಮಾಡಿ ಹೊರಗಡೆ ಬರಬಾರ್ದಿತ್ತು ಅಂತ ಅನಿಸ್ತು. ಓಕೆ. ಸ್ಯಾಂಡಲ್ವುಡ್ ನಟರ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಅವರಲ್ಲಿ ಒನ್ ವರ್ಡ್ ಆನ್ಸರ್ ಏನಾದ್ರು ಹೇಳೋದಾದ್ರೆ. ಇವು ಅಭಿನಯ್ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು. ವ್ಯಕ್ತಿತ್ವಕ್ಕೆ ಮತ್ತೊಂದು ಹೆಸರೇ ಅಭಿನಯ ಚಕ್ರವರ್ತಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು ಅಂತ ಹೇಳಿದ ಹೆಸರಲ್ಲೇ ಅಂದ ಅಪ್ಪುಗೆ ಅನ್ನೋ ಒಂದು ಪ್ರೀತಿ, ಆ ಆ- ಆ ಮುಖ ನೋಡಿದಾಗ್ಲೇ ಅನ್ಸುತ್ತೆ ಅಪ್ಕೊಳ್ಳೋಣ ಅವರನ್ನ ಅಂತ ವ್ಯಕ್ತಿತ್ವ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅದೊಂದು ರೋಲ್ ಮಾಡೆಲ್. ಅವ್ರು ಏನು ಬೇರೆಯವರಿಗೆ ಒಂದು ಹೆಲ್ಪ್ ಮಾಡುವಂತ ಗುಣ ಏನಿದೆ, ಆ ವ್ಯಕ್ತಿತ್ವನೇ ಚಂದ. ರಿಯಲ್ ಸ್ಟಾರ್ ಉಪೇಂದ್ರ. ರಿಯಲ್ ಸ್ಟಾರ್ ಉಪೇಂದ್ರ ಬುದ್ಧಿವಂತಿಕೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಶಿವಣ್ಣ ಸರ್ ಆ ಎನರ್ಜಿ. ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವ್ರದ್ದು ವರ್ಕ್ ಸ್ಪೀಡ್. ಡಾಲಿ ಧನಂಜಯ್. ಡಾಲಿ ಸರ್ದು ಆ ಒಂದು ನಾನು ಎಷ್ಟು ಸೋತ್ರು ನಾನು ಎದ್ದು ಬರ್ತೀನಿ ಅನ್ನೋ ಒಂದು ಆ ಒಂದು ಪ್ರೋಸೆಸ್ ಏನಿದೆ ಬೆಳಿಗ್ಗೆ, ಅವ್ರು ಫಸ್ಟ್ ಸಿನಿಮಾದಿಂದ ಇಲ್ಲಿವರೆಗೂ ಡಾಲಿ ಟಗರು ಸಿನಿಮಾದವರೆಗೂ ಆ ಒಂದು ಸ್ಟ್ರಗಲ್ ಅಲ್ಲಿ ಎದ್ದು ಬಂದಿರೋದು ಎಲ್ರಿಗೂ ಸ್ಫೂರ್ತಿ. ಏನ್ ಹೇಳ್ತೀರಾ ಹನುಮಂತ ಊಸಿನ ಬಗ್ಗೆ? ಹನುಮಂತನ ಊಸು ಅದು ನಮ್ಗೆ ಗೊತ್ತಿರ್ಲಿಲ್ಲ ಮಾರೆ ಟೆಲಿಕಾಸ್ಟ್ ಆಗ್ತದೆ ಅಂತ. ಊಸಿನ ಬಗ್ಗೆ ಯಾರು ಟೆಲಿಕಾಸ್ಟ್ ಮಾಡ್ತಾರೆ ಅಂತ ನಾವು ಕೌಂಟು ಸುಮ್ನೆ ನಮ್ಗೆ ಏನು ಟೈಮ್ ಪಾಸ್ ಆಗ್ತಿತ್ತು ಎಷ್ಟು ಅದಕ್ಕೆ ಬಿಟ್ಟಿರ್ಬೋದು ಹನುಮಂತ ಬಿಗ್ ಬಾಸ್ ಅಲ್ಲಿ ಹೂಸುಗಳು? ಕೌಂಟ್ ಮಾಡ್ತಿದ್ರಲ್ಲ. ಗ್ರಾಸರಿ ಒಂದು ಬರುತ್ತಲ್ಲ ಚಿಕನ್ ಎಲ್ಲ ಬಂದಾಗ, ಅದಕ್ಕಿಂತ ಮುಂಚೆ ಒಂದು 100 ಇರ್ತದೆ. ಆ ಚಿಕನ್ ಎಲ್ಲ ತಿಂದ ಮೇಲೆ 1000 ದಾಟುತ್ತೆ. ಮತ್ತೆ ಹೆಂಗ್ ತಡ್ಕೊಂಡಿದ್ರಿ ನೀವು? ಇಲ್ಲ ಅದು ಬರೋದಿಲ್ಲ, ಸ್ಮೆಲ್ಲೇ ಬರುದಿಲ್ಲ. ಎಲ್ಲೇ ಬರಲ್ಲ. ಅದು ಬೊಗ ಇದು ಸೌಂಡ್ ಮಾತ್ರ ಬೇರೆ ಏನು ಇಲ್ಲ. ಬರೀ ಸೌಂಡ್ ಮಾತ್ರ ಬರುತ್ತೆ, ಸ್ಮೆಲ್ ಬರ್ತಿರ್ಲಿಲ್ಲ. ಹಾ. ಸೊ ಹಾಗಾಗಿ ನೀವು ಬಚಾವಾಗಿದ್ರ, ಇಲ್ಲ ಅಂತಂದ್ರೆ ಅಲ್ಲೇನೆ. ಇಲ್ಲ ಅದು ಆ ಊಟ ಸೆಟ್ ಆಗ್ತಿರ್ಲಿಲ್ಲ. Okay. ಆಮೇಲೆ ಹೇಳೋರು, ದೋಸ್ತ ಊಟ ಸೆಟ್ ಆಗದೆ ಇರೋದಕ್ಕೆ ಎಷ್ಟು ಊಸುಗಳು ಹೋಗ್ತಿತ್ತು ದೋಸ್ತ, ಈಗ ನೋಡು ದೋಸ್ತ. ಅಂದ್ರೆ ಈಗ 14-15 ವಾರದಲ್ಲಿ ಈಗ ನೋಡು ದೋಸ್ತ ಊಸೆ ಬರ್ತಿಲ್ಲ ದೋಸ್ತ. ಹಾ ಕರೆಕ್ಟ್ ದೋಸ್ತ ಅಂದ ಕೂಡ್ಲೆ ಆಚೆ ಹೋದ ಅಂತ ಬಿಟ್ಟು ಹೋಗೋರು. ಅಲ್ಲ ಇನ್ ಏನೇನ್ ಬಗ್ಗೆ ಮಾತಾಡಿದಾರೆ ಈ ದೋಸ್ತಿಗಳು ಅಂತ ಹೇಳ್ಬಿಟ್ಟು. ಇನ್ನೇನ ಎಲ್ಲಾ ವಿಷಯದ ಬಗ್ಗೆ ಕೆಲವೊಂದ್ಸಲ ನಾವು ಈ ಕಿತಾಪತಿ ಮಾಡಿದ್ದುಂಟು. ನಮ್ಗೊಂದ್ಸಲ ಭಯ ಆಗಿರೋದು ಏನಂದ್ರೆ,
ಅದು ರೂಲ್ಸೇ ಇದೆ. ಬೆಡ್ ಅಲ್ಲಿ ಮಾತಾಡುವಾಗ ಪಿಸು ಧ್ವನಿಯಲ್ಲಿ ಮಾತಾಡಬಾರ್ದು. ಆಮೇಲೆ ಹ್ಮ್. ಮಲ್ಕೊಂಡ ಮೇಲೆ ಮೈಕ್ ತೆಗ್ದು ಮಾತಾಡದೇ ಇರ್ಬೇಕು ಅಂತ. ನಾವೇನ್ ಮಾಡ್ತಿದ್ವಿ, ಮೈಕ್ ತೆಗ್ದು ಮುಸ್ಕ್ ಹಾಕೊಂಡು ಆಮೇಲೆ ಮುಸ್ಕನ್ ಓಪನ್ ಮಾಡಿ ಹಿಂಗೆ ಮಾತಾಡಕ್. ಆವಾಗ ಬಿಗ್ ಬಾಸ್ ವಾಯ್ಸ್ ಬಂತು, ಹನುಮಂತ ಧನ್ರಾಜ್ ಮೈಕ್ ಹಾಕದೆ ಮಾತನಾಡುವಂತಿಲ್ಲ ಅಂತ. ಆಮೇಲೆ ಯಾರನ್ನ ಎಲ್ರು ಬಂದು ಸುತ್ತ ನಿಂತು ಬೈದು ಹೋದ್ರು. ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತಾ ಅಂತ ಭಯ ಇತ್ತು. ಇನ್ನೊಂದು ಹೇಳಿಲ್ಲ, ನಾನು ಮತ್ತು ತ್ರಿವಿಕ್ರಮ್ ಅವರು ಲಿಫ್ಟ್ ಅಲ್ಲಿ ಹೋಗ್ತಿರ್ತೀವಿ. ಲಿಫ್ಟ್ ಅಲ್ಲಿ ಏನಂದ್ರೆ ಅದು ಆಂಡ್ರಾಯ್ಡ್. ಆಂಡ್ರಾಯ್ಡ್ ಹಿಂಗೆ ಹೋದಾಗ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಬಂತು ಇವರಿಗೆ, ತ್ರಿವಿಕ್ರಮ್ ಅವರಿಗೆ. ನೋಡ್ತಾ ಹಿಂಗೆ ಮಾಡ್ತಾರೆ. ನಾವು ಮಾತಾಡ್ತಿದ್ವಿ ಒಳಗಡೆ, ಅದು ಕ್ಲೋಸ್ ಆಗುತ್ತಲ್ಲ. ಏನ್ ನೋಡ್ತಿದ್ರೆ, ಸೆಟ್ಟಿಂಗ್ ನೋಡ್ತಿದ್ದೀನಿ. ಸೆಟ್ಟಿಂಗ್ ಏನಕ್ಕೆ ಅದು? ಟೈಮ್ ಎಷ್ಟಾಯ್ತು ಅಂತ ಗೊತ್ತಾಗುತ್ತೆ. ಟೈಮ್ ಇಲ್ಲಲ್ಲ ಬಿಗ್ ಬಾಸ್ ಮನೆ, ಎಷ್ಟೊತ್ತು ಟೈಮ್ ಎಷ್ಟ? ಮಾಸ್ಟರ್ ಮೇಲ್ಗಡೆ ಇದೆ ನೋಡಿ, 10:15 PM ಅಂತ ಆಗಿದೆ. ಈ ಮಧ್ಯಾಹ್ನಕ್ಕೆ PM ಅಂತ ತೋರಿಸಿದೆ ಅಂದ್ರೆ ಬಿಗ್ ಬಾಸ್ ಮೊದಲೇ ಪ್ಲಾನ್ ಮಾಡಿದ್ದಾರೆ, ತೋರಿಸಿಲ್ಲ ಅಂತ. ಇರೋ ಇಲ್ಲಿ ವೈಫೈ ಏನೋ ಕನೆಕ್ಟ್ ಆಗಿದೆ ನೋಡ್ತೀನಿ ಅಂತ ಹೇಳಿ ಈಗ ನೋಡ್ತಿದ್ದೆ. ಅಷ್ಟೊತ್ತಿಗೆ ವಾಯ್ಸ್ ಬಂತು, ತ್ರಿವಿಕ್ರಮ್ ಧನ್ರಾಜ್ ಈ ಕೂಡಲೇ ಲಿಫ್ಟ್ ನಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತಿದ್ರೆ ನಿಮ್ಮ ಟೈಮ್ ಸರಿ ಇರೋದಿಲ್ಲ ಅಂತ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ಇದ್ದ ಸುದೀಪ್ ಸರ್ ಅಲ್ಲಿ ಹೇಳ್ಬೇಡಿ ಬಿಗ್ ಬಾಸ್. ಇನ್ನೇನ್ ಕ್ಲಾಸ್ ತಗೋತಾರೋ ಅಂತ ಭಯ ಆಗಿ ಮತ್ತೆ ಬಂದೆ. ಮೋಸ್ಟ್ಲಿ ಅದು ಟೆಲಿಕಾಸ್ಟ್ ಆಗಿಲ್ಲ ಅನ್ಸುತ್ತೆ. ಲಾಸ್ಟ್ ಅಲ್ಲಿ ನಿಮ್ಮ ಫೇವರಿಟ್ ಹೀರೋಯಿನ್ ಯಾರು? ನನ್ನ ಫೇವರಿಟ್ ಹೀರೋಯಿನ್ ಎಷ್ಟೊಂದ್ ಜನ ಇದಾರ? ಇಲ್ಲ, ನನ್ನ ಫೇವರಿಟ್ ರಮ್ಯಾ ಅವರು. ರಮ್ಯಾ ಅವರು ಮೋಹಕ್ತಾರೆ. ಏನಕ್ಕೋಸ್ಕರ? ಸ್ಯಾಂಡಲ್ವುಡ್ ಕ್ವೀನ್. ಅವ್ರನ್ನ ಬೀಟ್ ಮಾಡೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದೊಂದು ಕಲ್ಟ್. ಬೇರೆ ರಮ್ಯಾ ಅವ್ರಿಗೆ ಇವಾಗ್ಲೂ ಎಲ್ರಿಗೂ ಕ್ರಶ್ ಆಗಿದ್ದಾರೆ. ಅದಕ್ಕೆ ಅವರೇ ಸಾಟಿ. ಸ್ಯಾಂಡಲ್ವುಡ್ ರಮ್ಯಾ ಅವ್ರು ನಂಗೆ ಕ್ರಶ್ ಅಂತ ಹೇಳ್ಬಿಟ್ಟು ಹೆಂಡತಿ ಹತ್ರ ಹೋದಾಗ ಹೆಂಡತಿ ಅವ್ರ ಹತ್ರ ಏನಾದ್ರು ಹೊಡೆದಿದ್ದುಂಟ ಅಥವಾ ಬೈದಿದ್ದುಂಟ? ಅವ್ರು ಹೊಡಿಯಲ್ಲ ಬೈಯಲ್ಲ, ಯಾಕಂದ್ರೆ ಅವ್ರು ಸಿಗಲ್ಲ ಅನ್ನೋದು ನನ್ ಮಗನಿಗೆ ಯಾಕೆ ಏನು ಆಸೆ ಪಡ್ಬೇಕಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಆಗಿರ್ಬೋದು, ಒಂದಷ್ಟು ಸಂಬಂಧಗಳ ವ್ಯಾಲ್ಯೂಗಳ ಬಗ್ಗೆ ಮಾತಾಡಿದ್ದೀರಾ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕೊನೆಗೂ ಒಂದು ಫಿನಾಲೆವರೆಗೂ ಬಂದಿದ್ದೀರಾ. ಬಟ್ ಎಲ್ಲ ಒಂದ್ ಕಡೆ ಕಪ್ ಗೆಲ್ಲಿಲ್ಲ ಅನ್ನುವಂತ ಕೊರಗಿದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿರುವಂತಹ ಗುರಿಗಳೆಲ್ಲನೂ ಸಹ ಸಾಧಿಸಿ ಅಂತ ಹೇಳ್ತಾ, ನಮ್ಮ ಬಿಗ್ ಬಾಸ್ ವೀಕ್ಷಕರ ಕಡೆಯಿಂದ ಹಾಗೆ ನಮ್ಮ ಸ್ಪೆಷಲ್ ಆಗಿ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಮತ್ತಷ್ಟು ಶೋಗಳಾಗಿರ್ಬೋದು, ಮತ್ತಷ್ಟು ಸಿನಿಮಾ, ಆಗ್ಲೇ ನಿಮ್ ಏನ್ ಹೇಳಿದ್ರೆ ಫ್ಯಾಮಿಲಿನೆಲ್ಲ ಇಟ್ಕೊಂಡು ಒಂದ್ ಸಿನಿಮಾ ಮಾಡ್ಬೇಕು ಅಂತ, ಅದಾದಷ್ಟು ಬೇಗ ಈಡೇರ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ವಿಚಾರಕ್ಕೆ ನಾವು ಮತ್ತೆ ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾ ಇದೀವಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಲಿ. ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು, ದಯವಿಟ್ಟು ಜಿಯೋ ಆ್ಯಪ್ ಸಿನಿಮಾಕ್ಕೆ ಹೋಗಿ ನನ್ನ ದೋಸ್ತಾನಿಗೆ ವೋಟ್ ಮಾಡಿ. ಈ ಸಲ ನಮ್ಮ ದೋಸ್ತಾನೆ ಕಪ್ಪು ಗೆಲ್ಲೋ ಹಾಗೆ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತು ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆಗಿದ್ದಂತಹ ಧನ್ರಾಜ್ ಆಚಾರ್ ಅವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.